Prajwal Bagli has joined. Hi, good evening. Yes, good evening, Prajwal. ಸೊ ಒಂದು 2 ನಿಮಿಷ ವೇಟ್ ಮಾಡೋಣ ಸೊ ದ್ಯಾಟ್ ಯುವರ್ ಫ್ರೆಂಡ್ಸ್ ವಿಲ್ ಜಾಯಿನ್ ಆ್ಯಂಡ್ ಸಾಧ್ಯವಾದರೆ ಈ ವಿಡಿಯೋನ ಶೇರ್ ಮಾಡಿ, ದಟ್ ಮೀನ್ಸ್ ಈ ಲೈವ್ ಚಾಟನ್ನು ಶೇರ್ ಮಾಡಿ ನಿಮ್ಮ ಗ್ರೂಪಲ್ಲಿ. ನಿಮ್ಮ ನೆಟ್ವರ್ಕ್ ಬರ್ತಾ ಇಲ್ಲ ಅನಿಸುತ್ತೆ. ಹೇಗೆ ಬರ್ತಾ ಇದೆಯಲ್ಲ, ಸ್ವಲ್ಪ ನಿಮ್ಮದು ಕ್ವಾಲಿಟಿ ಹೈ ಇಡಿ, ವಿಡಿಯೋ ಕ್ವಾಲಿಟಿಯನ್ನು ಸ್ವಲ್ಪ ಹೈ ಇಡಿ. ಸೊ ಜಸ್ಟ್ 1 ಮಿನಿಟ್, ಒಂದಿಷ್ಟು ಜನ ಜಾಯಿನ್ ಆಗಲಿ. ಸೊ ಜಾಯಿನ್ ಆಗೋದ್ರೊಳಗಾಗಿ ಒಂದಿಷ್ಟು ಜನ ಜಾಯಿನ್ ಆಗಲಿ. ಸೊ 9 ಯಾರು ಜಾಯಿನ್ ಆಗಿದ್ರಿ ದಯವಿಟ್ಟು ಲೈಕ್ ಮಾಡಿ. ಹಾಂ, ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರೋದು ಬಂದುಬಿಟ್ಟು ಫಿಸಿಕ್ಸ್ ಇಂಪಾರ್ಟೆಂಟ್. ಸೊ ನಿನ್ನೆ ಇಂಗ್ಲೀಷ್ ಇಂಪಾರ್ಟೆಂಟ್ ಲೈವ್ ಕ್ಲಾಸ್ ತೊಗೊಂಡಿದ್ದೀವಿ. ಅದೇ ಥರ ಇವತ್ತು ಏನು ಮಾಡ್ತಾ ಇದ್ದೀವಿ, ನಾವು ಫಿಸಿಕ್ಸ್ ಇಂಪಾರ್ಟೆಂಟ್ ಲೈವ್ ಕ್ಲಾಸನ್ನು ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ನೀವು ಗಮನ ಇಟ್ಟು ನೋಡಬೇಕಿಲ್ಲೇ. ಸೊ ನೋಡಿದಾಗ ಟೋಟಲ್ ಈ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ. ಸೊ ಪ್ಲೀಸ್ ನೀವು ನೋಟ್ ಡೌನ್ ಮಾಡ್ತಾ ಹೋಗಬೇಕು. ಸೊ ನಾನು ಲೈವ್ ಕ್ಲಾಸಲ್ಲಿ ಯೂಸ್ವಲಿ ಏನು ಮಾಡ್ತೀನಿ ಅಂದರೆ ವೆರಿ ಇಂಪಾರ್ಟೆಂಟಾಗಿ ನಿಮ್ಮ ಕೈಯಿಂದ ಹೆಚ್ಚು ಬರೆಸೋ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ನೀವು ಎಷ್ಟು ಬರಿತೀರಾ ಅಷ್ಟು ಪರ್ಫೆಕ್ಟಾಗಿ ನೀವು ಇದನ್ನು ಮಾಡ್ತೀರಾ. ಸೊ ನಾನು ಇನ್ನೂ ಫಸ್ಟಿಗೆ ಬ್ಲೂ ಪ್ರಿಂಟ್ ಹೇಳ್ತೀನಿ. ಬ್ಲೂ ಪ್ರಿಂಟ್ ಹೇಳಿದ ನಂತರ ಪ್ರತಿ ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲೇನಾಗುತ್ತೆ ಅಂದರೆ ನೀವು ಜಸ್ಟ್ ಹಂಗೆ ಸುಮ್ಮನೆ ಕೇಳ್ತಾ ಕೂತ್ರೆ ಆಗಲ್ಲ. ಓಕೆ, ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್ ನೋಡ್ಲಿಕ್ಕೆ ಹೋಗಬೇಡಿ, ನೀವು ಬರೀಬೇಕು. ಯಾಕಂದರೆ ನೀವು ಸಿಕ್ಕಾಪಟ್ಟೆ ವಿಡಿಯೋಸ್ ನೋಡಿರ್ತೀರ, ಸಿಕ್ಕಾಪಟ್ಟೆ PDF ನೀವು ನೋಡಿರ್ತೀರ. PDF ನಾನು ಕಳಿಸ್ಬೋದು, ಬಟ್ ಅದು ನೋಡ್ತೀರ, ನೋಡುವಾಗ ಇರುವಂಥ ಒಂದು 2 to 3% ಇಂಟ್ರೆಸ್ಟ್ ಏನಿರುತ್ತೆ 2 ರಿಂದ 3 ನಿಮಿಷ ಆದಮೇಲೆ ಹೋಗಿಬಿಡುತ್ತೆ. ಬಟ್ ನೀವಾಗಿ ನೀವು ಕ್ವಶನ್ಸ್ಗಳನ್ನು ಬರೀತಾ ಹೋದರೆ ಡೆಫಿನೆಟ್ಲಿ ನಿಮ್ಗೆ ಆ ಕ್ವಶನ್ಸ್ಗಳಿಗೆ ಸಂಬಂಧಿಸಿದ ಆನ್ಸರ್ಗಳು ಸಿಗ್ತವೆ. ಸೊ ನೀವು ಕ್ವಶನ್ ಬರೆಯೋದ್ನಾಗ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಅದು ಓಡ್ತಾ ಇರುತ್ತೆ. ಸೊ ಅದು ರೀಸ್ಟೋರ್ ಆಗೋದ್ರಿಂದ ಏನಾಗುತ್ತೆ, ನಿಮ್ಗೆ ನಾಳಿನ ಎಕ್ಸಾಮಲ್ಲಿ ಅಥವಾ ನಿಮ್ಮ ನೆಕ್ಸ್ಟ್ ವೀಕೋ ಯಾವಾಗದನೋ ಎಕ್ಸಾಮಲ್ಲಿ, ಆ ಎಕ್ಸಾಮಲ್ಲಿ ನಿಮ್ಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ಅ ಪ್ರೂವನ್ ಸೈಂಟಿಫಿಕ್ ಟೆಕ್ನಿಕ್. ಸೊ ಆದಷ್ಟು ಏನು ಮಾಡ್ತಾ ಹೋಗಿ, ಬರಿತಾ ಹೋಗಿ. ಯಾವುದೇ ಕ್ವಶನ್ಗಳಿರಲಿ ಅವುಗಳನ್ನು ಬರಿತಾ ಹೋಗಿ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಏನು ಮಾಡೋಣ ಅಂದ್ರೆ ಫಸ್ಟಿಗೆ ನಾವು ಬ್ಲೂ ಪ್ರಿಂಟನ್ನು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ನೋಡಿ, ಸೊ ಬಹಳಷ್ಟು ಜನಕ್ಕೆ ಒಂದಿಷ್ಟು ಡಿಫ್ರೆನ್ಸ್ ಇದೆ ಇಲ್ಲೇ. ಒಂದು ಡಿಪೆಂಡಿಂಗ್ ಅಪಾನ್ ಯುವರ್ ಡಿಸ್ಟ್ರಿಕ್ಟ್ ಹೇಳ್ತಾ ಹೋಗ್ತೀನಿ. ಸೊ ನಾನೇನು ಮಾಡ್ತೀನಿ, ಇಲ್ಲೇ 9 ಚಾಪ್ಟರ್ಗಳನ್ನು ಕನ್ಸಿಡರ್ ಮಾಡಿದ್ದೀನಿ. ದಿಸ್ ಇಸ್ ಅ ಮಾಡಲ್ ಬ್ಲೂ ಪ್ರಿಂಟ್. ನೋಡಿರಿ, ಬ್ಲೂ ಪ್ರಿಂಟ್ ಅಂದ ತಕ್ಷಣ 100% ಇದೇ ಥರ ಬರುತ್ತೆ ಅಂತಲ್ಲ, ಬಟ್ 95% ಇದೇ ಥರ ಬರೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಮಾಡಲ್ ಬ್ಲೂ ಪ್ರಿಂಟ್ ಅಂತ ಇರುತ್ತೆ. ಮಿಡ್ ಟರ್ಮಿಗೆ ಯಾವತ್ತೂ ಕೂಡ ಫಿಕ್ಸ್ಡ್ ಬ್ಲೂ ಪ್ರಿಂಟ್ ಅಂತ ಇರೋದಿಲ್ಲ, ಯಾಕಂದ್ರೆ ಬೋರ್ಡ್ದವ್ರು ಎಂದೂ ಮೆನ್ಷನ್ ಮಾಡೋದಿಲ್ಲ. ಸೊ ಮಿಡ್ ಟರ್ಮ್ ಅಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಕ್ವಶನ್ ಪೇಪರ್ ಅನ್ನು ಸೆಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಬಾಗಲಕೋಟ್ ಡಿಸ್ಟ್ರಿಕ್ಟ್ ಆಗಿದ್ದವರಾಗಿದ್ರೆ ಬಾಗಲಕೋಟ್ ಡಿಸ್ಟ್ರಿಕ್ಟ್ ಒಂದಿಬ್ಬರು ಲೆಕ್ಚರರ್ಸ್ ಕೂಡಿ ಆ ಕ್ವಶನ್ ಪೇಪರ್ ಅನ್ನು ಸೆಟ್ ಮಾಡ್ತಾರೆ. ಮುಂದೆ ನೀವು ವಿಜಯಪುರದವರಾಗಿದ್ರೆ ವಿಜಯಪುರದವರು, ಅಥವಾ ದಕ್ಷಿಣ ಕನ್ನಡ ಯಾವುದೇ ಡಿಸ್ಟ್ರಿಕ್ಟ್ದವರಾಗಿರಿ, ಸೊ ಅಲ್ಲಿಯ ಜನನೇ ಆ ಕ್ವಶನ್ ಪೇಪರ್ ಅನ್ನು ಸೆಟ್ ಮಾಡ್ತಾರೆ. ಅಲ್ಲಿಯ ಸ್ಟೂಡೆಂಟ್ಸ್, ಟೀಚರ್ಸ್. ನಿಮಗೆ ಗೊತ್ತಿರೋದಿಲ್ಲ ಯಾರು ಕ್ವಶನ್ ಪೇಪರ್ ಸೆಟ್ ಮಾಡ್ತಿರ್ತಾರೆ, ಅವ್ರು ನಿಮ್ಮ ಕಾಲೇಜವರು ಆಗಿರ್ಬೋದು, ಬಟ್ ಯಾರು ಹೇಳ್ಕೊಂಡಿರೋದಿಲ್ಲ. ಓಕೆ, ಫೈನ್. ಸೊ ಇಲ್ಲಿ ನೋಡಿ, ಮೊದಲಿಗೆ ಇರ್ತಕ್ಕಂಥ ಚಾಪ್ಟರ್ ಬಂದು ಎಲೆಕ್ಟ್ರಿಕ್ ಚಾರ್ಜಸ್. ಸೊ ಅದಾದ್ರೆ ಚಾಪ್ಟರ್ ನೇಮ್ ಬರೀಲಿಕ್ಕೆ ಹೋಗಬೇಡಿ. ಚಾಪ್ಟರ್ 1, 2, 3 ಒಂದು 9 ಕಾಲಮ್ ಮಾಡ್ಕೊಳ್ಳಿ ಒಂದ್ ಕಡೆ. ಸೊ ಅಲ್ಲಿ 1 ಮಾರ್ಕ್ 2 ಮಾರ್ಕ್ ಅದ್ರ ಮುಂದೆ ಬರೀತಾ ಹೋಗಿ. 1 ಮಾರ್ಕಿನೂ ಎಷ್ಟು ಬರ್ತವೆ, 2 ಮಾರ್ಕಿನೂ ಎಷ್ಟು ಬರ್ತವೆ ಅಂತ ಹೇಳಿ. ಸೊ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಮೇಲೆ ಸೊ 1 ಮಾರ್ಕ್ ಒಂದು ಕ್ವಶನ್ ಬರುತ್ತೆ, 2 ಮಾರ್ಕ್ ಯಾವುದೇ ಬರಲ್ಲ, 3 ಮಾರ್ಕ್ ಬರಲ್ಲ, 5 ಮಾರ್ಕ್ 2 ಪ್ರಶ್ನೆಗಳು ಬರ್ತವೆ, ಒಂದು ನ್ಯೂಮರಿಕಲ್, ಒಂದು ಥಿಯರಿ. ಸೊ ನೋಡಿ, ಫಸ್ಟಿಗೆ ನೋಡ್ಕೊಂಡ್ಬಿಡಿ. ಸೊ 1 ಮಾರ್ಕ್ ಒಂದು ಪ್ರಶ್ನೆ ಬರುತ್ತೆ, 2 ಮಾರ್ಕಿಂದ ಯಾವುದೇ ಬರಲ್ಲ, 5 ಮಾರ್ಕಿನೂ 2 ಪ್ರಶ್ನೆಗಳು ಬರ್ತವೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಮೇಲೆ. ಓಕೆ, ಸೊ ನೋಡಿ, ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಮೇಲೆ ಗೊತ್ತಾಯ್ತಲ್ಲ. ಸೊ ಏನಾಗುತ್ತೆ ಅಂದ್ರೆ 1 ಮಾರ್ಕಿಂದ 1 ಬರುತ್ತೆ, 2 ಮಾರ್ಕಿಂದು ಯಾವುದೇ ಬರೋದಿಲ್ಲ, 3 ಮಾರ್ಕಿಂದು 1 ಬರುತ್ತೆ, 5 ಮಾರ್ಕಿನೂ 2 ಬರ್ತವೆ. 5 ಮಾರ್ಕಿನೂ 2 ಅಂದ್ರೆ ಒಂದು ಥಿಯರಿ ಬರುತ್ತೆ, ಒಂದು ನ್ಯೂಮರಿಕಲ್ ಬರುತ್ತೆ. ಸೊ ಇದು ಗಮನದಲ್ಲಿ ಇಡಬೇಕು. ಸೊ ನೋಟ್ ಡೌನ್ ಮಾಡ್ತಾ ಹೋಗಿ. ಇವಾಗ ನಾನು ಕೂಡ ನೋಟ್ ಡೌನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೆಕೆಂಡ್ ಬಂದ್ಬಿಟ್ಟು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್. 1 ಮಾರ್ಕಿಂದ 1 ಇದೆ, 1 ಮಾರ್ಕಿಂದ 1 ಬರುತ್ತೆ. ಸೊ ಅದಾದ ನಂತರ 2 ಮಾರ್ಕಿಂದ 1 ಬರುತ್ತೆ, 3 ಮಾರ್ಕ್ ಎಲ್ಲಾನು ಬರ್ತವೆ ನೋಡಿ. ದಿಸ್ ಚಾಪ್ಟರ್ 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 5 ಮಾರ್ಕಿನೂ 2 ವಿತ್ ಬೋತ್ ಥಿಯರಿ ಅಂಡ್ ನ್ಯೂಮರಿಕಲ್.
ಸೊ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್. ನೋಡ್ರಿ ಬಹಳಷ್ಟು ಜನ ಎಸ್ಪೆಷಲಿ ನನಗೆ ಬಾಗಲಕೋಟ್ ಡಿಸ್ಟ್ರಿಕ್ಟ್ ಆಗಿರೋದ್ರಿಂದ ಬಾಗಲಕೋಟ್ ಡಿಸ್ಟ್ರಿಕ್ಟ್ ದವರಿಗೆ ಐ ಥಿಂಕ್ 9 ಇಲ್ಲ 8 ಇದೆ ಚಾಪ್ಟರ್ಸ್ ಮಿಡ್ ಟರ್ಮಿಗೆ. ಸೊ ನೀವು 8 ಚಾಪ್ಟರ್ ಮಾತ್ರ ಕನ್ಸಿಡರ್ ಮಾಡಿ. ಆ 9ನೇ ಚಾಪ್ಟರ್ ಏನೋ ಒಂದು 5 to 6 ಮಾರ್ಕ್ಸ್ ಇದೆಯಲ್ಲ, ಇವೆಲ್ಲೂ ಒಂದ್ ಕಡೆ ಮಿಕ್ಸ್ ಆಗ್ತವೆ. ಓಕೆ ಫೈನ್. ಸೊ 3ನೇ ಚಾಪ್ಟರ್ ಬಂದ್ಬಿಟ್ಟು ಕೆಪಾಸಿಟನ್ಸ್. ಕೆಪಾಸಿಟನ್ಸ್ ಅಥವಾ ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ನಾವು ಏನ್ ಹೇಳ್ತೀವಿ, ಸಾರಿ ಇಲ್ಲ, ಕೆಪಾಸಿಟನ್ಸ್ ಇಸ್ ದ ಸೆಕೆಂಡ್ ಚಾಪ್ಟರ್ ಒಳಗೆ ಬರುತ್ತೆ ಅದು. ಸೊ 3ನೇ ಚಾಪ್ಟರ್ ಬಂದ್ಬಿಟ್ಟು ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ಇಲ್ಲಿ 1 ಮಾರ್ಕಿನೂ 2 ಪ್ರಶ್ನೆಗಳು ಬರ್ತವೆ, 2 ಮಾರ್ಕಿನೂ 2 ಪ್ರಶ್ನೆಗಳು ಬರ್ತವೆ. ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ನೋಡ್ರಿ 1 ಮಾರ್ಕಿನೂ 2 ಪ್ರಶ್ನೆಗಳು ಬರ್ತವೆ, 2 ಮಾರ್ಕಿನೂ 2 ಪ್ರಶ್ನೆಗಳು ಬರ್ತವೆ. ಅದಾದ ನಂತರ 3 ಮಾರ್ಕ್, 5 ಮಾರ್ಕ್ ಅಂಡ್ ನ್ಯೂಮರಿಕಲ್. 3 ಮಾರ್ಕ್ದು 1, 5 ಮಾರ್ಕ್ದು 1, 5 ಮಾರ್ಕ್ ನ್ಯೂಮರಿಕಲ್ 1. ಸೊ ಟೋಟಲಿ ಬಹಳಷ್ಟು ಪ್ರಶ್ನೆಗಳು ಬರ್ತವೆ ಈ ಚಾಪ್ಟರ್ ಇಂದನೂ ಕೂಡ. ಸೊ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಮೇಲೆ 1 ಮಾರ್ಕಿನ 2 ಪ್ರಶ್ನೆಗಳು, ಜೊತೆಗೆ ಬರಿತಾ ಹೋಗಿ, ಪ್ಲೀಸ್ ಬರಿತಾ ಹೋಗಿ. ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ 1 ಮಾರ್ಕಿನ 2 ಪ್ರಶ್ನೆಗಳು, 2 ಮಾರ್ಕಿನ 2 ಪ್ರಶ್ನೆಗಳು. ಅದಾದ ನಂತರ 2 ಮಾರ್ಕ್ 2 ಪ್ರಶ್ನೆಗಳು, 3 ಮಾರ್ಕ್ 1, 5 ಮಾರ್ಕ್ 1, ದೆನ್ 5 ಮಾರ್ಕ್ ನ್ಯೂಮರಿಕಲ್ 1. ಸೊ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಮೇಲೆ. ಸೊ 5th ಚಾಪ್ಟರ್ ಬಂದ್ಬಿಟ್ಟು ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್. ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಮೇಲೆ 1 ಮಾರ್ಕ್ 1 ಬರುತ್ತೆ, 3 ಮಾರ್ಕ್ 1 ಬರುತ್ತೆ. ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಮೇಲೆ 1 ಮಾರ್ಕ್ 1, 3 ಮಾರ್ಕ್ 1. ಸೊ ಇಲ್ಲಿ ಸ್ವಲ್ಪ ಹೆಚ್ಚ ಕಡಿಮೆ ಆಗಬಹುದು, 2 ಮಾರ್ಕಿಂದು ಬರಬಹುದು, ಅದು ಎಕ್ಸ್ಟ್ರಾ ಅಂತ ನೀವು ನೆನಪಿಟ್ಕೊಳ್ಳಿ ಅದನ್ನ. ಸೊ 2 ಮಾರ್ಕಿನ ಒಂದು ಎಕ್ಸ್ಟ್ರಾ ಬರಬಹುದು. ಫೈನ್. ಇದಾದ ನಂತರ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ಚಾಪ್ಟರ್ ಇದೆ. ಸೊ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ಮೇಲೆ 1 ಮಾರ್ಕ್ ಬರುತ್ತೆ, 2 ಮಾರ್ಕ್ ಬರುತ್ತೆ, 3 ಮಾರ್ಕ್ ಬರುತ್ತೆ, 5 ಮಾರ್ಕ್ ಬರುತ್ತೆ. 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್ ಅಂಡ್ 5 ಮಾರ್ಕ್. ಬಟ್ ಇದ್ರ ಮೇಲೆ 5 ಮಾರ್ಕ್ ಅಂದ್ರೆ ಫಸ್ಟ್ 5 ಮಾರ್ಕ್ ಅಂದ್ರೆ ಥಿಯರಿ ಇರುತ್ತೆ ಅದ. ಸೊ ಇಲ್ಲ ಅಂದ್ರೆ 5 ಮಾರ್ಕ್ಸ್ ಅದೇ ಅಂದ್ರೆ ಅದು ನ್ಯೂಮರಿಕಲ್ ಆಗಿರುತ್ತೆ. ಸೊ ಇದ್ರ ಮೇಲೆ ಯಾವುದೇ ತರ ನ್ಯೂಮರಿಕಲ್ ಇಲ್ಲ. ಓಕೆ, ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಆಯಿತು. 7th ಚಾಪ್ಟರ್ ಬಂದು ಅಲ್ಟರ್ನೇಟಿಂಗ್ ಕರೆಂಟ್. ಅಲ್ಟರ್ನೇಟಿಂಗ್ ಕರೆಂಟ್ ಮೇಲೆ ನಿಮಗೆ 1 ಮಾರ್ಕ್ ಇದೆ, 2 ಮಾರ್ಕ್ದು 1 ಇದೆ, 3 ಮಾರ್ಕ್ದು 1 ಇದೆ, 5 ಮಾರ್ಕ್ ನ್ಯೂಮರಿಕಲ್ ಇದೆ. 1, 2, 3, 5 ಮಾರ್ಕ್ ಆಫ್ ನ್ಯೂಮರಿಕಲ್. ಸೊ ಇಷ್ಟಿದೆ. ಇದಾದ ನಂತರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಲ್ಲಿ ನಿಮಗೆ ಜಸ್ಟ್ 2 ಮಾರ್ಕಿಂದ 1 ಪ್ರಶ್ನೆ ಮಾತ್ರ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಲಾಗ್ತಾ ಇದೆ. ಓಕೆ, ಅದಾದ ನಂತರ ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಏನಾದ್ರು 9th ಚಾಪ್ಟರ್ ರೇ ಆಪ್ಟಿಕ್ಸ್ ಇದ್ದಿದ್ದಿಲ್ಲ ಅಂದ್ರೆ, ಸೊ ನೀವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಲ್ಲಿ ಇನ್ನೊಂದು 2 ಪ್ರಶ್ನೆ, 1 ಅಥವಾ 2 ಪ್ರಶ್ನೆಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ನಿಮ್ಮ ಮಿಡ್ ಟರ್ಮ್ಗೆ 9 ಚಾಪ್ಟರ್ಸ್ ಇದ್ರೆ ಡೆಫಿನೆಟ್ಲಿ 2 ಮಾರ್ಕ್ಸ್ ಮಾತ್ರ ಬರುತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮೇಲೆ. ರೇ ಆಪ್ಟಿಕ್ಸ್ ಮೇಲೆ ನೋಡಿ ನಿಮಗೆ 1 ಮಾರ್ಕ್ 1 ಬರುತ್ತೆ, 3 ಮಾರ್ಕ್ 1 ಬರುತ್ತೆ, 5 ಮಾರ್ಕ್ 1 ಬರುತ್ತೆ. ರೇ ಆಪ್ಟಿಕ್ಸ್ ಅಲ್ಲಿ ನಿಮಗೆ 1 ಮಾರ್ಕ್ 1 ಬರುತ್ತೆ, 3 ಮಾರ್ಕ್ 1 ಬರುತ್ತೆ, 5 ಮಾರ್ಕ್ 1 ಬರುತ್ತೆ. ಸೊ 5 ಮಾರ್ಕ್ ಏನಾಗಿರುತ್ತಪ್ಪ ಅಂದ್ರೆ ಡೆಫಿನೆಟ್ಲಿ ಅದು ಥಿಯರಿ ಆಗಿರುತ್ತೆ. ಸೊ ಇಷ್ಟೇನಾಗ್ತಿದ್ದು ಇದು ಕಂಪ್ಲೀಟ್ ನಿಮ್ದು ಏನೈತೆ ಬ್ಲೂ ಪ್ರಿಂಟ್ ಅಂತ ಹೇಳ್ಬೋದು. ಸೊ ಇನ್ನೂ ಯಾರು ಈಗ ಜಸ್ಟ್ ಜಾಯ್ನ್ ಆಗಿದ್ದಾರೆ ಒಂದಿಷ್ಟು ಜನ, ಅವ್ರಿಗೋಸ್ಕರ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಫಾಸ್ಟ್ ಆಗಿ 9th ಚಾಪ್ಟರ್ ಯಾವ ತರ ಇದೆ ಅಂತ ಹೇಳಿ. ನೋಡಿ ಫಸ್ಟ್ ಇನ್ನೂ ನೋಟ್ ಡೌನ್ ಮಾಡ್ಕೊಳ್ಳೋಣ, ಸರಿಯಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಮೇಲೆ 1 ಮಾರ್ಕ್ ಬರುತ್ತೆ, 3 ಮಾರ್ಕ್ ಬರುತ್ತೆ, 5 ಮಾರ್ಕ್ ಥಿಯರಿ ಬರುತ್ತೆ, 5 ಮಾರ್ಕ್ ನ್ಯೂಮರಿಕಲ್ ಬರುತ್ತೆ. ಅರ್ಥ ಆಯ್ತಲ್ಲ? 1 ಮಾರ್ಕ್, 3 ಮಾರ್ಕ್, 5 ಮಾರ್ಕ್ ಥಿಯರಿ, 5 ಮಾರ್ಕ್ ನ್ಯೂಮರಿಕಲ್. 5T 5M ಅಂತ ಬರ್ಕೋರಿ. ಅಂದ್ರೆ 5 ಮಾರ್ಕ್ ಅದೊಂದು ಥಿಯರಿ ಬರುತ್ತೆ, 5 ಮಾರ್ಕ್ ಅದೊಂದು ನ್ಯೂಮರಿಕಲ್ ಬರುತ್ತೆ. ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಮೇಲೆ ಎಲ್ಲಾನು ಬರ್ತಾವೆ. 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 5 ಥಿಯರಿ, 5 ನ್ಯೂಮರಿಕಲ್ ಎಲ್ಲವೂ ಬರ್ತಕ್ಕಂಥ ಚಾಪ್ಟರ್. ಕರೆಂಟ್ ಎಲೆಕ್ಟ್ರಿಸಿಟಿ ಬಂದು 1 ಮಾರ್ಕ್ನು 2 ಪ್ರಶ್ನೆಗಳು ಬರ್ತವೆ, 2 ಮಾರ್ಕಿನ 2 ಪ್ರಶ್ನೆಗಳು ಬರ್ತವೆ, 1, 1, 2, 2, 3 ಮಾರ್ಕಿನ ಒಂದು ಬರುತ್ತೆ, 5 ಮಾರ್ಕ್ ಥಿಯರಿನೂ ಬರುತ್ತೆ, 5 ಮಾರ್ಕ್ ನ್ಯೂಮರಿಕಲ್ ಬರುತ್ತೆ. ಸೊ ಹೈಯೆಸ್ಟ್ ಮಾರ್ಕ್ಸ್ ಬರ್ತಕ್ಕಂಥ ಚಾಪ್ಟರ್ ಬಂದ್ಬಿಟ್ಟು ಕರೆಂಟ್ ಎಲೆಕ್ಟ್ರಿಸಿಟಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಮೇಲೆನೂ ಕೂಡ ಮ್ಯಾಕ್ಸಿಮಮ್ ಬರ್ತವೆ. ಸೇಮ್ ಥಿಂಗ್ ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಎಷ್ಟು ಬರುತ್ತೆ ಅಷ್ಟೇ ಬರುತ್ತೆ. 1 ಮಾರ್ಕಿನ 2 ಪ್ರಶ್ನೆಗಳು, 2 ಮಾರ್ಕಿನ 2 ಪ್ರಶ್ನೆಗಳು, 3 ಮಾರ್ಕಿನ 1 ಪ್ರಶ್ನೆ, 5 ಥಿಯರಿ ಅಂಡ್ 5 ನ್ಯೂಮರಿಕಲ್. ಅಂದ್ರೆ 5 ಮಾರ್ಕಿನ ಒಂದು ಥಿಯರಿ ಬರುತ್ತೆ, 5 ಮಾರ್ಕಿನ ಒಂದು ನ್ಯೂಮರಿಕಲ್ ಬರುತ್ತೆ. ಸೊ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಮೇಲೆ 1 ಮಾರ್ಕ್ 1 ಬರುತ್ತೆ, 3 ಮಾರ್ಕ್ 1 ಬರುತ್ತೆ ಈ ಬ್ಲೂ ಪ್ರಿಂಟ್ ಪ್ರಕಾರ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇನ್ನೂ 1 ಅಥವಾ 2 ಮಾರ್ಕ್ಸ್ ಅಲ್ಲಿ ಹೆಚ್ಚಿಗೆ ಬರಬಹುದು. ಸೊ ಮೋಸ್ಟ್ಲಿ 2 ಮಾರ್ಕಿಂದ ಒಂದು ಎಕ್ಸ್ಟ್ರಾ ಕ್ವಶನ್ ಬರ್ಬೋದು, ಅಥವಾ 3 ಮಾರ್ಕಿಂದ ಇನ್ನೊಂದು ಬರ್ಬೋದು, ಇನ್ನೊಂದು 1 ಮಾರ್ಕಿಂದ ಬರ್ಬೋದು. ಓಕೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮೇಲೆ ಒಂದ್ ವೇಳೆ ಯಾರಿಗಾದ್ರೂ ರೇ ಆಪ್ಟಿಕ್ಸ್ ಚಾಪ್ಟರ್ ಇದ್ದಿದ್ದಿಲ್ಲ ಅಂದ್ರೆ, ಯಾರಿಗಾದ್ರೂ ಅಂದ್ರೆ 9th ಚಾಪ್ಟರ್ ಬಹಳಷ್ಟು ಡಿಸ್ಟ್ರಿಕ್ಟ್ ಅಲ್ಲಿ ಇಲ್ಲ, ಸೊ ಆ ಡಿಸ್ಟ್ರಿಕ್ಟ್ ದವರು ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಮೇಲೆ ಇನ್ನೊಂದಿಷ್ಟು ಕ್ವಶನ್ಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು.
ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ 1 ಮಾರ್ಕ್ ಒಂದು, 2 ಮಾರ್ಕ್ ಒಂದು, 3 ಮಾರ್ಕ್ ಒಂದು, 5 ಮಾರ್ಕ್ ಒಂದು. ನ್ಯೂಮರಿಕಲ್ ಅಲ್ಲ, ಇಟ್ ಈಸ್ ಥಿಯರಿ. ಓಕೆ, ಎಸ್. ಲಾಸ್ಟಿಗೆ ನಾನು ಹೇಳ್ತೀನಿ ಇನ್ನೊಂದ್ಸಲ ನ್ಯೂಮರಿಕಲ್ ಬರೋ ಚಾಪ್ಟರ್ಸ್ ಗಳನ್ನ ಲಾಸ್ಟಿಗೆ ಹೇಳೋಣ. ಇದಾದ ನಂತರ ಅಲ್ಟರ್ನೇಟಿಂಗ್ ಕರೆಂಟ್ ಚಾಪ್ಟರ್ ಬಂದ್ಬಿಟ್ಟು 1 ಮಾರ್ಕ್ ಒಂದು, 2 ಮಾರ್ಕ್ ಒಂದು, 3 ಮಾರ್ಕ್ ಒಂದು, 5 ಮಾರ್ಕ್ ನ್ಯೂಮರಿಕಲ್ ಬರುತ್ತೆ. ದೆನ್ ರೇ ಆಪ್ಟಿಕ್ಸ್ ಅಲ್ಲಿ 1 ಮಾರ್ಕ್ ಒಂದು, 3 ಮಾರ್ಕ್ ಒಂದು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಲ್ಲಿ 2 ಮಾರ್ಕಿನ ಪ್ರಶ್ನೆ ಬರುತ್ತೆ. ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ಅಲ್ಲಿ 1 ಮಾರ್ಕ್, 3 ಮಾರ್ಕ್ ಅಂಡ್ 5 ಮಾರ್ಕ್ ಥಿಯರಿ ಬರುತ್ತೆ. ಸೊ ಇಷ್ಟು ನೀವು ಗಮನ ಇಟ್ಟು ನೋಡ್ತಾ ಹೋಗ್ಬೇಕು. ಸೊ ಇಲ್ಲಿ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ನ್ಯೂಮರಿಕಲ್ ಬರ್ತಕ್ಕಂಥವು 5 ಚಾಪ್ಟರ್ಗಳನ್ನ ನಾನೀಗ ಹೇಳಿದ್ದೀನಿ. ಯಾವ್ಯಾವ ಅಂದ್ರೆ, ಫಸ್ಟ್ಗೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ನ್ಯೂಮರಿಕಲ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್, ಕರೆಂಟ್, ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್, ದಟ್ ಇಸ್ ಮೀನ್ಸ್ ಫಸ್ಟ್ 4 ಚಾಪ್ಟರ್ಸ್ ಅಂಡ್ ಅಲ್ಟರ್ನೇಟಿಂಗ್ ಕರೆಂಟ್. ಫಸ್ಟ್ 4 ಚಾಪ್ಟರ್ಸ್ ಅಂಡ್ ಅಲ್ಟರ್ನೇಟಿಂಗ್ ಕರೆಂಟ್. ನೋಡ್ರಿ, ಇದ್ರೊಳಗ ಬಹಳಷ್ಟು ಡಿಸ್ಟ್ರಿಕ್ಟ್ ಗಳಲ್ಲಿ ಬದಲಾಗಬಹುದು ಒಂದಿಷ್ಟು ಕ್ವಶನ್ಸ್ಗಳು, ಮತ್ತು ಒಂದಿಷ್ಟು ಬದಲಾವಣೆನೂ ಆಗ್ಬಹುದು. ಬಟ್ ಡೆಫಿನೆಟ್ ಆಗಿ ಬರುವಂತ ಹೇಳ್ತೀನಿ ನೋಡ್ರಿ, 3 ಚಾಪ್ಟರ್ ಡೆಫಿನೆಟ್ ಆಗಿ ಪರ್ಫೆಕ್ಟ್ ಮಾಡ್ಕೊಂಡ್ಬಿಡ್ರಿ. ಆ 3 ಚಾಪ್ಟರ್ ಡೆಫಿನೆಟ್ಲಿ ಬರುತ್ತೆ. ಓಕೆ, ಡೆಫಿನೆಟ್ಲಿ ನಿಮ್ ಮಿಡ್ ಟರ್ಮಿಗೆ ಆ ನ್ಯೂಮರಿಕಲ್ ಬಂದೇ ಬರುತ್ತೆ ಆ 3 ಚಾಪ್ಟರ್ ಅಲ್ಲಿ. ನೋಡ್ರಿ, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್, ಇನ್ನು ಉಳಿದ 2 ಚಾಪ್ಟರ್ಗಳು ಬೇಕಿದ್ರೆ ಶಫಲ್ ಆಗಬಹುದು, ಅವ್ರು ಬದಲು ಮಾಡಬಹುದು. ಬಟ್ ನನ್ನ ಒಂದು ಅಬ್ಸರ್ವೇಷನ್ ಪ್ರಕಾರ ಈ 3 ಚಾಪ್ಟರ್ಗಳು, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್, ಕರೆಂಟ್, ಎಲೆಕ್ಟ್ರಿಸಿಟಿ, ಅಲ್ಟರ್ನೇಟಿಂಗ್ ಕರೆಂಟ್, ಈ 3 ಚಾಪ್ಟರ್ ಅಲ್ಲಿ ನ್ಯೂಮರಿಕಲ್ಸ್ ಬಂದೇ ಬರುತ್ತೆ. ಈ 3 ಚಾಪ್ಟರ್ ಗಳನ್ನ ಫುಲ್ ಪರ್ಫೆಕ್ಟ್ ಮಾಡ್ಕೊಂಡ್ಬಿಡಿ. ಇದು ನಿಮ್ ಫೈನಲ್ ಎಕ್ಸಾಮಿಗೂ ಹೆಲ್ಪ್ಫುಲ್ ಆಗುತ್ತೆ ಈ 3 ಚಾಪ್ಟರ್ಗಳು. ಸೊ 99% ಈ 3 ಚಾಪ್ಟರ್ಸ್ ಇಂದ ಫೈನಲ್ ಎಕ್ಸಾಮಿಗೂ ಕೂಡ ಬರುತ್ತೆ. ಸೊ ಆ ಕಾರಣದಿಂದ ದೀಸ್ 3 ಚಾಪ್ಟರ್ಸ್, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್, ಕರೆಂಟ್, ಎಲೆಕ್ಟ್ರಿಸಿಟಿ ಅಂಡ್ ಅಲ್ಟರ್ನೇಟಿಂಗ್ ಕರೆಂಟ್, ಈ 3 ಚಾಪ್ಟರ್ಸ್ ಗಳಲ್ಲಿ ನ್ಯೂಮರಿಕಲ್ ಅನ್ನ ಬಹಳ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಪ್ರೀವಿಯಸ್ ಇಯರ್ ಅಲ್ಲಿ ಬಿದ್ದಿರತಕ್ಕಂತ ಎಲ್ಲಾ ನ್ಯೂಮರಿಕಲ್ಸ್ ಗಳನ್ನ ಕವರ್ ಮಾಡ್ಕೊಳ್ಳಿ. ಸೊ ಬಹಳಷ್ಟು ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಇರುತ್ತೆ, ಪ್ರೀವಿಯಸ್ ಇಯರ್ ಅಂದ್ರೆ ಯಾವ್ದು ಮಾಡ್ಬೇಕು ಅಂತ ಹೇಳಿ. ಸೊ ನನ್ನ ಅಬ್ಸರ್ವೇಷನ್ ಪ್ರಕಾರ ಈಗ ಮಿಡ್ ಟರ್ಮ್ ಗಾಗಿ ಹೇಳ್ತಾ ಇದ್ದೀನಿ, 2018 ಅಂಡ್ 2019 ಈ 2 ಕ್ವಶನ್ಸ್ ಪೇಪರ್ ಗಳನ್ನು ನೀವು ಮಾಡಬೇಕು. 2018, 2019 ಮಾರ್ಚ್ ಆಸ್ ವೆಲ್ ಆಸ್ ಜುಲೈ, ಇಫ್ ಪಾಸಿಬಲ್ ಟೇಕ್ 2017 ಆಲ್ಸೋ. ಈ 3 ಕ್ವಶನ್ ಪೇಪರ್ಗಳು ಅಥವಾ 4 ಕ್ವಶನ್ ಪೇಪರ್ಗಳಲ್ಲಿ ಬಿದ್ದಿರುವ PYQ, ಪ್ರೀವಿಯಸ್ಲಿ ಇಯರ್ಲಿ ಆಸ್ಕ್ಡ್ ಕ್ವಶನ್ಸ್, ಅವುಗಳನ್ನು ನೀವು ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಈ 3 ಚಾಪ್ಟರ್ಸ್ ಗಳನ್ನ ನೀವು ಇದು ಮಾಡ್ಕೊಳ್ಳಿ. ದಯವಿಟ್ಟು ಒಂದು ಪೆನ್ ತಗೊಳ್ಳಿ, ಒಂದು ಪೇಪರ್ ಅಥವಾ ನೋಟ್ಬುಕ್ ತಗೊಳ್ಳಿ. ಈಗ ನಾನು ಪ್ರತಿ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನಿಮ್ಗೆ ಡಿಕ್ಟೇಟ್ ಮಾಡ್ತಾ ಹೋಗ್ತೀನಿ. ಎಸ್ಪೆಷಲಿ 3 ಮಾರ್ಕ್ ಮತ್ತು 5 ಮಾರ್ಕ್ ಬಹಳ ಇಂಪಾರ್ಟೆಂಟ್ ಇರ್ತವೆ. ಅಲ್ಲಿ ದಯವಿಟ್ಟು ಗಮನ ಇಟ್ಟು ನೋಡ್ಕೊಳ್ಳಿ. ಇಲ್ಲ ಅಂದ್ರೆ ನೀವು ಒಂದು ಯಾವ್ದಾದ್ರು ಬುಕ್ ತಗೊಳ್ಳಿ, ಆ ಬುಕ್ ಅಲ್ಲಿ ಪೆನ್ಸಿಲ್ಲೇ ಮಾರ್ಕ್ ಮಾಡ್ತಾ ಹೋಗಿ. ಓಕೆ, ಎಸ್. ಈಗ ನೋಡೋಣ. ಫಸ್ಟಿಗೆನೆ ಚಾಪ್ಟರ್ ಯಾವ್ದಿದೆ, ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ನೋಡ್ರಿ, 1 ಮಾರ್ಕಿನು ಬಹಳಷ್ಟು ಇಂಪಾರ್ಟೆಂಟ್ ನಾನು ಹೇಳುವುದಿಲ್ಲ, ಯಾಕಂದ್ರೆ 1 ಮಾರ್ಕಿನು ಟ್ವಿಸ್ಟ್ ತೆಗೆಯುವಂತ ಚಾನ್ಸಸ್ ಬಹಳ ಇರುತ್ತೆ. ಸೊ PYQs 1 ಮಾರ್ಕ್ ಅಲ್ಲಿ ಬಹಳಷ್ಟು ಮ್ಯಾಟರ್ ಆಗೋದಿಲ್ಲ, ಹಂಗಂತ ಮ್ಯಾಟ್ರೇ ಆಗಲ್ಲ ಅಂತಲ್ಲ, ಮ್ಯಾಟರ್ ಆಗ್ತದ. ಬಟ್ ಓನ್ಲಿ 30 to 40% ಅಷ್ಟ ಮ್ಯಾಟರ್ ಆಗ್ತದ. ಬಟ್ ರಿಮೈನಿಂಗ್ ಪೋರ್ಷನ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಏನಾಗ್ತವೆ, ಮ್ಯಾಟರ್ ಆಗ್ತವೆ. ಓಕೆ, ಸೊ ಇಲ್ಲಿ ನೋಡ್ತಾ ಇದ್ದೀವಿ ನಾವು. ಫಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಸೊ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅಲ್ಲಿ ಫಸ್ಟ್ ನೋಡ್ರಿ, ಇಂಪಾರ್ಟೆಂಟ್ ಕ್ವಶನ್ ಬಂದ್ಬಿಟ್ಟು SI ಯೂನಿಟ್ ಆಫ್ ಚಾರ್ಜ್ ಕೇಳ್ತಾರೆ 1 ಮಾರ್ಕಿಗೆ. ಅಂಡ್ ಚಾರ್ಜಿಂಗ್ ದ ಬಾಡಿ ಮೆಥಡ್ಸ್ ಇದಾವಲ್ಲ, ಕಂಡಕ್ಷನ್, ಇಂಡಕ್ಷನ್, ದೆನ್ ಫ್ರಿಕ್ಷನ್. ಸೊ ಅದ್ರೊಳಗೆ ಯಾವ್ದಾದ್ರು ಒಂದು ಬರಿ ಅಂತ ಹೇಳ್ಬೋದು, ಅಥವಾ ಎನಿ 3 ಮೆಥಡ್ಸ್ ಅಂತೂ ಅವರು ಹೇಳ್ಬಹುದು. ರೈಟ್, ಇದಾದ ನಂತರ ಏನ್ ಮಾಡ್ತಾರೆ, ನಿಮಗ ಫೋರ್ಸ್ ಬಿಟ್ವೀನ್, ಬೇಸಿಕ್ ಕ್ವಶನ್ಸ್ ಇರ್ತವೆ. ಫೋರ್ಸ್ ಬಿಟ್ವೀನ್ ಲೈಕ್ ಚಾರ್ಜಸ್, ಅನ್ಲೈಕ್ ಚಾರ್ಜಸ್, ಆ ತರ ಒಂದು +Q -Q ಕೊಟ್ಟಿರ್ತಾರೆ. ಮುಂದೆ ಇಲ್ಲಿ 2 ಫೋರ್ಸ್ ಇದೆ, ಇದನ್ನೊಂದು ಡೈಎಲೆಕ್ಟ್ರಿಕ್ ನಾವು ಇದನ್ನ ಮಾಡ್ತೀವಿ, ಅವಾಗ ಫೋರ್ಸ್ ಎಷ್ಟಿರುತ್ತೆ, ಡಿಫೈನ್ 1 ಕೂಲಮ್, ಡಿಫೈನ್ 1 ವೋಲ್ಟ್, ಡಿಫೈನ್ 1 ವ್ಯಾಟ್, ಡಿಫೈನ್ ಲೀನಿಯರ್ ಡೆನ್ಸಿಟಿ, ಡಿಫೈನ್ ಸರ್ಫೇಸ್ ಡೆನ್ಸಿಟಿ, ಈ ತರದ ಪ್ರಶ್ನೆಗಳಿಗೆ ಬರ್ತಾ ಹೋಗ್ತವೆ. ಸೊ 1 ಮಾರ್ಕ್ ಒಳಗೆ ಬಹಳ ಎಕ್ಸ್ಪೆಕ್ಟ್ ಮಾಡಬೇಡಿ ಎಲೆಕ್ಟ್ರಿಕ್ ಫೀಲ್ಡ್ ಡೆಫಿನಿಷನ್. ಸೊ ಎಲ್ಲ ಬೇಸಿಕ್ ಅನ್ನ ನೀವು ಓದ್ಕೊಂಡಿರಿ. ಸೊ ಅದರಲ್ಲಿ 1 ಮಾರ್ಕ್ ನಿಮಗೆ ಹೆಚ್ಚಿಗೆ ಬರ್ತಾ ಹೋಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ನನಗೆ ಅನ್ಸೋದು 1 ಮಾರ್ಕಿಗೆ ನೋಡ್ರಿ, SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, SI ಯೂನಿಟ್ ಆಫ್ ಚಾರ್ಜ್, ಯೂನಿಟ್ ಮೇಲೆ ಕೇಳೋ ಚಾನ್ಸ್ ಹೆಚ್ಚಿರುತ್ತೆ. ಅದು ಬಿಟ್ರೆ ನಾನು ಈ ಚಾಪ್ಟರ್ ಓದಿರೋ ಪ್ರಕಾರ ನನಗನ್ಸಿತ್ತು, ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಪಾಯಿಂಟ್ ಚಾರ್ಜ್ ಅಂಡ್ ಡ್ಯೂ ಟು ನೆಗೆಟಿವ್ ಪಾಯಿಂಟ್ ಚಾರ್ಜ್. ನೆಗೆಟಿವ್ ಪಾಯಿಂಟ್ ಚಾರ್ಜ್ ಇದ್ರೆ ಹೆಂಗಿರುತ್ತೆ, ಪಾಸಿಟಿವ್ ಪಾಯಿಂಟ್ ಚಾರ್ಜ್ ಇದ್ರೆ ಹೇಗಿರುತ್ತೆ. ಸೊ ನಿಮ್ಗೆ ಗೊತ್ತಿರ್ತದ, ಪಾಸಿಟಿವ್ ಅಂದ್ರೆ ಆಲ್ವೇಸ್ ಹೋಗ್ತಿರ್ತದ. ನೀವು ಯಾವ್ದಾದ್ರು ಕನೆಕ್ಷನ್ ನೋಡ್ರಿ,
ಯಾವಾಗಲೂ ಬ್ಯಾಟ್ರಿದ ಪಾಸಿಟಿವ್ ಸೈಡ್ ದಿಂದ ಕರೆಂಟ್ ಪಾಸ್ ಆಗಿ ಹೋಗ್ತಿರ್ತದೆ. ಕರೆಂಟ್ ಡೈರೆಕ್ಷನ್ ಆಲ್ವೇಸ್ ವಿ ಟೇಕ್ ಫ್ರಮ್ ದ ಪಾಸಿಟಿವ್ ಆಫ್ ದ ಬ್ಯಾಟ್ರಿ ಟು ದ ನೆಗೆಟಿವ್ ಆಫ್ ದ ಬ್ಯಾಟ್ರಿ. ಅಂದ್ರೆ ಪಾಸಿಟಿವ್ ಅಂದ್ರೆ ಹೋಗುದು, ನೆಗೆಟಿವ್ ಅಂದ್ರೆ ಬರುದು. ಸೊ ಪಾಸಿಟಿವ್ ಅಂದ್ರೆ ರೇಡಿಯಲಿ ಔಟ್ವರ್ಡ್ ಆಗ್ತದೆ, ನೆಗೆಟಿವ್ ಅಂದ್ರೆ ರೇಡಿಯಲಿ ಇನ್ವರ್ಡ್ ಆಗ್ತದೆ. ಎಲೆಕ್ಟ್ರಿಕ್ ಫ್ಲಕ್ಸ್ ಬಗ್ಗೆ ಎಲೆಕ್ಟ್ರಿಕ್ ಡೈಪೋಲ್ ನೋಡ್ರಿ, ಬಹಳ ಜನ ಕೇಳಿದಾರೆ ವಾಟ್ ಈಸ್ ಆನ್ ಎಲೆಕ್ಟ್ರಿಕ್ ಡೈಪೋಲ್. ನನ್ನ ಪ್ರಕಾರ ಮೋಸ್ಟ್ ಆಫ್ ದ ಬಿಗ್ಗೆಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು ಎಲೆಕ್ಟ್ರಿಕ್ ಡೈಪೋಲ್. ಓಕೆ, ಸೊ ಇಷ್ಟು ಸಾಕ್ರಿ, 1 ಮಾರ್ಕಿನ ಸಾಕ್ಯಾರ. 1 ಮಾರ್ಕಿನ ನೀವು ರಿಲೇಟೆಡ್ ಇದ್ದದ್ದು ಹೆಂಗಾದ್ರೂ ಬರಲೇಬೇಕು. ಆ 10 ಕ್ವಶನ್ ಇರ್ತಾವೆ. ಸೊ ಅದ್ರ ರಿಲೇಟೆಡ್ ಏನಾದ್ರೂ ಬರಿ, ಡೆಫಿನಿಷನ್ಸ್ಗಳು, SI ಯೂನಿಟ್ಗಳು ಬಟ್ ಮೆನ್ಷನ್ ಮಾಡಿ ಬರಿ. ಇನ್ 2 ಮಾರ್ಕಿನ ಭಾಳ ಇಂಪಾರ್ಟೆಂಟ್ ಆಗ್ತಾವ ನೋಡ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಬರೆದಿಟ್ಕೊಂಡ್ಬಿಡ್ರಿ. 95% ಚಾನ್ಸಸ್ ಐತಿ ಈ ಕ್ವಶನ್ ಬರೋದು. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಕೂಲಮ್ಸ್ ಇನ್ವರ್ಸ್ ಸ್ಕ್ವೇರ್ ಲಾ. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಏನು ಕೂಲಮ್ಸ್ ಇನ್ವರ್ಸ್ ಸ್ಕ್ವೇರ್ ಲಾ. ಬಹಳ ಸಲ ಬಿದ್ದಿದೆ, ಇದೇ ಸಲ ಬೀಳ್ತದೆ. ನಿಮಗೆ ಗೊತ್ತದ ಇದು ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ಅಂತ ಎಕ್ಸ್ಟ್ರಾಕ್ಟ್ ಮಾಡಿರೋದು ವಿತ್ ಎಲೆಕ್ಟ್ರೋಸ್ಟಾಟಿಕ್ ಚಾರ್ಜಸ್ಗೆ. ದ ಫೋರ್ಸ್ ಆಫ್ ಅಟ್ರಾಕ್ಷನ್ or repulsion between two stationary charges is directly proportional to the product of their charges. Now universal of gravitation product of their masses ಅಂತ ಹೇಳ್ತೀವಿ, ಇಲ್ಲಿ product of their charges and inversely proportional to the square of the distance between them. ಸೊ ಇದನ್ನ ಬರೀ ಡೆಫಿನಿಷನ್ ಬರೆದ್ರೆ 2 ಮಾರ್ಕ್ಸ್ ಸಿಗುದಿಲ್ಲ, ನೀವು ಎಕ್ಸ್ಪ್ಲನೇಷನ್ ಕೊಡಬೇಕು. ಕನ್ಸಿಡರ್ 2 ಚಾರ್ಜಸ್ Q1 and Q2 is separated by a distance r ಅಂತ ಹೇಳಿ ತಗೊಂಡ ಅವೆರಡರ ನಡುಬರ್ಕಿನ ಫೋರ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು Q1 and Q2 ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/r² ಅಂತ ತಗೊಂಡ F is equal to K Q1 Q2 into r². ಇಲ್ಲಿ K ಅಂದ್ರೆ ಏನ್ ಕೇಳ್ತಾರ ನಿಮಗೆ ಗೊತ್ತಿರಬೇಕು. K ಅಂದ್ರೆ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. K ಅಂದ್ರೆ ಇಲ್ಲಿ ಪರ್ಮಿಟಿವಿಟಿ ಆಫ್ K is a proportionality constant. K is equal to epsilon naught into r ಆಗಿರ್ತದ. That epsilon naught is the permittivity of free space. ಅದರ ವ್ಯಾಲ್ಯೂ ಕೇಳಬಹುದು ನೋಡ್ರಿ 1 ಮಾರ್ಕಿಗೆ 8.854 into 10 to the power 12. So most important question ada. And second most important question, please note it down. State and explain Gauss law. State and explain Gauss law. Second most important question idu state and explain Gauss law. So first chapter ಅಲ್ಲಿ 2 ಮಾರ್ಕಿಂದ ಯಾವುದೇ ಇಲ್ಲ, ಇವನು 3 ಮಾರ್ಕಿಗೆ ಕೇಳ್ತಾರೆ ನೋಡ್ರಿ. ಫಸ್ಟ್ ಚಾಪ್ಟರ್ 2 ಮಾರ್ಕ್ ಪ್ರಶ್ನೆ ಬರಲ್ಲ ಅಂತ ಹೇಳಿದ್ದೀನಿ ನಾನು. ಸೊ ಇದು ಕೂಲಮ್ಸ್ ಇನ್ವರ್ಸ್ ಸ್ಕ್ವೇರ್ ಆಗಿರ್ಬೋದು, ಗಾಸ್ ಲಾ ಆಗಿರ್ಬೋದು, 3 ಮಾರ್ಕಿಗೆ ಬರೋ ಚಾನ್ಸ್ ಹೆಚ್ಚು. ಓಕೆ, ಬಹಳ ಇಂಪಾರ್ಟೆಂಟ್ ನೋಡ್ರಿ. ಸೊ ಇಲ್ಲಿ ಕ್ವಶನ್ ಮಿಸ್ ಆಗೋದಿಲ್ಲ, ಲಕ್ಷ ಕೊಡ್ರಿ. ಇಲ್ಲಿ ಯಾವುದೇ ಕಾರಣಕ್ಕೂ ಕ್ವಶನ್ ಮಿಸ್ ಆಗೋದಿಲ್ಲ. ನಾನು ಹೇಳೋ ಕ್ವಶನ್ ಅಲ್ಲೇ ಡೆಫಿನೆಟ್ಲಿ ಕ್ವಶನ್ ಬರ್ತದ. ಫಸ್ಟ್ ಚಾಪ್ಟರ್ ಒಳಗ ಶಫಲ್ ಅಥವಾ ನೋಡ್ರಿ, ಯಾವುದೇ ಕ್ವಶನ್ ಪೇಪರ್ ತೆಗಿಬೇಕಾದ್ರೆ ಒಂದು 15% ಟಫ್ ತೆಗಿಬೇಕಂತ ಇರ್ತದೆ. ಅದು ಯಾವುದೇ ಚಾಪ್ಟರ್ ಇಂದ ಬರ್ಬೋದು. ಬಟ್ ನನಗೆ ಅನ್ಸಿದ ಮಟ್ಟಿಗೆ ಯೂಶುವಲಿ ಯಾವುದೇ ಸಬ್ಜೆಕ್ಟ್ ಅಲ್ಲಿ ಫಸ್ಟ್ ಚಾಪ್ಟರ್ ದಿಂದ ಟಫೆಸ್ಟ್ ಕ್ವಶನ್ ಬರೋ ಚಾನ್ಸಸ್ ಕಡಿಮೆ. ಎಲ್ಲೆಲ್ಲಿ ತೆಗಿಲಿಕ್ಕೆ ಚಾನ್ಸ್ ಇದ್ರೆ ತೆಗಿತಾರೆ. ಫಾರ್ ಎಕ್ಸಾಂಪಲ್ ಈಗ ಮ್ಯಾಥಮೆಟಿಕ್ಸ್ ಅಲ್ಲಿ ರಿಲೇಷನ್ ಅಂಡ್ ಫಂಕ್ಷನ್ ಮತ್ತು ಇಂಟಿಗ್ರೇಷನ್ ಮೇಲೆ ತೆಗಿಬಹುದು ಟಫ್ ಕ್ವಶನ್. ಹಂಗ ಉಳಿದ ಕ್ವಶನ್ ಅಲ್ಲಿ ಅದು ಬರೋದಿಲ್ಲ. ಅದೇ ತರ ಇಲ್ಲಿ ಕೂಡ ಅದು ಬರೋದಿಲ್ಲ. ಸೊ ಇಲ್ಲಿ ಏನದ ನೋಡ್ರಿ, ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಗಾಸ್ ಲಾ ಅಂಡ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಕೂಲಮ್ಸ್ ಇನ್ವರ್ಸ್ ಸ್ಕ್ವೇರ್ ಲಾ. ಫಸ್ಟ್ 2 ಕ್ವಶನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಾದ ಮೇಲೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ರೈಟ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ನಿಮಗೆ ಎಕ್ಸಾಮ್ ಅಲ್ಲಿ ಸಮ್ ಟೈಮ್ಸ್ 3 ಅಂತ ಕೇಳ್ತಾರೆ. ರೈಟ್ ಎನಿ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಯಾಕಂದ್ರೆ ಅದು ಇವ್ಯಾಲ್ಯೂಯೇಷನ್ ಈಸಿ ಆಗಲಿ ಅಂತ ಪ್ರತಿಯೊಂದಕ್ಕೂ ಒಂದೊಂದು ಮಾರ್ಕ್ ಕೊಟ್ಟಿರ್ತಾರೆ, ಹೌದಾ? ಅಥವಾ ನೀವು ಡೈರೆಕ್ಟ್ ಕೇಳ್ಬೋದು ಅವರು, ರೈಟ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಸೊ ನೀವು ಏನ್ ಒಂದು 3 ಇಂದ 4 ಪ್ರಾಪರ್ಟಿ ಅದಾವು, ಸೊ ಅವುಗಳನ್ನ ನೀವು ಬರಿಬೇಕು. ಓಕೆ, ಎಲೆಕ್ಟ್ರಿಕ್ ಚಾರ್ಜಸ್ ಆರ್ ಕ್ವಾಂಟೈಸ್ಡ್, ಎಲೆಕ್ಟ್ರಿಕ್ ಚಾರ್ಜಸ್ ಆರ್ ಅಡಿಟಿವ್ ಇನ್ ನೇಚರ್. ಓಕೆ, ಇವುಗಳನ್ನ ದೇ ಆರ್ ಕನ್ಸರ್ವ್ಡ್. ಇವೇನೊಂದು 3-4 ಪ್ರಾಪರ್ಟಿ ಇದಾವಲ್ಲ ಅವನ್ನ ನೀಟಾಗಿ ಬರೀರಿ. ಬಟ್ ನೋಡ್ರಿ 3 ಮಾರ್ಕಿಗೆ ಇರೋದ್ರಿಂದ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೂಡ ಕೊಟ್ರೆ ಒಳ್ಳೆಯದು. ಎಸ್, ಇದಾದ ನಂತರ ರೈಟ್ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ನೋಡ್ರಿ 4 ಕ್ವಶನ್ ಹೇಳಿ ನಾನು. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಕೂಲಮ್ಸ್ ಲಾ, ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಗಾಸ್ ಲಾ, ರೈಟ್ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ರೈಟ್ 3 ಎಲೆಕ್ಟ್ರಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಈ 4 ಕ್ವಶನ್ ಅಲ್ಲಿ ನಿಮಗೆ ನಾಳೆ ಎಕ್ಸಾಮಿಗೆ ಕ್ವಶನ್ ಇರುತ್ತೆ. ಸೊ ಇವುಗಳನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಆಗ್ತಾ ಇಲ್ಲ ಪರ್ಫೆಕ್ಟ್ ಅಂದ್ರು 3 ಆದ್ರೂ ಮಾಡ್ಕೊಳ್ಳಿ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬಗ್ಗೆ 3 ತಗೋರಿ. ನೀವು 10th ಒಳಗೆ ಕಲ್ತಿರ್ತೀರಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಜಸ್ಟ್ ಅದರ್ ಟೈಪ್ ಅದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಅನ್ಪುಟ್ ಚೇಂಜಸ್ ಅದಾವ. ಓಕೆ, ದೇ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್, ದೇ ಒರಿಜಿನೇಟ್ ಫ್ರಮ್ ನಾರ್ತ್ ಎಂಡ್ಸ್ ಟು ಸೌತ್. ಫಿಕ್ಸ್ ಅದಾವ ಇವು. ಓಕೆ, ಒಂದಿಷ್ಟು ಫಿಕ್ಸ್ ಇರ್ತಾವು. ಓಕೆ, ದೇ ಡು ನಾಟ್ ಫಾರ್ಮ್ ಕ್ಲೋಸ್ಡ್ ಲೂಪ್, ದೇ ಆರ್ ಪ್ಯೂರ್ಲಿ ಇಮ್ಯಾಜಿನರಿ. ಓಕೆ, ಈ ತರ ನೀವು ಒಂದಿಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಹಾ, ಇಷ್ಟ ಆದ ನಂತರ ಸೊ ಅಷ್ಟೊಂದು ಇಂಪಾರ್ಟೆಂಟ್ ಕ್ವಶನ್ ನನಗೆ ಉಳಿದದ್ದು ಯಾವ ಕಾಣಿಸ್ತಾ ಇಲ್ಲ. ಓಕೆ, ಐ ಫೀಲ್ ದೀಸ್ 4 ಆರ್ ಇಂಪಾರ್ಟೆಂಟ್. ಓಕೆ, ಎಸ್. ನೆಕ್ಸ್ಟ್ ಹೋಗೋಣ 5 ಮಾರ್ಕ್ ಕ್ವಶನ್ಸ್. 5 ಮಾರ್ಕ್ ಕ್ವಶನ್ಸ್ ಫ್ರಮ್ ಪಾರ್ಟ್ ಡಿ. ಓಕೆ, ಸೊ ಇದ್ರ ಮೇಲೆ 5 ಮಾರ್ಕ್ ಕ್ವಶನ್ ಇದೆ, ಥಿಯರಿನೂ ಇದೆ, ನ್ಯೂಮರಿಕಲ್ಲೂ ಇದೆ. ಎಸ್,
Yeah. Derive the expression for electric field at a point on the axis of an electric dipole. Nodri, on the axis of an electric dipole. Expression for the electric field on the axis of an electric dipole. Okay, let's go. Obtain the expression for electric field at a point on the axis of a dipole. Question ಬರ್ದಿದ್ದೀರಿ ಅನ್ಕೋತೀನಿ. Obtain the expression for electric field at a point on the electric axis of electric dipole. Next question ಅದರೊಳಗೆ obtain the expression for electric field at a point on the equatorial line of dipole. On the equatorial line of dipole. In next question ಬಂದ್ಬಿಟ್ಟು mention the properties ಆಗಿದೆ. Obtain the expression of electric field due to an infinitely long straight uniformly charged wire by Gauss law. Okay, obtain an expression for electric field due to an infinitely long straight uniformly charged wires by using Gauss law. ಓಕೆ, ಇಷ್ಟು ಕ್ವಶನ್ಗಳು ಭಾಳ ಇಂಪಾರ್ಟೆಂಟ್ ಆಗ್ತವೆ. ಇನ್ನೊಂದು ನೋಡಿ, ಲಾಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಡೆಡ್ಯೂಸ್ ದ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಆನ್ ಎ ಡೈಪೋಲ್. ಡೆಡ್ಯೂಸ್ ದ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಆನ್ ಎ ಡೈಪೋಲ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. Placed in uniform electric field, when will be the torque acting on the electric dipole maximum and minimum? ಈ ಪ್ರಶ್ನೆನೂ ಕೂಡ ಬರ್ತದ. Deduce the expression for torque on a dipole placed in uniform electric field, when will be the torque acting on the electric dipole maximum and minimum. ಸೊ ಇಷ್ಟು ಸಾಲ್ಕ್ರಿ ಇದ್ರೊಳಗ 3 ಮಾರ್ಕಿಂದ ಒಂದು ಬರುತ್ತೆ, 5 ಮಾರ್ಕಿಂದ ಒಂದು ಬರುತ್ತೆ. ನಾವು ಎಕ್ಸ್ಪ್ಲೇನ್ ಮಾಡಿದೀವಿ ಈಗ ಇಷ್ಟ. 1 ಮಾರ್ಕ್ 2 ಮಾರ್ಕ್ ನೋಡಿದೀವಿ. ಸೊ ಇಷ್ಟು ಕ್ವಶನ್ಗಳು ಈ ಚಾಪ್ಟರ್ ಇಂದ ಕನ್ಫರ್ಮ್ ಆಗಿ ಬರ್ತಾವೆ, ಅಥವಾ 90% ಬರ್ತವೆ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಕ್ವಶನ್ ಪೇಪರ್ ಸೆಟ್ ಮಾಡೋ ಡಿಸ್ಟ್ರಿಕ್ಟ್ ವೈಸ್ ಇರೋದ್ರಿಂದ ಸಮ್ ಟೈಮ್ಸ್ ಅವ್ರು ಬೇರೆನೂ ಸೆಟ್ ಮಾಡೋ ಚಾನ್ಸಸ್ ಇರುತ್ತೆ. ಓಕೆ, ಇಬ್ಬರು ಅಥವಾ 3 ಜನಕ್ಕೆ ಅದು ಕ್ವಶನ್ ಪೇಪರ್ ಸೆಟ್ ಮಾಡೋ ಬರುತ್ತೆ. ಸೊ ಸಮ್ ಟೈಮ್ಸ್ 2017 ಇಯರ್ ಅಲ್ಲಿ ಬಾಗಲಕೋಟ್ ಡಿಸ್ಟ್ರಿಕ್ಟ್ ಇಂದ ನಮ್ಮ ಸರ್ಗೆ ಒಬ್ರಿಗೆ ಬಂದಿತ್ತು, ನಮ್ಮ ಸೀನಿಯರ್ ಅವ್ರ ಜೊತೆ ನಾನು ವರ್ಕ್ ಮಾಡ್ತಿದ್ದೆ. ಸೊ ಅದರಿಂದ ಸ್ವಲ್ಪ ನನಗೆ ಅದ್ರ ಬಗ್ಗೆ ಐಡಿಯಾ ಇದೆ. ಓಕೆ, ಸೊ ಯಾವ ತರ ಸೆಟ್ ಮಾಡಬೇಕು, ಹೆಂಗೆ ಸೆಟ್ ಮಾಡ್ತಾರೆ ಕ್ವಶನ್ ಪೇಪರ್ ಅಂತ ಹೇಳಿ ಡಿಸ್ಟ್ರಿಕ್ಟ್ ದ. ಓಕೆ, ಓನ್ಲಿ ಯಾಕಂದ್ರೆ ಮಿಡ್ ಟರ್ಮ್ ಎಕ್ಸಾಮ್ ಅಂತ. So mid-term exam question paper will be set by the district board, and final exam for first PUC will be set by district board, not the annual exam. Okay, ಇದಾದ ನಂತರ ನೋಡ್ರಿ ಚಾಪ್ಟರ್ 2 ಬರ್ತಕ್ಕಂಥದ್ದು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್. ಭಾಳ ಇಂಪಾರ್ಟೆಂಟ್ ಚಾಪ್ಟರ್ ಆಗ್ತದೆ. ಓಕೆ, ಇದರಲ್ಲಿ ಎಷ್ಟು ಮಾರ್ಕ್ಸ್ ಬರ್ತವೆ ಅಂತ ನೋಡಿದಾಗ ನಾವು ಆಗಲೇ ನೋಟ್ ಡೌನ್ ಮಾಡಿದ ಪ್ರಕಾರ 1 2 3 5 5 ಎಲ್ಲಾನು ಬರ್ತಾವೆ. 1 ಮಾರ್ಕಿಂದು ಬರುತ್ತೆ, 2 ಮಾರ್ಕಿಂದು ಬರುತ್ತೆ, 3 ಮಾರ್ಕಿಂದು ಬರುತ್ತೆ, 5 ಮಾರ್ಕಿನ ಥಿಯರಿನೂ ಬರುತ್ತೆ, ನ್ಯೂಮರಿಕಲ್ ಬರುತ್ತೆ. ನ್ಯೂಮರಿಕಲ್ ಗ್ಯಾರಂಟಿ ಬರುತ್ತೆ. ಓಕೆ, ಸೊ ನಿಮಗೆ ನ್ಯೂಮರಿಕಲ್ ಮಾಡ್ಲಿಕ್ಕೆ ಬಹಳಷ್ಟು ಜನಕ್ಕೆ ಟಫ್ ಆಗ್ತಿತ್ತಂದ್ರೆ ಇವು 3 ಚಾಪ್ಟರ್ ಇಂದ ಆದ್ರೂ ಪರ್ಫೆಕ್ಟ್ ಮಾಡ್ಕೊಂಡು ಹೋಗಿ. ಇವು 3 ಚಾಪ್ಟರ್ ನಾನು ಹೇಳಿದ ಪ್ರಕಾರ ಸೆಕೆಂಡ್, ಥರ್ಡ್ ಅಂಡ್ ಅಲ್ಟರ್ನೇಟಿಂಗ್ ಕರೆಂಟ್, ಇಷ್ಟು ಚಾಪ್ಟರ್ಗಳಿಂದ ಆದ್ರೂ ನೀವೇನ್ ಮಾಡ್ಕೊಂಡು ಹೋಗಿ ಪರ್ಫೆಕ್ಟ್ ಮಾಡ್ತಾ ಹೋಗಿ. ಸೊ ಐ ಹೋಪ್ ಯು ಆಲ್ ಆರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಜಸ್ಟ್ ನಾವು ಈಗ ಏನ್ ಮಾಡೋಣ, ಸೆಕೆಂಡ್ ಚಾಪ್ಟರ್ಗೆ ಬರ್ತಾ ಇದ್ದೀವಿ ನೋಡಿ. ಸೆಕೆಂಡ್ ಚಾಪ್ಟರ್ ಅಲ್ಲಿ ಇಂಪಾರ್ಟೆಂಟ್ 1 ಮಾರ್ಕಿಂಗ್ ಜಸ್ಟ್ ಗ್ಲಾನ್ಸ್ ಒಳಗೆ ಹೇಳ್ಬಿಡ್ತೀನಿ, ಡೈರೆಕ್ಟ್ಲಿ ನೋಟ್ ಡೌನ್ ಮಾಡ್ತಿದ್ರೆ ಕೇಳ್ಕೊಂಬಿಡಿ. ಸೊ ಅಲ್ಲಿ ಎಲ್ಲರೂ ಟಿಕ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆದ್ರೆ ಮಾಡ್ಕೊಳ್ಳಿ, ಅಥವಾ ವಾಪಸ್ ಇನ್ನೊಂದ್ಸಲ ಇದು ವಿಡಿಯೋ ಅಪ್ಲೋಡ್ ಆಗುತ್ತಲ್ಲ ಅವಾಗ ನೋಡ್ಕೊಂಬಿಡಿ. Define electric potential at a point in an electric field. That is electric potential definition of 1 volt, SI unit of electric potential. Then after this basic questions illa irtave. What is an equipotential polarization? Define what is electric polarization. What is an equipotential surface? Define 1 farad, and what is the value of electric field outside the charged parallel plate capacitor. Okay, what is electrostatic shielding? What is electrostatic shielding? What is energy density? What is energy density? Okay, can potential be zero when electric field intensity is not zero? ಈ ತರದ ಪ್ರಶ್ನೆಗಳು ಇಲ್ಲೇ ಬರ್ತವೆ. ಓಕೆ, ಸೊ ಈ ತರದ ಪ್ರಶ್ನೆಗಳು ಇಲ್ಲಿ ನಿಮಗೆ ಬರ್ತವೆ. ಓಕೆ, ಸೊ ರೈಟಿಂಗ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎನಿ ಪಾಯಿಂಟ್ ಡ್ಯೂ ಟು ಎಲೆಕ್ಟ್ರಿಕ್ ಡೈಪೋಲ್. ಸೊ 1 ಮಾರ್ಕಿಗೆ ಈ ತರದ ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಸೊ 1 ಮಾರ್ಕ್ ಪ್ರಶ್ನೆಗಳು ನಮ್ಗೆ ಅಷ್ಟೊಂದು ಈಗ ಬೇಡ. ಸೊ ವಿ ವಿಲ್ ಡೈರೆಕ್ಟ್ಲಿ ಶಿಫ್ಟ್ ಟು 2 ಮಾರ್ಕ್ ಕ್ವಶನ್ಸ್. ಎಸ್,
2 ಮಾರ್ಕ್ ಕ್ವಶನ್ಸ್ ನೋಡ್ರಿ ಇಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಇದು 1 ಮಾರ್ಕ್ ಅಲ್ಲೂ ಬರ್ಬೋದು 2 ಮಾರ್ಕ್ ಅಲ್ಲೂ ಬರ್ಬೋದು. ಸೊ ಇದನ್ನ ಪರ್ಫೆಕ್ಟ್ ಮಾಡ್ಕೊಂಡ್ಬಿಡಿ. ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್, ವಾಟ್ ಈಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್? ಮೆನ್ಷನ್ 1 ಅಪ್ಲಿಕೇಶನ್ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್. 2 ಮಾರ್ಕ್ ಅಲ್ಲಿ ಆದ್ರೆ 1 ಮಾರ್ಕ್ ಅಲ್ಲಿ ಆದ್ರೆ ವಾಟ್ ಈಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಇಷ್ಟ ಕೇಳ್ತಾರೆ. ಸೊ ಈ ಕ್ವಶನ್ ನನಗನ್ಸಿದ ಮಟ್ಟಿಗೆ ಇಂಪಾರ್ಟೆಂಟ್. ಸೊ ಅದಕ್ಕೆ ನೀವು ಪರ್ಫೆಕ್ಟ್ ಮಾಡ್ಕೊಂಡ್ಬಿಡ್ರಿ. ಈಗ ಬರಲಿಲ್ಲ ಅಂದ್ರೆ ಫೈನಲ್ ಎಕ್ಸಾಮಿಗೆ ಬರುತ್ತೆ. ಓಕೆ, ಸೊ ವಾಟ್ ಈಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್? ಮೆನ್ಷನ್ 1 ಅಪ್ಲಿಕೇಶನ್ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್. ಇಂಪಾರ್ಟೆಂಟ್, ಬರ್ಬೋದು ಬರ್ದಿರ್ಬೋದು, ಫೈನಲ್ ಎಕ್ಸಾಮಿಗೆ ಬರೋ ಚಾನ್ಸಸ್ ಐತೆ. ಓಕೆ, ಸೆಕೆಂಡ್ ಬಂದ್ಬಿಟ್ಟು ಆನ್ ವಾಟ್ ಫ್ಯಾಕ್ಟರ್ ಡಸ್ ದ ಕೆಪಾಸಿಟನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಿಪೆಂಡ್ಸ್? ಎಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ. The factors on the parallel plate capacitors capacitance depends. Parallel plate capacitor capacitance ಇರುತ್ತಲ್ಲ, ಓಕೆ, ಸೊ ಅದು ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಫಾರ್ಮುಲಾ ಗೊತ್ತಿರುತ್ತೆ. ಸೊ ಏರಿಯಾ ಆಫ್ ಈಚ್ ಪ್ಲೇಟ್ ಅಂಡ್ ಡೈಎಲೆಕ್ಟ್ರಿಕ್ ಮೀಡಿಯಂ ಬಿಟ್ವೀನ್ ದೆಮ್ ಅಂಡ್ ಸೆಪರೇಷನ್ ಬಿಟ್ವೀನ್ ದ ಪ್ಲೇಟ್ಸ್. ಓಕೆ, ಸೊ ನಿಮಗೆ ಗೊತ್ತಿರುತ್ತೆ ಫಾರ್ಮುಲಾ ಇದು ಎಪ್ಸಿಲಾನ್ ಆರ್ ಎ ಡಿವೈಡೆಡ್ ಬೈ ಡಿ. ಹೌದಾ, ಎಪ್ಸಿಲಾನ್ ಆರ್ ಇಂಟು ಎ ಡಿವೈಡೆಡ್ ಬೈ ಡಿ ಅಂದ್ರೆ ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏನಾಗಿರ್ತದೆ? ಮೀಡಿಯಂ ಆಗಿರ್ತದೆ. ಮೀಡಿಯಂ ಅಂದ್ರೆ ಎಪ್ಸಿಲಾನ್ ಆರ್ ಬಂತು. ಅದಾದ್ಮ್ಯಾಗ ಎ ಫಾರ್ ಏರಿಯಾ ಆಫ್ ಪ್ಲೇಟ್ಸ್ ಆಯ್ತು ಡಿವೈಡೆಡ್ ಬೈ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಅಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್, ದಟ್ ಇಸ್ ಸೆಪರೇಷನ್ ಬಿಟ್ವೀನ್ ದ ಪ್ಲೇಟ್ಸ್. ಓಕೆ, ಸೊ ಇದಾದ ನಂತರ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇಷ್ಟ 2 ಮಾರ್ಕಿಗೆ ನಡೀತದ ಅಥವಾ ರಿಲೇಷನ್ ಅನ್ನು ಮೆನ್ಷನ್ ಮಾಡೋದು ಬರ್ತದೆ ನೋಡ್ರಿ. ನಾವು 1 ಮಾರ್ಕ್ ಏನ್ ಡೆಫಿನಿಷನ್ ಇದನ್ನ ಮಾಡಿದ್ವಿ ಅವನ್ನ ಕಂಬೈನ್ ಮಾಡಿ ಒಂದು 2 ಮಾರ್ಕಿಗೆ ಕೊಡಬಹುದು. ಇದನ್ನ ನೀವು ಸ್ವಲ್ಪ ಗಮನ ಇಟ್ಟು ನೋಡ್ಬೇಕು. ಸೊ 1 ಮಾರ್ಕಿಗೆ ಏನ್ ನಾವು ಡಿಸ್ಕಸ್ ಮಾಡಿದ್ವಿ ಅವ್ನ ಕಂಬೈನ್ಡ್ ಮಾಡಿ ಏನ್ ಮಾಡಬಹುದು, ಅದು 2 ಮಾರ್ಕಿಗೂ ಕೊಡಬಹುದು. ಅಂದ್ರೆ ಕೆಪಾಸಿಟನ್ಸ್ ಆಫ್ ಎ ಕಂಡಕ್ಟರ್ ಅಂದ್ರೆ ಏನು, ವಾಟ್ ಈಸ್ ಕೆಪಾಸಿಟರ್ ಅಂತ ಕೇಳ್ತಾರ. ವಾಟ್ ಈಸ್ ಕೆಪಾಸಿಟನ್ಸ್ ಆಫ್ ಎ ಕೆಪಾಸಿಟರ್, 1 ಫ್ಯಾರಡ್ ಅಂದ್ರೆ ಏನು, ಎಲೆಕ್ಟ್ರಿಕ್ ಪೋಲರೈಸೇಷನ್ ಅಂದ್ರೆ ಏನು. ಸೊ ಇವನ್ನ ಮಿಕ್ಸ್ ಮಾಡಿ ಏನ್ ಮಾಡಬಹುದು 2 ಮಾರ್ಕಿಗೆ ಇನ್ನೊಂದು ಕ್ವಶನ್ ತೆಗಿಬಹುದು. ಓಕೆ, ಇಷ್ಟು ಸಾಕು ಇವು 2 ಮಾರ್ಕಿಗೆ. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಆನ್ ವಾಟ್ ಫ್ಯಾಕ್ಟರ್ ಡಸ್ ಕೆಪಾಸಿಟನ್ಸ್ ಡಿಪೆಂಡ್ಸ್. ಇವು 2 ಮಾರ್ಕಿಗೆ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಇಲ್ಲಿ ಕ್ವಶನ್ಸ್ ಕಡಿಮೆ ಇದಾವೆ ಈ ಚಾಪ್ಟರ್ ಇಂದ್ರ, ಬಟ್ ಅವು ಕ್ವಶನ್ಸ್ ಬರ್ತಾವ, ಏನ್ ಮಾಡ್ಲಿಕ್ಕೆ ಬರೋದಿಲ್ಲ. ಇಂಪಾರ್ಟೆಂಟ್ ಕ್ವಶನ್ ನಿಮ್ಗೆ ಚಲೋ. ನಾನು 3 ಮಾರ್ಕ್ ಕ್ವಶನ್ಸ್ ಬಂದ್ಬಿಟ್ಟು ಪಾರ್ಟ್ ಸಿ ಅಲ್ಲಿ ಡಿರೈವ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್. ಬರ್ದಿಟ್ಕೊಂಡ್ಬಿಡ್ರಿ, ಇದು ಫಿಕ್ಸ್ ಕ್ವಶನ್, 90% ಫಿಕ್ಸ್ ಕ್ವಶನ್. 3 ಸ್ಟಾರ್ ಕ್ವಶನ್ ನೋಡ್ರಿ. ಇದು 3 ಸ್ಟಾರ್ ಕ್ವಶನ್ ಅಂದ್ರ ಬಂದೇ ಬರುತ್ತೆ, ಆಲ್ಮೋಸ್ಟ್ ಬರುತ್ತೆ. ಓಕೆ, 3 ಸ್ಟಾರ್ ಕ್ವಶನ್ ಅಂದ್ರ ಆಲ್ಮೋಸ್ಟ್ ಬರುತ್ತೆ. ಓಕೆ ಓಕೆ, ಸೊ ಅದಕ್ಕೆ ಇದನ್ನ ಲಕ್ಷ ಕೊಡ್ರಿ. ಡಿರೈವ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್. ಡಿರೈವ್ ದ ಎಕ್ಸ್ಪ್ರೆಷನ್ ಬಿಟ್ವೀನ್ ಏನಿದು ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್. ಫೈನ್, ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ, ಭಾಳ ಇಂಪಾರ್ಟೆಂಟ್ ಕ್ವಶನ್. ಫೈನ್, ಇದು ನೆಕ್ಸ್ಟ್ ನೋಡ್ರಿ ನಾವು ನೋಡ್ತಕ್ಕಂಥ ಕ್ವಶನ್ ಇಲ್ಲೇ. Derive the expression for potential energy of a system of 2 charges in the absence of external electric field. Derive the expression for potential energy of a system of 2 charges. ನಿಮ್ಮ ನೆಟ್ವರ್ಕ್ ಬರ್ತಾ ಇಲ್ಲ ಅನ್ಸುತ್ತೆ. ಈಗ ಯಾಕೆ ಬಂತಿದ್ರು ಮೆಸೇಜ್? ಹಾಯ್ ಸರ್, ಗುಡ್ ಈವ್ನಿಂಗ್. ನೋ ಪ್ರಾಬ್ಲಮ್. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಯು ಕ್ಯಾನ್ ಯೂಸ್ ದ ಚಾಟ್ ಬಾಕ್ಸ್ ಅಂಡ್ ಯು ಕ್ಯಾನ್ ಮೆಸೇಜ್ ಮೀ. ನನಗೆ ಇಲ್ಲಿ ಕಾಣಿಸುತ್ತೆ, ಸೊ ಅದರ ರಿಲೇಟೆಡ್ ನಾನು ಏನಾದರೂ ಹೇಳಲಿಕ್ಕೆ ಸಾಧ್ಯ ಇದ್ರೆ ಹೇಳ್ತೀನಿ. ಓಕೆ, ಸೊ ಚಾಟ್ ಬಾಕ್ಸ್ ಅಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ಬರೀಬಹುದು. ಡೋಂಟ್ ವರಿ, ಅದು ಚಾಟ್ ಬಾಕ್ಸ್ ಒನ್ಸ್ ದ ಲೈವ್ ಫಿನಿಶಸ್ ಚಾಟ್ ಬಾಕ್ಸ್ ಅಲ್ಲಿರೋ ಮೆಸೇಜಸ್ ಎಲ್ಲ ಡಿಸಪಿಯರ್ ಆಗ್ತವೆ. ಓಕೆ, ಸೊ ಆ ಕಾರಣದಿಂದ ನಿಮಗೆ ಏನಾದರೂ ಸಬ್ಜೆಕ್ಟ್ ರಿಲೇಟೆಡ್ ಏನಾದರೂ ಇದ್ರೆ ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ನೀವು ಮೆನ್ಷನ್ ಮಾಡಿ, ಅದಕ್ಕೆ ನಾನು ಆನ್ಸರ್ ಮಾಡೋ ಪ್ರಯತ್ನ ಮಾಡ್ತೀನಿ. ಸೊ ಇಲ್ಲಿ ಏನಾಗುತ್ತೆ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಸೆಕೆಂಡ್ ಕ್ವಶನ್ ಅನ್ನು ನೋಟ್ ಡೌನ್ ಮಾಡಿ. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಶಿಯಲ್ ಎನರ್ಜಿ ಆಫ್ system of 2 charges in the absence of external electric field. ದಯವಿಟ್ಟು ಯಾರ್ಯಾರು ಜಾಯಿನ್ ಆಗಿದ್ರಿ ದಯವಿಟ್ಟು ಒಂದು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪ್ಲೀಸ್. absence of external electric field, derive the expression for potential energy of system of 2 charges in the absence of external electric field. ನೋಡ್ರಿ, ಯಾರ್ಯಾರು ಜಾಯಿನ್ ಆಗಿದ್ರಿ ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮಗೆ ಏನಾದರೂ ಮ್ಯಾಥಮೆಟಿಕ್ಸ್ ಅಲ್ಲಿ ಡೌಟ್ ಇದ್ರೆ ದಯವಿಟ್ಟು ನನ್ನ ನಂಬರ್ಗೆ ವಾಟ್ಸ್ಆಪ್ ಮಾಡಿ 7353696923. ಡೌಟ್ ಇದ್ರೆ, ಓಕೆ, ಡೌಟ್ ಇದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಯಾವುದೇ ಡೌಟ್ ಇರಲಿ ನಿಮಗೆ, ನಾನು ಐ ಆಮ್ ರೆಡಿ ಟು ಸಾಲ್ವ್, ಬಟ್ ನಾನು ಫ್ರೀ ಇರಬೇಕು. ಓಕೆ, ನಾನು ಸ್ವಲ್ಪ ಸಿಕ್ಕಾಪಟ್ಟಿ ಬಿಸಿ ಇರೋದ್ರಿಂದ ನೀವು ಮೆಸೇಜ್ ಮಾಡಿದ ಕೂಡಲೇ ಆನ್ಸರ್ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ.
ನಾನು ಫ್ರೀ ಆದಾಗ ರಿಯಲಿ ನಾನು ಅದನ್ನ ಅಟ್ ದ ನೈಟ್ ಆಗಿರ್ಬೋದು, ನಿಮಗೆ ಮರುದಿನ ಬರುತ್ತೆ, ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಬಟ್ ರಿಮೆಂಬರ್, ಡೌಟ್ಸ್ ಇದ್ರೆ ಮೆಸೇಜ್ ಮಾಡಿ. ಸುಮ್ಮನೆ ಆ ನೋಟ್ಸ್ ಕಳಿಸಿ ಈ ನೋಟ್ಸ್ ಕಳಿಸಿ ಅಂತ ಮೆಸೇಜ್ ಮಾಡಿ ಅಂತ ಅಸಲ ಆ PDF ಕಳಿಸಿ ಈ PDF ಕಳಿಸಿ ಅಂದ್ರು ಆಗಲ್ಲ. ಯಾಕಂದ್ರೆ ನಾನು ಔಟ್ಸೈಡ್ ಇರ್ತೀನಿ, ನನ್ಗೆ ಎಲ್ಲಾ ಮಟೀರಿಯಲ್ ಕಂಪ್ಯೂಟರ್ ಒಳಗಿರುತ್ತೆ. ಸೊ ಅದನ್ನ ಬಂದು ಅದರ ಹೆಸರಲ್ಲೇ ಸರ್ಚ್ ಮಾಡಿ ನನಗೆ ಸರ್ಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆಲ್ಮೋಸ್ಟ್ ನನ್ನ ಮೊಬೈಲಲ್ಲಿ 5000 ಸ್ಟೂಡೆಂಟ್ಸ್ ನಂಬರ್ ಇದೆ. ಸೊ 5000 ಸ್ಟೂಡೆಂಟ್ಸಿಗೂ ನಾನು ಹೆಂಗೆ ಪರ್ಸನಲಿ ಕಳಿಸ್ಲಿಕ್ಕೆ ಆಗುತ್ತೆ? ಇಟ್ ಇಸ್ ಕ್ವೈಟ್ ಡಿಫಿಕಲ್ಟ್ ಫಾರ್ ಮೀ. ಸೊ ಅದರಿಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇತ್ತಂದ್ರೆ ನಿಮಗೆ, ಸೊ ವೆಕ್ಟರ್ಸ್ ಅಲ್ಲಿ ಏನೋ ಡೌಟ್ಸ್ ಇದೆ ಸರ್, ಇದು ಹಿಂಗೆ ಯಾಕೆ ಬರುತ್ತೆ, ಇದು ಯಾಕೆ ಹಿಂಗೆ, ಈ ತರ ನೀವು ಸ್ಪೆಸಿಫಿಕ್ ಆಗಿ ಡೌಟ್ಸ್ ಇದೆ ನೀವು ಕಳಿಸಿ. ಐ ಆಮ್ ರೆಡಿ ಟು ಹೆಲ್ಪ್. ಓಕೆ, ಇನ್ನು ಇದೊಂದು. ಸೊ ನೋಡಿ, ನಮ್ದು 5555 ಸಬ್ಸ್ಕ್ರೈಬರ್ಸ್ ಆಗಬೇಕು ಬಿಫೋರ್ November 5. ಅಷ್ಟಾದ್ರೆ ಏನಾಗುತ್ತೆ, ನಮ್ಗೆ ಲೈವ್ ಕಂಟಿನ್ಯೂ ಆಗುತ್ತೆ. ಓಕೆ, ಲೈವ್ ಇದನ್ನ ಕಂಟಿನ್ಯೂ ಆಗುತ್ತೆ. ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಪ್ರಕಾರ ಯೂಟ್ಯೂಬ್ ನಾರ್ಮ್ಸ್ ಪ್ರಕಾರ 1 ಇಯರ್ ಅಲ್ಲಿ, ಓಕೆ, ನಾನು ಲಾಸ್ಟ್ ಇದನ್ನ ಸೀರಿಯಸ್ ಆಗಿ ಮತ್ತೆ ರಿವೈಂಡ್ ಸ್ಟಾರ್ಟ್ ಮಾಡಿದ್ದು November 5, 2021ಗೆ. ಸೊ ಅವತ್ತು ನನ್ನ ಬರ್ತ್ಡೇ. ಸೊ ಆ ಕಾರಣದಿಂದ ಸ್ಟಾರ್ಟ್ ಆಗಿದ್ದು. ಮೊದಲಾದ್ರೂ ಇತ್ತು, ಬಟ್ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡಿದ್ದಿಲ್ಲ. ಸಬ್ಜೆಕ್ಟ್ ರಿಲೇಟೆಡ್ ಫಸ್ಟ್ PUC ಸೆಕೆಂಡ್ PUC ಸ್ಟಾರ್ಟ್ ಮಾಡಿದ್ದೆ ಇವಾಗ. ಸೊ ಅವಾಗ ಸ್ಟಾರ್ಟ್ ಆದ ನಂತರದ 1 ವರ್ಷದಲ್ಲಿ ನಮಗೆ 1000 ಸಬ್ಸ್ಕ್ರೈಬರ್ಸ್ ಬೇಕಾಗ್ತಾರೆ. ಸೊ ಅವಾಗ ಸಬ್ಸ್ಕ್ರೈಬರ್ಸ್ 4554 ಇದ್ರು. ಸೊ ಅದಕ್ಕೆ ಈಗ 5555 ಆಗಬೇಕು. ಸೊ ಹಂಗೇನಾದ್ರೂ ಸಬ್ಸ್ಕ್ರೈಬರ್ಸ್ ಆದರೆ ಡೆಫಿನೆಟ್ಲಿ ನಾನು ನನ್ನ ಚಾನಲ್ನಲ್ಲಿ ಫ್ರೀ ಆಗಿ ಎಲ್ಲ CET ಕ್ಲಾಸಸ್ಗಳನ್ನು ನಿಮಗೆ ಮಾಡಿಕೊಡ್ತೀನಿ. ಫ್ರೀ ಲೈವ್ ಅಥವಾ ರೆಕಾರ್ಡೆಡ್ CET ಕ್ಲಾಸಸ್ ಇರುತ್ತೆ. ನೀವು ಎಲ್ಲಿ ಯಾವುದೇ ಥರ ಒಂದೇ ₹1 ಅಮೌಂಟ್ ಕೊಡೋ ಅವಶ್ಯಕತೆ ಇರೋದಿಲ್ಲ. ಕಂಪ್ಲೀಟ್ಲಿ ಫ್ರೀ. ಸೊ ಅದಕ್ಕೆ ನಾವು ಔಟ್ಸೈಡ್ ಅಲ್ಲಿ 5000, 3000, 6000 ಚಾರ್ಜ್ ಮಾಡ್ತೀವಿ 1 ಚಾಪ್ಟರ್ಗೆ. ಬಟ್ ನಾನು ಲೈವ್ ಅಲ್ಲಿ ಫ್ರೀ ಆಗಿ ಯೂಟ್ಯೂಬ್ ಕ್ಲಾಸಸ್ ಮಾಡಿಕೊಡ್ತೀನಿ. ಸೊ ನೀವು ಮ್ಯಾಥಮೆಟಿಕ್ಸ್ ಬೇರೆ ಕಡೆ ಹೋಗೋ ಅವಶ್ಯಕತೆ ಇರೋದಿಲ್ಲ, ಆ ಥರ ಮಾಡಿಕೊಡ್ತೀನಿ. ನೀವು ಬೇಕಿದ್ರೆ ಉಳಿದ ಕಡೆ ನೀಟ್ ಪರ್ಪಸ್ ಆಗಿ PCB ಅಂತ ರಗಡ್ ಕಡೆ ಇರ್ತವೆ. ಸೊ PCB ಜಾಯಿನ್ ಆಗ್ಬೋದು, ಮ್ಯಾಥಮೆಟಿಕ್ಸ್ ನನ್ನ ಚಾನಲ್ ಜಾಯಿನ್ ಆಗ್ಬೋದು. ಅದಕ್ಕೆ ದಯವಿಟ್ಟು ಈ ವಿಡಿಯೋಗಳನ್ನ, ನನ್ನ 1 ಶಾರ್ಟ್ ವಿಡಿಯೋಸ್ಗಳನ್ನ ಎಲ್ಲ ಕಡೆ ಶೇರ್ ಮಾಡಿ ಹೇಗಾದ್ರೂ ಮಾಡಿ ಅದು 5555 ಸಬ್ಸ್ಕ್ರೈಬರ್ಸ್ ರೀಚ್ ಆಗೋ ಥರ ಮಾಡಿ. ಓಕೆ, ಫೈನ್. ಈಗ ನಾವು ಇದನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೋಸ್ಟ್ ಆಫ್ ದ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಬಂದ್ಬಿಟ್ಟು, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎನ್ ಎಲೆಕ್ಟ್ರಿಕ್ ಡೈಪೋಲ್ placed in a uniform electric field. Derive the expression for the electric potential energy of an electric dipole placed in a uniform electric field. ಸೊ ಇಷ್ಟು ಏನಿದಾವೆ ಇವು 3 ಮಾರ್ಕಿನ ಇಂಪಾರ್ಟೆಂಟ್ ಪ್ರಶ್ನೆಗಳು ಅಂತ ಹೇಳಬಹುದು. ಇನ್ನೊಂದಿದೆ ನೋಡ್ರಿ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ಅ ಕೆಪಾಸಿಟರ್. ಹೈಲಿ ಇಂಪಾರ್ಟೆಂಟ್ ನೋಡ್ರಿ. ನನ್ನ ಪ್ರಕಾರ ತ್ರಿಬಲ್ ಸ್ಟಾರ್ ಏನಾದ್ರೂ ಇದ್ರ ಈ ಚಾಪ್ಟರ್ ಅಲ್ಲಿ ಅದು ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ಅ ಕೆಪಾಸಿಟರ್. ಹಿಂದೆನೂ ಹೇಳಿದ್ದೀನಿ, ಈಗೂ ಹೇಳ್ತಾ ಇದ್ದೀನಿ, ಈ ಚಾಪ್ಟರ್ ನಲ್ಲಿ ಇದು 3 ಮಾರ್ಕಿಗೆ ಬರ್ತಕ್ಕಂತ ಮೋಸ್ಟ್ ಇಂಪಾರ್ಟೆಂಟ್ ಡೆರಿವೇಶನ್. 5 ಮಾರ್ಕಿಗೂ ಕೇಳಬಹುದು, ಹಂಗಿದೆ ಅದು. ಸೊ ಇಟ್ ಮೈಟ್ ಬಿ ಆಸ್ಕ್ಡ್ ಫಾರ್ ಇವನ್ 5 ಮಾರ್ಕ್ ಆಲ್ಸೋ. ಸೊ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ಅ ಕೆಪಾಸಿಟರ್. ನೋಟ್ ಇಟ್ ಡೌನ್. 5 ಮಾರ್ಕ್ ಕ್ವಶನ್ಸ್ ಬರ್ತಾವನ ಪಾರ್ಟ್ ಡಿ ಅಲ್ಲಿ. ಸೊ ಯಾರಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ಕೇಳಬಹುದು. ಸೊ 3 ಮಾರ್ಕಿಗೆ ಇನ್ನೊಂದು ಹೇಳ್ತೀನಿ ನೋಡ್ರಿ, ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಅಂಡ್ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಡೆಫಿನಿಷನ್ ಕೇಳಬಹುದು, ಅಥವಾ 2 equivalent capacitance of 2 capacitors connected in parallel. Derive the expression for equivalent capacitance of 2 capacitors connected in parallel. ಇದನ್ನಾದ್ರೂ ಕೇಳಬಹುದು. ಓಕೆ, ಸೊ 5 ಮಾರ್ಕ್ ಕ್ವಶನ್ಸ್ ಏನಾಗ್ತಾ ಇದೆ ಇಲ್ಲಿ ನೋಡಿ. obtain an expression for electric potential due to an isolated charge. Obtain an expression for electric potential due to an isolated charge. ಒಂದು ಐಸೋಲೇಟೆಡ್ ಚಾರ್ಜ್ ಇರುತ್ತಲ್ಲ, ಸೊ ಅದರ obtain an expression ಮಾಡ್ಬೇಕಾ ಅಂದ್ರೆ ಅದರ ಡೆರಿವೇಶನ್ ಮಾಡ್ಬೇಕಾ, ಅದು ಇಂಪಾರ್ಟೆಂಟ್ ಕ್ವಶನ್ ಆಗ್ತದ. ಸೊ ಇದು ಬಿಟ್ರೆ ನಿಮಗೆ 5 ಮಾರ್ಕಿನ ಈ ಚಾಪ್ಟರ್ ಇಂಪಾರ್ಟೆಂಟ್ ಯಾವ ಅಂತ ನೋಡಿದಾಗ ಇದು ಒಂದು ಬಂತು. ಇನ್ನೊಂದು ನೋಡಿದಾಗ obtain an expression for the effective capacitance of 2 capacitors in series and effective capacitance of 2 capacitors in parallel. Effective capacitance of 2 capacitors in series and effective capacitance of 2 capacitors in parallel. Highly important ನೋಡ್ರಿ ಈ ಕ್ವಶನ್. ಆಸ್ ಯೂಶುವಲ್ ನಾನು ಈಗಾಗಲೇ ಹೇಳಿದಂಗ ಎನರ್ಜಿ ಸ್ಟೋರ್ಡ್ ಇನ್ ಅ ಕೆಪಾಸಿಟರ್, ಇದು ಕೂಡ ಅಲ್ಟಿಮೇಟ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎನರ್ಜಿ ಸ್ಟೋರ್ಡ್ ಇನ್ ಅ ಕೆಪಾಸಿಟರ್ ಅಲ್ಟಿಮೇಟ್ಲಿ ಇಂಪಾರ್ಟೆಂಟ್ ಆಗುತ್ತೆ.
ನಾನು ರಿಪೀಟೆಡ್ ಆಗಿ ಹೇಳ್ತಾ ಇದ್ದೀನಿ, ಬೇಕಿದ್ರೆ ಇನ್ನು ನಾಳೆ ಎಕ್ಸಾಮ್ ಅಲ್ಲಿ ನೋಡಿ ಆ ಕ್ವಶನ್ ಬಂದಿರುತ್ತೆ. ಓಕೆ, ಎಲ್ಲೋ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಮಿಸ್ ಆಗ್ಬೋದು. ಐ ಥಿಂಕ್ ಈಗ ಒಂದು ನೀವು 10 ಡಿಸ್ಟ್ರಿಕ್ಟ್ ಅಲ್ಲಿ ಜಾಯ್ನ್ ಆಗಿದ್ದೀರಾ ಅನ್ಕೊಳ್ಳಿ, ಡೆಫಿನೆಟ್ 1 ಅಥವಾ 2 ಡಿಸ್ಟ್ರಿಕ್ಟ್ ಅಲ್ಲಿ ಈ ಕ್ವಶನ್ ಮಿಸ್ ಆಗ್ಬೋದು. 8 ಡಿಸ್ಟ್ರಿಕ್ಟ್ ಅಲ್ಲಿ ಈ ಕ್ವಶನ್ ಬರುತ್ತೆ. ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್. ಓಕೆ, ಸೊ ಇವೇನಾಯ್ತು ಸೆಕೆಂಡ್ ಚಾಪ್ಟರ್ ಇಂದ ಆಯ್ತು. ಇನ್ ನೆಕ್ಸ್ಟ್ ನಾವ್ ಏನ್ ಮಾಡೋಣ, ಥರ್ಡ್ ಚಾಪ್ಟರ್. ಜಸ್ಟ್ ಗಿವ್ ಮಿ 30 ಸೆಕೆಂಡ್ ಟೈಮ್, ಸ್ವಲ್ಪ ನೀರು ಕೊಡ್ ಬರ್ತೀನಿ ಮಾಮ. Okay, thank you. Yes, next chapter ಬಂದ್ಬಿಟ್ಟು chapter 3 current electricity. The most expected questions ಬರ್ತಕ್ಕಂಥ ಚಾಪ್ಟರ್ ಇದು. 1 ಮಾರ್ಕಿನ 2 ಪ್ರಶ್ನೆಗಳಿದಾವೆ, 2 ಮಾರ್ಕಿನೂ 2 ಇದಾವೆ, 3 ಮಾರ್ಕಿಂದ ಒಂದಿದೆ, 5 ಮಾರ್ಕಿಂದ ಒಂದು ಥಿಯರಿ ಇದೆ, ಒಂದು ನ್ಯೂಮರಿಕಲ್ ಇದೆ. ಸೊ ಅಂದ್ರೆ ಆಲ್ಮೋಸ್ಟ್ ಎಲ್ಲಾನು ಬರ್ತವೆ, ಮತ್ತೆ ಎಕ್ಸ್ಟ್ರಾ ಬರ್ತವೆ. 1 ಮಾರ್ಕಿಂದ ಒಂದು ಎಕ್ಸ್ಟ್ರಾ ಬರುತ್ತೆ, 2 ಮಾರ್ಕಿಂದ ಒಂದು ಎಕ್ಸ್ಟ್ರಾ ಬರುತ್ತೆ ಇದರಲ್ಲಿ. ಸೊ ಅದಕ್ಕೆ ಈ ಚಾಪ್ಟರ್ ಲಕ್ಷ ಕೊಟ್ಟು ನೋಡೋಣ. ಫೈನಲ್ ಎಕ್ಸಾಮಿಗೆ ಈ ಚಾಪ್ಟರ್ ಇಂದ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ, ಓಕೆ, ಫೈನಲ್ ಎಕ್ಸಾಮಿಗೆ 13 ಮಾರ್ಕ್ಸ್ ಇದೆ, ಅಂದ್ರೆ ಇಲ್ಲಿ ತೀರಾ ಹೆಚ್ಚಿರುತ್ತೆ. ಸೊ ಡೆಫಿನೆಟ್ಲಿ ನಾಟ್ ಅ ಪ್ರಾಬ್ಲಮ್. ಅಂಡ್ ನೀವು ಅಗೇನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಅನ್ನ ಇದರೊಳಗೆ ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ನೋಡ್ತಾ ಹೋಗು ನೋಡ್ರಿ, 1 ಮಾರ್ಕಿನ 2 ಇದಾವೆ. 1 ಮಾರ್ಕಿನ 2 ಇದಾವೆ ಅಂದ್ರೆ ಸ್ವಲ್ಪ ಹೆಚ್ಚಿ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ 1 ಮಾರ್ಕಿನ. ಸೊ ಏನೇನಿದಾವೆ ನೋಡಿ, ಡೆಫಿನಿಷನ್ ಆಫ್ ರಿಲ್ಯಾಕ್ಸೇಷನ್ ಟೈಮ್, ಟೌ ಅಂತ ನಾವೇನು ಹೇಳ್ತೀವಿ, ಡಿಫೈನ್ ರಿಲ್ಯಾಕ್ಸೇಷನ್ ಟೈಮ್. ಪ್ಲೀಸ್ ಪೆನ್ಸಿಲ್ ನೋಟ್ ಡೌನ್ ಮಾಡ್ಕೊಳ್ಳಿ, ದಯವಿಟ್ಟು ಬರೀ ಕೂತ್ ಕೇಳಬೇಡಿ. ನಾನು ಲೈವ್ ಕ್ಲಾಸ್ ಮಾಡಿದ್ದು ನಿಮ್ಗೆ ಏನಾದ್ರು ಯೂಸ್ ಆದರೆ ನನಗೆ ಹೆಲ್ಪ್ಫುಲ್. ನಿನ್ನೆ ಇಂಗ್ಲೀಷ್ ಲೈವ್ ಕ್ಲಾಸ್ ಮಾಡಿದ್ದು ಬಹಳಷ್ಟು ಸ್ಟೂಡೆಂಟ್ಸ್ ಯೂಸ್ ಆಗಿದೆ, ಇವತ್ತು ಅವ್ರು ಮೆಸೇಜ್ ಮಾಡಿದ್ದಾರೆ, ಥ್ಯಾಂಕ್ ಯು ಫಾರ್ ದಟ್. ಸೊ ಡೆಫಿನೆಟ್ಲಿ ಇದು ಕೂಡ ಯೂಸ್ ಆಗುತ್ತೆ. ಲಕ್ಷ ಕೊಟ್ಟು ಕೇಳಿ, ಇಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ, ಬರಿತಾ ಹೋಗಿ, ಅಥವಾ ಯಾವುದಾದ್ರೂ ಬುಕ್ ಪೆನ್ಸಿಲಲ್ಲಿ ಬುಕ್ ನೀವು NCERT ಬುಕ್ ತೊಗೊಂಡಿದ್ರೆ ಅಥವಾ ನೀವು ಇನ್ನೊಂದು ಯಾವುದೋ ಬುಕ್ ಯೂಸ್ ಮಾಡ್ತಾ ಇದ್ರೆ ಅದರಲ್ಲಿ ಮೆನ್ಷನ್ ಮಾಡ್ತಾ ಹೋಗಿ. ಡೆಫಿನಿಷನ್ ಆಫ್ ರಿಲ್ಯಾಕ್ಸೇಷನ್ ಟೈಮ್ ಇರ್ಬೋದು. ಚಾರ್ಜ್ ಕರಿಯರ್ಸ್ ಇನ್ ಮೆಟಾಲಿಕ್ ಕಂಡಕ್ಟರ್ಸ್ ಅಂತ ಕೇಳ್ತಾರ. SI ಯೂನಿಟ್ ಆಫ್ ಅಂಪಿಯರ್ ಅಥವಾ ಕರೆಂಟ್ ಅಂತ ಕೇಳ್ತಾರ. ಸೊ ಇವುಗಳನ್ನು ನೋಡಿ, ಮೊಬಿಲಿಟಿ, ದೆನ್ ಡ್ರಿಫ್ಟ್ ವೆಲಾಸಿಟಿ, ಕರೆಂಟ್ ಡೆನ್ಸಿಟಿ, ಇವು ಮೂರು ನೋಡ್ರಿ ಡೆಫಿನೆಟ್ಲಿ ಒಂದು ಬರುತ್ತೆ. ಡಿಫೈನ್ ಮೊಬಿಲಿಟಿ ಆರ್ SI ಯೂನಿಟ್ ಆಫ್ ಮೊಬಿಲಿಟಿ, ಡಿಫೈನ್ ಡ್ರಿಫ್ಟ್ ವೆಲಾಸಿಟಿ ಆರ್ SI ಯೂನಿಟ್ ಆಫ್ ಡ್ರಿಫ್ಟ್ ವೆಲಾಸಿಟಿ. SI ಯೂನಿಟ್ ಏನ್ ಕೇಳಂಗಿಲ್ಲ, ಡ್ರಿಫ್ಟ್ ವೆಲಾಸಿಟಿ ಯಾಕಂದ್ರೆ ವೆಲಾಸಿಟಿ ಇರ್ತದ. ಸೊ SI ಯೂನಿಟ್ ಬೇಡ, ಮೊಬಿಲಿಟಿ ಅಂಡ್ SI ಯೂನಿಟ್ ಆಫ್ ಮೊಬಿಲಿಟಿ ಕೇಳ್ತಾರ. ಡೆಫಿನಿಷನ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಕೇಳ್ತಾರ. ಅದ್ ಬಿಟ್ರೆ ನಿಮಗೆ SI ಯೂನಿಟ್ ಆಫ್ ಕರೆಂಟ್ ಡೆನ್ಸಿಟಿ ಕೇಳ್ತಾರ ನೋಡ್ರಿ. ಇವು ಮೂರು ಗೊತ್ತಿರ್ಬೇಕು ನಿಮಗೆ. ಗೊತ್ತಿಲ್ಲ ಅಂದ್ರೆ ನಾನು ಒಂದ್ಸಲ ಹೇಗೆ ಕೊಡ್ತೀನಿ ನೋಡ್ರಿ. ಡ್ರಿಫ್ಟ್ ವೆಲಾಸಿಟಿ ಅಂದ್ರೆ ಗೊತ್ತದ ನಿಮಗೆ, ಪಾಸಿಟಿವ್ ಎಂಡ್ ಆಫ್ ದ ಕಂಡಕ್ಟರ್ ಏನಾಗ್ತಾವ, ಎಲೆಕ್ಟ್ರಾನ್ಸ್ ಶಿಫ್ಟ್ ಆಗ್ತಾವ ಅಂಡರ್ ದ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ದ ವೆಲಾಸಿಟಿ ವಿತ್ ವಿಚ್ ದ ಎಲೆಕ್ಟ್ರಾನ್ಸ್ ಆರ್ ಡ್ರಿಫ್ಟೆಡ್ ಟುವರ್ಡ್ಸ್ ದ ಪಾಸಿಟಿವ್ ಎಂಡ್ ಆಫ್ ದ ಕಂಡಕ್ಟರ್ ಇಸ್ ಕಾಲ್ಡ್ ಡ್ರಿಫ್ಟ್ ವೆಲಾಸಿಟಿ. ಅಥವಾ ನಿಮ್ಗೆ ಯಾವ್ದಾದ್ರು ಬೇರೆ ಡೆಫಿನೇಷನ್ ಗೊತ್ತಿದ್ರೆ ಅದನ್ನ ಬರಿಬಹುದು ರಿಲೇಟೆಡ್. ಸೊ ಇದು ಡ್ರಿಫ್ಟ್ ವೆಲಾಸಿಟಿ ಅಂತ ನಿಮ್ಗೆ ಗೊತ್ತಾಯ್ತು. ಮೊಬಿಲಿಟಿ ಗೊತ್ತದ ನಿಮ್ಗೆ. ಡ್ರಿಫ್ಟ್ ವೆಲಾಸಿಟಿಗೆ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಇತ್ತಂದ್ರೆ ರೇಷಿಯೋ ಆಫ್ ಡ್ರಿಫ್ಟ್ ವೆಲಾಸಿಟಿ VD ಡಿವೈಡೆಡ್ ಬೈ E. ಓಕೆ, VD ಡಿವೈಡೆಡ್ ಬೈ E. VD ಅಂದ್ರೆ ಡ್ರಿಫ್ಟ್ ವೆಲಾಸಿಟಿ, E ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್. ಹೌದಾ? ಡೆಫಿನಿಷನ್ ಆಫ್ ಮೊಬಿಲಿಟಿ ಅದ ರೇಷಿಯೋ ಆಫ್ ಡ್ರಿಫ್ಟ್ ವೆಲಾಸಿಟಿ ಟು ದ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್. ಅದ್ರದ್ದು SI ಯೂನಿಟ್ ಏನಾಗ್ತದ ನೋಡ್ರಿ, m ಸ್ಕ್ವೇರ್. ಸೊ SI ಯೂನಿಟ್ ಆಫ್ ಮೊಬಿಲಿಟಿ ಅನ್ನು ಮೀಟರ್ ಸ್ಕ್ವೇರ್ ಪರ್ ವೋಲ್ಟ್ ಪರ್ ಸೆಕೆಂಡ್. ಮೀಟರ್ ಸ್ಕ್ವೇರ್ ಪರ್ ವೋಲ್ಟ್ ಪರ್ ಸೆಕೆಂಡ್ SI ಯೂನಿಟ್ ಆಫ್ ಮೊಬಿಲಿಟಿ. ಕರೆಂಟ್ ಡೆನ್ಸಿಟಿ ಗೊತ್ತದ ನಿಮಗೆ, ಕರೆಂಟ್ ಪರ್ ಯೂನಿಟ್ ಏರಿಯಾ. ಡೆನ್ಸಿಟಿ ಅಂದ್ರೆ ಎನಿಥಿಂಗ್ ಪರ್ ಯೂನಿಟ್ ಏರಿಯಾ ಇಸ್ ಡೆನ್ಸಿಟಿ. ಕರೆಂಟ್ ಡೆನ್ಸಿಟಿ ಅಂದ್ರೆ ಕರೆಂಟ್ ಪರ್ ಯೂನಿಟ್ ಏರಿಯಾ. ಚಾರ್ಜ್ ಡೆನ್ಸಿಟಿ ಅಂದ್ರೆ ಚಾರ್ಜ್ ಪರ್ ಯೂನಿಟ್ ಏರಿಯಾ. ಇಷ್ಟ ಒಂದಿಷ್ಟು ಬೇಸಿಕ್ ಡೆಫಿನಿಷನ್ಸ್ ನೆನ್ಪಿಟ್ಕೊಂಡ್ಬಿಡ್ರಿ. ಡೆನ್ಸಿಟಿ ಅನ್ನೋ ವರ್ಡ್ ಬತ್ತಾ ಅದ್ರ ಹಿಂದೆ ಏನಿರ್ತದ ಅದು ಪರ್ ಯೂನಿಟ್ ಏರಿಯಾ. ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ಕೇಳಿದ್ರೆ ತಿಳ್ಕೊರಿ, ಮುಂದೆ ನೀವೇನಾದ್ರು ಎಕ್ಸಾಮ್ ಹೋದಾಗ. ಪಾಪ್ಯುಲೇಷನ್ ಪರ್ ಯೂನಿಟ್ ಏರಿಯಾ ಇಸ್ ಪಾಪ್ಯುಲೇಷನ್ ಡೆನ್ಸಿಟಿ. ಕರೆಂಟ್ ಡೆನ್ಸಿಟಿ ಅಂದ್ರೆ ಕರೆಂಟ್ ಪರ್ ಯೂನಿಟ್ ಏರಿಯಾ. ಚಾರ್ಜ್ ಡೆನ್ಸಿಟಿ ಅಂದ್ರೆ ಚಾರ್ಜ್ ಪರ್ ಯೂನಿಟ್ ಏರಿಯಾ. ಸೊ ಡೆನ್ಸಿಟಿ ಅಂತ ಡೆಫಿನಿಷನ್ ಬಂದ್ರೆ ಭಾಳ ಈಸಿ ಇರ್ತದ ಬರೀದು, ಅದನ್ನ ನೆನ್ಪಿಟ್ಕೋರಿ. SI ಯೂನಿಟ್ ಕೇಳ್ತಾ ನೋಡ್ರಿ, ಕರೆಂಟ್ ಡೆನ್ಸಿಟಿ ಅಂಪಿಯರ್ ಪರ್ ಮೀಟರ್ ಸ್ಕ್ವೇರ್. ಕರೆಂಟ್ ಡೆನ್ಸಿಟಿ SI ಯೂನಿಟ್ ಹೆಂಗ್ ನೆನ್ಪಿಡೋದು ಸರ್ ಅಂದ್ರೆ, ಕರೆಂಟ್ ಅದ ಅಂಪಿಯರ್, ಡೆನ್ಸಿಟಿ ಮೀಟರ್ ಸ್ಕ್ವೇರ್. ಸೊ ಅದು ತೆಳಗಿರೋದ್ರಿಂದ ಅಂಪಿಯರ್ ಪರ್ ಮೀಟರ್ ಸ್ಕ್ವೇರ್. ಚಾರ್ಜ್ ಡೆನ್ಸಿಟಿ ಹೇಳ್ರಿ ನಾವು, ಚಾರ್ಜ್ ಇದು ಕೂಲಮ್, ಡೆನ್ಸಿಟಿ ಮೀಟರ್ ಸ್ಕ್ವೇರ್.
ಸೊ ಕೂಲಂಬ್ ಪರ್ ಮೀಟರ್ ಸ್ಕ್ವೇರ್ ಆಗಿಬಿಡ್ತು. ಅದೇ ಥರ ಕರೆಂಟ್ ಡೆನ್ಸಿಟಿದು ಅಂಪಿಯರ್ ಪರ್ ಮೀಟರ್ ಸ್ಕ್ವೇರ್. ಓಕೆ, ಮುಂದೆ ಇದ್ರೊಳಗೆ ಓಮ್ಸ್ ಲಾ ಕೇಳ್ಬೋದು ನಿಮ್ಗೆ, ಡೆಫಿನಿಷನ್ ಆಫ್ ರೆಸಿಸ್ಟೆನ್ಸ್ ಕೇಳ್ಬೋದು, ಫಾರ್ಮುಲಾ ಆಫ್ ರೆಸಿಸ್ಟೆನ್ಸ್ ನೆನ್ಪಿಟ್ಕೋರಿ. ಅದಾದ ನಂತರ ಇಲ್ಲಿ ನಿಮಗೆ ವಾಟ್ ಈಸ್ ಇಕ್ವಿಲೆಂಟ್ ರೆಸಿಸ್ಟೆನ್ಸ್ ಅಂತ ಕೇಳ್ತಾರೆ, ಆ್ಯಂಡ್ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಅಂತ ಕೇಳ್ತಾರೆ ನೋಡ್ರಿ. ಡಿಫೈನ್ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ, ಇದು ನಿಮಗೆ ಭಾಳ ಸಲ ಬಂದಿರ್ತದ್ರಿ, 10th ಅಂದ್ರೆ ಚಾಲು ಅದ ಇದು. ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ, ಅದಕ್ಕೆ ಇನ್ನೊಂದು ಹೆಸರದ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್, ರೋ ಅಥವಾ ಸಿಗ್ಮಾ ರೋ ಅಂತೇಳಿ ಯೂಸ್ ಮಾಡ್ತಾರೆ. ಸೊ ರೋ ಇಸ್ ಆರ್ ಇಸ್ ಈಕ್ವಲ್ ಟು ರೋ ಇಂಟು ಎಲ್ ಬೈ ಎ ಫಾರ್ಮುಲಾ ಗೊತ್ತದ ನಿಮ್ಗೆ, ಅದ್ರ ಮೇಲೆ ಡೆಫಿನಿಷನ್ ಬರ್ತದ. ಆರ್ ಇಸ್ ಈಕ್ವಲ್ ಟು ರೋ ಇಂಟು ಎಲ್ ಬೈ ಎ. ಸೊ ಆ ಎಲ್ಲ ಮತ್ತು ಎ 1 ಆದಾಗ ಏನಾಗ್ತದ, ರೋ ಇಸ್ ಈಕ್ವಲ್ ಟು ಆರ್ ಆಗ್ತದ. ರೋಗ ಏನಂತೀವಿ ನಾವು, ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಅಂತ ಹೇಳಿ ಕರಿತೀವಿ. ಸೊ ಇಟ್ ಈಸ್ ನಥಿಂಗ್ ಬಟ್ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಹೂಸ್ ಲೆಂತ್ ಇಸ್ 1 ಯೂನಿಟ್ ಅಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಸ್ ಆಲ್ಸೋ 1 ಯೂನಿಟ್. ಗೊತ್ತಾಯ್ತಲ್ಲ, ರೋ ಇಸ್ ಈಕ್ವಲ್ ಟು ಆರ್ ಆಗ್ತದ. ಆರ್ ಇಸ್ ಈಕ್ವಲ್ ಟು ರೋ ಇಂಟು ಎಲ್ ಬೈ ಎ ಇರ್ತದಲ್ಲ, ರೋ ಇಸ್ ಈಕ್ವಲ್ ಟು ಆರ್ ಆಗ್ತದ. ಎಲ್ 1 ಎ 1 ಆತಂದ್ರ, ಹೌದಾ? ಯಾಕಂದ್ರೆ ಎಲ್ ಎರಡು ಹೋಗ್ಬಿಡ್ತಾವ, ಆರ್ ಇಸ್ ಈಕ್ವಲ್ ಟು ರೋ ಆಗ್ತದ. ರೋ is the electrical resistivity. So electrical resistivity or specific resistance of a conductor is nothing but the resistance of the conductor whose length is 1 unit and area of cross section is also 1 unit. ಇಷ್ಟು ಬರೆದ್ರೆ ಸಾಕು. ಸೊ ಇಷ್ಟಾದ್ಮೇಲೆ ಇ ಎಮ್ ಎಫ್ ಆಫ್ ಎಸ್ ಎಲ್ಲ, ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಎಸ್ ಎಲ್ಲ. ಎಸ್, ಕಿರ್ಚಾಫ್ಸ್ ಲಾಸ್ ಕೇಳ್ತಾರೆ ನೋಡ್ರಿ. ಇದ್ರು ಕಿರ್ಚಾಫ್ಸ್ ಲಾಸ್ 1 ಮಾರ್ಕ್ ಅಥವಾ 2 ಮಾರ್ಕಿಗೆ ಬಂದೇ ಬರ್ತಾವ. ಸ್ಟಾರ್ ಕ್ವಶನ್ ಅಂತ ಹೇಳ್ಬೋದು. ನಾನು ಏನು ಹೇಳ್ತಿರೋದು, ನಾ ಹೇಳೋದ್ನಾಗ ನೋಡ್ರಿ, ಇಂಪಾರ್ಟೆಂಟ್ ಅಥವಾ ತ್ರಿಬಲ್ ಸ್ಟಾರ್ ಅಥವಾ ವೆರಿ ಇಂಪಾರ್ಟೆಂಟ್ ಅಂತ ನಾ ಹೇಳಿದ್ನೆ ತಿಳ್ಕೊರಿ, ಅದು ನೀವು ಪರ್ಫೆಕ್ಟ್ ಮಾಡ್ಕೊಂಡು ಹೋಗ್ಲೇಬೇಕು. ಅಂಥವು ನಾನು 4 ಹೇಳಿದ್ನೆ ತಿಳ್ಕೊರಿ, 3 ಬರಾಕಬೇಕ್ರಿ. ಎಕ್ಸಾಮಿಗೆ ಬರ್ತಾವು, ಬರಾಕಬೇಕು. ಓಕೆ, ಸೊ ಇದು ಇಂಪಾರ್ಟೆಂಟ್ ನೋಡ್ರಿ. ಕಿರ್ಚಾಫ್ಸ್ ಜಂಕ್ಷನ್ ಲಾ ಆರ್ ಕಿರ್ಚಾಫ್ಸ್ ಫಸ್ಟ್ ಲಾ ಅಂತ ಕರೀತಾರೆ. ಅದಕ್ಕೆ ಕಿರ್ಚಾಫ್ ಫಸ್ಟ್ ಲಾ ಅಥವಾ KCL. ಓಕೆ, ಸಾರಿ, KCL ಅಂತೂ ಕರೀತಾರ. ನಿಮ್ಗೆ ಅದನ್ನ ಜಂಕ್ಷನ್ ರೂಲ್ ಅಂತೂ ಹೇಳಿದಾರ. ಕಿರ್ಚಾಫ್ಸ್ ಫಸ್ಟ್ ಲಾ ಅಂಡ್ ಕಿರ್ಚಾಫ್ ಸೆಕೆಂಡ್ ಲಾ ಅಥವಾ ವೋಲ್ಟೇಜ್ ಲಾ ಅಂತೂ ಕರೀತಾರೆ. ಅದಕ್ಕೆ ರೂಲ್ ಅಂತ ಬಂದಾಗ ಲೂಪ್ ರೂಲ್ ಅಂತಾರ. ಫಸ್ಟ್ ಒನ್ ಅದು ಜಂಕ್ಷನ್ ರೂಲ್ ಅಂತ ಕರೀತಾರೆ. ದ ಅಲ್ಜಿಬ್ರಿಕ್ ಸಮ್ ಆಫ್ ದ ಕರೆಂಟ್ ಮೀಟಿಂಗ್ ಅಟ್ ಅ ನೋಡ್ ಇಸ್ ಈಕ್ವಲ್ ಟು 0 ಇರ್ತದೆ. ಅಥವಾ ಅಟ್ ಅ ನೋಡ್ ದ ಇನ್ಕಮಿಂಗ್ ಕರೆಂಟ್ಸ್ ಇಸ್ ಈಕ್ವಲ್ ಟು ದ ಔಟ್ಕಮಿಂಗ್ ಕರೆಂಟ್ಸ್ ಅಂತೂ ಹೇಳ್ತೀವಿ ನಾವು ಅದನ್ನ. ಸೊ ಅದಕ್ಕೆ ದ ಅಲ್ಜಿಬ್ರೈಕ್ ಸಮ್ ಆಫ್ ಕರೆಂಟ್ ಮೀಟಿಂಗ್ ಅಟ್ ಅ ನೋಡ್ ಇಸ್ ಈಕ್ವಲ್ ಟು 0. ಸೊ ಅದನ್ನ ನೀವು ಲಕ್ಷ್ಯ ಕೊಡಬಹುದು. ಕಿರ್ಚಾಫ್ ಸೆಕೆಂಡ್ ಲಾ ಆರ್ ವೋಲ್ಟೇಜ್ ಲಾ, ದ ಪ್ರಾಡಕ್ಟ್ ಆಫ್ ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ದ ಅಲ್ಜಿಬ್ರಿಕ್ ಸಮ್ ಆಫ್ EMFs ಇನ್ ದ ಎಲೆಕ್ಟ್ರಿಕಲ್ ನೆಟ್ವರ್ಕ್. ನಿಮಗೆ ಗೊತ್ತಾಗ್ತದೆ, I ಇಂಟು V, ಪ್ರಾಡಕ್ಟ್ ಆಫ್ ಕರೆಂಟ್ ಮತ್ತು ವೋಲ್ಟೇಜ್, ದಟ್ ಈಸ್ ಈಕ್ವಲ್ ಟು ದ ಸಮ್ ಆಫ್ EMFs. V1 I1 ಪ್ಲಸ್ V2 I2 ಇಸ್ ಈಕ್ವಲ್ ಟು, ಹಿಂಗ ಹೋದ್ರೆ E1 ಪ್ಲಸ್ E2 ಪ್ಲಸ್ ಈ ತರ ಇರುತ್ತೆ. ಸೊ ನಿಮಗೆ ಇದು ಗೊತ್ತದ, ಎರಡು ನೆನ್ಪಿಟ್ಕೋರಿ. ಕಿರ್ಚಾಫ್ಸ್ ಫಸ್ಟ್ ಲಾ ಎದ್ರ ಬಗ್ಗೆ ಹೇಳ್ತದ ಅಂದ್ರೆ ಕನ್ಸರ್ವೇಷನ್ ಆಫ್ ಚಾರ್ಜ್ ಬಗ್ಗೆ ಹೇಳ್ತದ. ಸೆಕೆಂಡ್ ಲಾ EMFs ಅಂದ್ರೆ ಏನು, ಎನರ್ಜಿ, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅದು. ಸೊ ಅದು ಕನ್ಸರ್ವೇಷನ್ ಆಫ್ ಎನರ್ಜಿ ಬಗ್ಗೆ ಹೇಳ್ತದ. ಕೇಳ್ತಾರೆ ನಿಮಗೆ ಸಮ್ ಟೈಮ್ಸ್, ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಕಿರ್ಚಾಫ್ಸ್ ಫಸ್ಟ್ ಲಾ? 1 ಮಾರ್ಕ್ ಒಳಗೆ ಬರುತ್ತೆ. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಕಿರ್ಚಾಫ್ ಸೆಕೆಂಡ್ ಲಾ ಅಥವಾ ವೋಲ್ಟೇಜ್ ಲಾ? ವೋಲ್ಟೇಜ್ ಲಾ ಅಂದ್ರೆ ಕನ್ಸರ್ವೇಷನ್ ಆಫ್ ಎನರ್ಜಿ. ಕರೆಂಟ್ ಲಾ ಅಂದ್ರೆ ಅಥವಾ ಜಂಕ್ಷನ್ ಲಾ ಅಂತ, ಜಂಕ್ಷನ್ ರೂಲ್ ಅಂದ್ರೆ ಕನ್ಸರ್ವೇಷನ್ ಆಫ್ ಚಾರ್ಜ್. ಇಷ್ಟಾಯ್ತು. ಮುಂದೆ ವೀಟ್ ಸ್ಟೋನ್ ನೆಟ್ವರ್ಕ್ ಕಂಡೀಷನ್ ಬರಿ ಅಂತಾರ, ಬ್ಯಾಲೆನ್ಸಿಂಗ್ P by Q is equal to R by S. ಎಸ್, ಮುಂದೆ ಅಪ್ಲಿಕೇಶನ್ ಆಫ್ ಪೊಟೆನ್ಶಿಯೋಮೀಟರ್ ಕೇಳ್ತಾರೆ. ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಒಳಗ ಪೊಟೆನ್ಶಿಯೋಮೀಟರ್ ಆಕ್ಚುಲಿ ನಾವು ಸರ್ಕ್ಯೂಟ್ ಡಿವೈಡರ್, ವೋಲ್ಟೇಜ್ ಡಿವೈಡರ್ ಆಗಿ ಯೂಸ್ ಮಾಡ್ತೀವಿ. ಓಕೆ, ಒಂದು ಸರ್ಕ್ಯೂಟ್ ಅದಾಗ ತಿಳ್ಕೊರಿ, ಇಲ್ಲೊಂದು ಪೊಟೆನ್ಶಿಯೋಮೀಟರ್ ಹಾಕ್ಯಾರ ಅಂದ್ರೆ ಇದು ಆಕ್ಚುಲಿ ಡಿವೈಡ್ಸ್ ದ ವೋಲ್ಟೇಜ್. ಸೊ ಅದನ್ನ ನೀವು ಬರೀಬಹುದು. 2 ಮಾರ್ಕ್ ಕ್ವಶನ್ಸ್ಗಳು ಈ ಚಾಪ್ಟರ್ ಇಂದನೂ ಕೂಡ ಇದಾವೆ. ಡೆಫಿನಿಷನ್ ಅಥವಾ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಓಮ್ಸ್ ಲಾ. Then how does the resistivity varies with metallic conductors, semiconductors and insulators? ಅದನ್ನ ಕೇಳಬಹುದು. Write the expression for drift velocity in terms of current and explain it. Vd is equal to I by NEA. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಇದು. ಸ್ಟಾರ್ ಕ್ವಶನ್, ನಾನು ಹೇಳ್ತಾ ಇರೋ ಸ್ಟಾರ್ ಕ್ವಶನ್ ನೋಡ್ರಿ. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಓಮ್ಸ್ ಲಾ ಇರಬಹುದು, ಅಥವಾ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ, ಅಥವಾ ಮೆನ್ಷನ್ ದ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ ಅಂಡ್ ಇವು 3 ನೋಡ್ರಿ. 2 ಮಾರ್ಕ್ ಒಳಗೆ ಸ್ಟಾರ್ ಕ್ವಶನ್ಸ್, ಟ್ರಿಬಲ್ ಸ್ಟಾರ್ ಕ್ವಶನ್ಸ್. 3 ಮಾರ್ಕ್ ಅಲ್ಲಿ ಅಂಡ್ 2 ಮಾರ್ಕ್ ಅಲ್ಲಿ ಟ್ರಿಬಲ್ ಸ್ಟಾರ್ ಕ್ವಶನ್ಸ್ ಯಾವಪ್ಪ ಅಂದ್ರೆ ಇವೆ. ನಾನು ಯಾವ ಹೇಳಿದ್ದೀನಿ, ಫಸ್ಟ್ ಟ್ರಿಬಲ್ ಸ್ಟಾರ್ ಓಮ್ಸ್ ಲಾ,
ಡಿಫೈನ್ ಓಮ್ಸ್ ಲಾ ಅಥವಾ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಓಮ್ಸ್ ಲಾ. ಫಸ್ಟ್ ಕ್ವಶನ್, ಮೆನ್ಷನ್ ದ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ಸೆಕೆಂಡ್ ಕ್ವಶನ್, on third important question, expression of the drift velocity and explain the terms. Expression of drift velocity in terms of current, explain the terms. Vd is equal to I upon NEA. ಇದು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಏನೇನಿಲ್ಲ, ವಿ ಡಿ ಅಂದರೆ ಡ್ರಿಫ್ಟ್ ವೆಲಾಸಿಟಿ, ಐ ಅಂದರೆ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋವಿಂಗ್ ಥ್ರೂ ದ ಕಂಡಕ್ಟರ್, ಎನ್ ಇ ಎ, ಎನ್ ಅಂದರೆ ಎಲೆಕ್ಟ್ರಾನ್ ಡೆನ್ಸಿಟಿ, ಇ ಅಂದ್ರೆ ಚಾರ್ಜ್ ಆನ್ ಎಲೆಕ್ಟ್ರಾನ್, ಎ ಅಂದ್ರೆ ಏರಿಯಾ ಆಫ್ ದ ಕಂಡಕ್ಟರ್. ಇವು ನೆನಪ ಇಡಬೇಕು. ಯಸ್ 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 ಯಸ್. And on what factors does the resistance of a conductor depends ಅಂತದ. ದೆನ್ ಇದ್ರದೊಂದು ಕೇಳ್ತಾರೆ ನೋಡ್ರಿ, ವಾಟ್ ಈಸ್ ಓಮಿಕ್ ಡಿವೈಸ್, ಗಿವನ್ ಎಕ್ಸಾಂಪಲ್ಸ್ ಅಂತ ಕೇಳ್ತಾರೆ. ಎನಿ ಡಿವೈಸ್ ವಿಚ್ ಒಬೇಸ್ ಓಮ್ಸ್ ಲಾ ಇಸ್ ಕಾಲ್ಡ್ ಓಮಿಕ್ ಡಿವೈಸ್. ನೋಡ್ರಿ ಬಹಳಷ್ಟು ಹೆಸರು ಮೇಲೆ ಇರ್ತದೆ. ಓಮಿಕ್ ಡಿವೈಸ್ ಅಂದ್ರೆ ಓಮ್ಸ್ ಲಾ ಬಂದಾನ. ಸೊ ಓಮ್ಸ್ ಲಾನ ಯಾವ ಡಿವೈಸ್ ಒಬೇ ಮಾಡ್ತಾವ ಎಲ್ಲವೂ ಕೂಡ ಏನು ಓಮಿಕ್ ಡಿವೈಸ್. ಅಮ್ಮೀಟರ್ ಮಾಡ್ತದ, ವೋಲ್ಟ್ ಮೀಟರ್ ಮಾಡ್ತದ, ಗ್ಯಾಲ್ನೋಮೀಟರ್ ಮಾಡ್ತದ, ಇವೆಲ್ಲನೂ ಓಮ್ಸ್ ಲಾವನ್ನು ಇದನ್ನ ಮಾಡ್ತಾವೆ. ಸೊ ಭಾಳಷ್ಟು ಜನಕ್ಕೆ ನೋಡ್ರಿ, ನಾವು ಭಾಳಷ್ಟು ಡೌಟ್ಸ್ ಇರ್ತಾವೆ. ಗ್ಯಾಲ್ನೋಮೀಟರ್ ಮತ್ತು ಅಮ್ಮೀಟರ್ ಮ್ಯಾಗ ಭಾಳ ಡೌಟ್ಸ್ ಇರ್ತದೆ ಭಾಳ ಜನಕ್ಕೆ. ಗ್ಯಾಲ್ನೋಮೀಟರ್ ಏನು ಮಾಡ್ತದೆ, ಅಮ್ಮೀಟರ್ ಏನು ಮಾಡ್ತದೆ ನೋಡಿ. ಗ್ಯಾಲ್ನೋಮೀಟರ್ ಸರ್ಕ್ಯೂಟ್ ಒಳಗೆ ಕರೆಂಟನ್ನು ಡಿಟೆಕ್ಟ್ ಮಾಡ್ತದೆ ಅಷ್ಟೇ, ಎಷ್ಟು ಐತೆ ಅಂತ ಹೇಳೋದಿಲ್ಲ. ಅಮ್ಮೀಟರ್ ಏನು ಮಾಡ್ತದೆ, ಎಷ್ಟು ಐತೆ ಅಂತ ಹೇಳ್ತದೆ. ಈಗ ಬರೀ ಕರೆಂಟ್ ಐತೋ ಇಲ್ಲೋ ಚೆಕ್ ಮಾಡೋದು ಯಾವುದು, ಗ್ಯಾಲ್ವನೋಮೀಟರ್. ಹೌದಾ, ಕರೆಂಟ್ ಎಷ್ಟು ಐತಿ ಅನ್ನೋದನ್ನ ಚೆಕ್ ಮಾಡೋದು ಅಮ್ಮೀಟರ್. ಫೈನ್ 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 ಫೈನ್. ಸೊ ಇದ್ರ ಮ್ಯಾಗ ನೋಡ್ರಿ, ವಿಟ್ಸ್ಟೋನ್ ಬ್ರಿಡ್ಜ್ ಸರ್ಕ್ಯೂಟ್ ಬಗ್ಗೆ ಕೇಳ್ಬೋದು. ಇನ್ನು 3 ಮಾರ್ಕಿನ ಯಾವ್ದು ಕೇಳ್ತಾರ, ಅರೈವ್ ದ ಎಕ್ಸ್ಪ್ರೆಷನ್ ಫಾರ್ ದ ಡ್ರಿಫ್ಟ್ ವೆಲಾಸಿಟಿ. ಓಕೆ, ಡಿರೈವ್ ದ ರಿಲೇಷನ್ ಬಿಟ್ವೀನ್ ಕರೆಂಟ್ ಡೆನ್ಸಿಟಿ ಅಂಡ್ ಕಂಡಕ್ಟಿವಿಟಿ ಆಫ್ ಅ ಕಂಡಕ್ಟರ್. Derive an expression for conductivity of a material in terms of relaxation time. Then derive an expression for equivalent resistance when two resistors are in series and when two resistors are in parallel. Expression for the equivalent resistance 10th ku bandittidu, very very important. 1 by Rp is equal to 1 by R1 plus 1 by R2 plus 1 by R3 ಅಥವಾ Rs is equal to R1 plus R2 plus R3. ಇದು ಇಂಪಾರ್ಟೆಂಟ್. ಓಕೆ ಓಕೆ, ಯಾರ್ಯಾರು ನೋಡ್ತಾ ಇದ್ರಿ ದಯವಿಟ್ಟು ವಿಡಿಯೋನ ನಿಮ್ಮ ಗ್ರೂಪಿಗೆ ಶೇರ್ ಮಾಡಿ. ಇನ್ನೊಂದ್ಸಲ ಯಾಕಂದ್ರೆ ನೋಡೋರ ಸಂಖ್ಯೆ ಭಾಳ ಕಡಿಮೆ ಆಗ್ತಾ ಇದೆ. ಆ ಕಾರಣದಿಂದ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ನಿಮ್ಮ ಒಂದು ಗ್ರೂಪಿಗೆ, ಸೊ ದ್ಯಾಟ್ ಸ್ಟೂಡೆಂಟ್ಸ್ ಇನ್ನೊಂದು ಸ್ವಲ್ಪ ಜಾಯಿನ್ ಆಗಲಿ, ಇದರದ್ದು ಯೂಸ್ ತಗೊಳ್ಳಿ. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಕಿರ್ಚಾಫ್ಸ್ ಲಾಸ್. ಆಬ್ಟೈನ್ ದ ಕಂಡೀಷನ್ ಫಾರ್ ಬ್ಯಾಲೆನ್ಸ್ ಆಫ್ ಎ ವೀಟ್ಸ್ಟೋನ್ ಬ್ರಿಡ್ಜ್ ಯೂಸಿಂಗ್ ಕಿರ್ಚಾಫ್ಸ್ ಲಾಸ್. ಓಕೆ, ಇಷ್ಟು ಕೂಡ ಇಂಪಾರ್ಟೆಂಟ್. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಕಿರ್ಚಾಫ್ಸ್ ಲಾಸ್ ನೋಡ್ರಿ, ಭಾಳ ಇಂಪಾರ್ಟೆಂಟ್ ಭಾಳ ಇಂಪಾರ್ಟೆಂಟ್ ಭಾಳ ಇಂಪಾರ್ಟೆಂಟ್. Then derive the relation J is equal to sigma E bar. ಅದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಎಸ್, ಇಷ್ಟೇನಾಯ್ತು, ಇದು ಥರ್ಡ್ ಚಾಪ್ಟರ್ ಮೇಲೆ ಆಯ್ತು. ಇದು ನೋಡ್ರಿ ಹೈಯೆಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನನಗನ್ಸೋದು ಈ ಚಾಪ್ಟರ್ ಮೇಲೆ. ಗ್ಯಾರಂಟಿ ಇರ್ತದ, ಗ್ಯಾರಂಟಿ ಇರ್ತದ, ಗ್ಯಾರಂಟಿ ಇರ್ತದ. ನಾಳೆ ನಿಮ್ಮ ಎಕ್ಸಾಮದ ಕ್ವಶನ್ ಪೇಪರ್ ಒಳಗೆ ಈ ಕ್ವಶನ್ ಇದ್ದೇ ಇರ್ತದೆ ನೋಡ್ರಿ. ನಾ ಹಿಂಗೆ ಏನು ಹೇಳ್ತಾನಲ್ಲ, ಇಂಥ ಒಂದು 4 ರಿಂದ 5 ಕ್ವಶನ್ ಹೇಳ್ತಾನೆ, ಒಂದು ಯಾವ್ದಾರು ಮಿಸ್ ಆಗ್ತದೆ, ಅದು ಆಗ್ಲಿಕ್ಕಿಲ್ಲ 95%. 4 ಕ್ವಶನ್ ಬರ್ತಾವೆ. 5 ಹೇಳಿದ್ನಿ 4 ಬರ್ತಾವ, 4 ಹೇಳಿದ್ನಿ 3 ಬರ್ತಾವೆ. ಈಗ ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್ ಒಂದು ಹೇಳಿದ್ದೀನಿ, ಗ್ಯಾರಂಟಿ ಕ್ವಶನ್ ಅಂತ. ಅಂಥದ ಒಂದು ಗ್ಯಾರಂಟಿ ಕ್ವಶನ್ ನೋಡ್ರಿ, obtain the expression for the balanced condition of the Wheatstone network. Obtain the expression for balanced condition of the Wheatstone network. ನಾಳೆ ಬೇಕಿದ್ರೆ ಕ್ವಶನ್ ಪೇಪರ್ ಬೇಕಾದ್ರೆ ಇದನ್ನ ಪರ್ಫೆಕ್ಟ್ ಮಾಡಿರಿ. ನಾಳೆ ಹೋಗಿ ಮೊದಲ ಇದನ್ನ ಬರೀರಿ, ಬಿಫೋರ್ ಕ್ವಶನ್ ಪೇಪರ್ ಕೊಡೋಕ್ಕಿಂತ ಮೊದಲು. ಓಕೆ, ಆಮೇಲೆ ಅದಕ್ಕೆ ನಂಬರ್ ಹಾಕ್ರಿ. ಸೊ ಅಷ್ಟು ನನಗೊಂದು ಇಂಟ್ಯೂಷನ್ ಹೇಳಿಕತ್ತದ, ಗ್ಯಾರಂಟಿ ಅಂತ ಇದು ಬರ್ತದಂತೆ. ಓಕೆ, ಎಸ್. ಮತ್ತು ಕ್ವಶನ್ ಪೇಪರ್ ಔಟ್ ಆಗಿ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಅದು ನಾಲೆಡ್ಜ್, ಇಂಟ್ಯೂಷನ್, ನಿಮ್ಮ ಎಕ್ಸ್ಪೀರಿಯನ್ಸಿಂದ ಬರ್ತಕ್ಕಂಥದ್ದು. ಓಕೆ, ಸೊ ಒಂದು 7 to 8 years ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸೊ ಐ ಕ್ಯಾನ್ ಈಸಿಲಿ ಟೆಲ್ ದಿಸ್ ಇದು ಬರ್ಬೋದು ಅಂತ ಹೇಳಿ. ಸೊ obtain the expression for the balanced condition of the Wheatstone's network. ಈ ಕ್ವಶನ್ ಬರೋ ಚಾನ್ಸಸ್ 99.99. ಓಕೆ, ಇನ್ನು 4th ಚಾಪ್ಟರ್ ಬಂದ್ಬಿಟ್ಟು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಓಕೆ, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಸ್ವಲ್ಪ ಸ್ಪೀಡ್ ಹೋಗೋಣ ಇನ್ನು. ಓಕೆ, ಯಾಕಂದ್ರೆ ಟೈಮು ಕೂಡ ಭಾಳ ಆಗಿದೆ ಪಾಪ, ನಿಮಗೂ ಕೂಡ ಟೈಮ್ ಇಂಪಾರ್ಟೆಂಟ್ ಇರ್ತದೆ.
ಸೊ ಫಸ್ಟ್ 1 ಮಾರ್ಕಿನ ನೋಡ್ರಿ, 1 ಮಾರ್ಕಿನ ಇದ್ರೊಳಗೆ ಫಸ್ಟ್ ಆಫ್ ಆಲ್ 1 ಮಾರ್ಕಿನ ಬರೋದೇ ಇಲ್ಲ. ಸೊ ದಿಸ್ ಈಸ್ ಚಾಪ್ಟರ್ ವಿಚ್ ಇಸ್ ಹ್ಯಾವಿಂಗ್ ಓನ್ಲಿ 4 ಮಾರ್ಕ್ ಅಲ್ಲ, 1 ಮಾರ್ಕ್ ಒಂದ 3 ಮಾರ್ಕ್ ಒಂದ, ಇಲ್ಲ ಇದ್ರೊಳಗೆ ಬರ್ತದ 5th ಚಾಪ್ಟರ್ 1 ಮಾರ್ಕ್ 3 ಮಾರ್ಕ್ ಅಷ್ಟೇ. 1 1 2 2 3 5 5. ಸೊ ಇದ್ರೊಳಗೆ ಭಾಳಷ್ಟು ಕ್ವಶನ್ಗಳಿದಾವೆ, ನೋಡ್ತಾ ಹೋಗೋಣ. SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ಡಿಫೈನ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಅಂಡ್ ಇಟ್ಸ್ SI ಯೂನಿಟ್. ಇವು ಇಂಪಾರ್ಟೆಂಟ್ ನಾನು ಹೇಳ್ತಾ ಇರೋದು. ಮ್ಯಾಗ್ನೆಟಿಕ್ ಫೋರ್ಸ್, ಬೋರ್ ಮ್ಯಾಗ್ನೆಟಾನ್, ಡೆಫಿನಿಷನ್, ಡಿಫೈನ್ 1 ಟೆಸ್ಲಾ. SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನ್ರಿ? ಟೆಸ್ಲಾ. ನಿಕೋಲಸ್ ಟೆಸ್ಲಾ ಕಂಡು ಹಿಡಿದದ್ದು ಮ್ಯಾಗ್ನೆಟಿಕ್ ಫೀಲ್ಡ್, ಅದಕ್ಕೆ ಟೆಸ್ಲಾ ಇದನ್ನ ಮಾಡ್ತೀವಿ. ಸೊ ಡಿಫೈನ್ 1 ಟೆಸ್ಲಾ ಭಾಳ ಇಂಪಾರ್ಟೆಂಟ್ ನೋಡ್ರಿ. ಡಿಫೈನ್ 1 ಟೆಸ್ಲಾ is highly important. Okay, define 1 Tesla. Okay, what is the nature of trajectory for a charged particle moving in parallel or magnetic field? ಅದನ್ನ ಕೇಳಬಹುದು. ಅಂಪಿಯರ್ಸ್ ಸರ್ಕ್ಯೂಟಲ್ ಲಾ ಕೇಳ್ತಾರೆ ನೋಡ್ರಿ, ಡೆಫಿನೆಟ್ಲಿ. ಅಂಡ್ ಸೊಲೆನಾಯ್ಡ್ ಅಥವಾ ಟೊರಾಯ್ಡ್ ಅಥವಾ ಸೊಲೆನಾಯ್ಡ್ ಡೆಫಿನಿಷನ್ಸ್ ಕೇಳ್ತಾರ. ಮುಂದೆ ಟಾರ್ಕ್ ಇನ್ ಕರೆಂಟ್ ಲೂಪ್ ಮ್ಯಾಕ್ಸಿಮಮ್ ಯಾವಾಗಿರ್ತದ, ಮಿನಿಮಮ್ ಯಾವಾಗಿರ್ತದ ಅಂತ ಕೇಳ್ತಾರ. ನಿಮಗೆ ಟಾರ್ಕ್ ಡೆಫಿನಿಷನ್ ಗೊತ್ತಿರ್ಬೇಕ, ಡೆರಿವೇಶನ್ ಅಥವಾ ಫಾರ್ಮುಲಾ ಗೊತ್ತಿರಬೇಕು. ದಟ್ ಈಸ್ NBM ಸೈನ್ ಟೀಟಾ. ಮ್ಯಾಕ್ಸಿಮಮ್ ಯಾವಾಗಿರ್ತದ ರೀ? ಸೈನ್ ಟೀಟಾ 90 ಡಿಗ್ರಿ ಇದ್ರೆ ಇರ್ತದ, ಅಂದ್ರೆ ಅದು 1. ಮಿನಿಮಮ್ ಯಾವಾಗಿರ್ತದ? ಸೈನ್ ಟೀಟಾ 0 ಇದ್ರೆ ಇರ್ತದ, ಅದನ್ನ ಬರಿಬೇಕು. ಟಾರ್ಕ್ ಈಸ್ ಮ್ಯಾಕ್ಸಿಮಮ್ ವೆನ್ ಟೀಟಾ ಈಕ್ವಲ್ ಟು 90 ಡಿಗ್ರಿ, ಅಥವಾ ಮಿನಿಮಮ್ ಕೇಳಿದ್ರೆ ಟಾರ್ಕ್ ಈಸ್ ಮಿನಿಮಮ್ ವೆನ್ ಟೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ. ಎಸ್. ಮುಂದೆ ಕರೆಂಟ್ ಸೆನ್ಸಿಟಿವಿಟಿ ಆಫ್ ಎ ಗ್ಯಾಲ್ವಾಮೀಟರ್ ಅಂತ ಕೇಳ್ತಾರೆ. 1 ಯೂನಿಟ್ ಡಿಫ್ಲೆಕ್ಷನ್, ಗ್ಯಾಲ್ವಾಮೀಟರ್ ಒಳಗೆ 1 ಯೂನಿಟ್ ಡಿಫ್ಲೆಕ್ಷನ್. ನೀವು ಗ್ಯಾಲ್ವಾಮೀಟರ್ ನೋಡಿದ್ರೆ ಗೊತ್ತಿರ್ತದ, ಅದ್ರೊಳಗೆ ಯೂನಿಟ್ಸ್ ಇರ್ತಾವ. ಅದು ಒಂದು ಹಿಂಗೆ ಸ್ಟ್ರೇಟ್ ಇರ್ತದಲ್ಲ, ಅದು ಕರೆಂಟ್ ಡಿಟೆಕ್ಟರ್. ಸೊ ಅದು 1 ಯೂನಿಟ್ ಡಿಫ್ಲೆಕ್ಟ್ ಆತು ಅಂದ್ರೆ ಅದಕ್ಕೆ ಏನಂತಾರ? ಕರೆಂಟ್ ಸೆನ್ಸಿಟಿವಿಟಿ ಅಂತೇಳಿ ಕರೀತಾರೆ. ಅಂದ್ರೆ 1 ಯೂನಿಟ್ ಡಿಫ್ಲೆಕ್ಷನ್ ಆಗ್ಲಿಕ್ಕೆ ಅದಕ್ಕೆ ಎಷ್ಟು ಕರೆಂಟ್ ನಾವು ಕೊಡ್ಬೇಕು ನೋಡ್ರಿ, ದಟ್ ಈಸ್ ದ ಕರೆಂಟ್ ಸೆನ್ಸಿಟಿವಿಟಿ ಆಫ್ ದ ಗ್ಯಾಲ್ವಾಮೀಟರ್. ರೆಸಿಸ್ಟೆನ್ಸ್ ಆಫ್ ಐಡಿಯಲ್ ಅಮ್ಮೀಟರ್ 0 ಇರ್ತದ, ಐಡಿಯಲ್ ಓಲ್ಡ್ ಮೀಟರ್ ಇನ್ಫಿನಿಟಿ ಇರ್ತದ. ಓಕೆ, ಕಂಡಕ್ಟನ್ಸ್ ಆಫ್ ಐಡಿಯಲ್ ಅಮ್ಮೀಟರ್ ಇನ್ಫಿನಿಟಿ ಇರ್ತದ, ಓಲ್ಡ್ ಮೀಟರ್ 0 ಇರ್ತದ. ಇದನ್ನ ಹೆಂಗೆ ನೆನಪಿಡ್ಬೇಕು ನೋಡ್ರಿ, ನಾವು ಕಂಡಕ್ಟನ್ಸ್ ಆಫ್ ಅಮ್ಮೀಟರ್ ಏನ್ ಮಾಡ್ತದ? ಆಕ್ಚುಲಿ ಕರೆಂಟ್ ಅನ್ನು ಚೆಕ್ ಮಾಡ್ತದಲ್ಲ. ಸೊ ಕರೆಂಟ್ ಅನ್ನು ಚೆಕ್ ಮಾಡು ಅಮ್ಮೀಟರ್, ಅದು ಕಂಡಕ್ಟನ್ಸಿಗೆ ಹೆಲ್ಪ್ಫುಲ್ ಆಗಿರೋದ್ರಿಂದ ಅಲ್ಲಿ ಇನ್ಫಿನಿಟಿ ಇರ್ತದ. ಓಕೆ, ಸೊ ಹೌ ಗ್ಯಾಲ್ವಾಮೀಟರ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಅಮ್ಮೀಟರ್, ಗ್ಯಾಲ್ವಾಮೀಟರ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಓಲ್ಡ್ ಮೀಟರ್, ಅವು ಕೂಡ ಕೇಳ್ತಾರೆ. ಲಾರೆನ್ಸ್ ಫೋರ್ಸ್ ಬಗ್ಗೆ ಕೇಳ್ಬೋದು, ಟೊರಾಯ್ಡ್ ಬಗ್ಗೆ ಕೇಳ್ಬೋದು. ಇಂಪಾರ್ಟೆಂಟ್ ಕ್ವಶನ್ ಹೇಳ್ತಾರೆ ನೋಡ್ರಿ ಇಲ್ಲಿ. ವಾಟ್ ಈಸ್ ದ ನೇಚರ್ ಆಫ್ ದ ಫೋರ್ಸ್ ಬಿಟ್ವೀನ್ 2 ಲಾಂಗ್ ಸ್ಟ್ರೇಟ್ ಪ್ಯಾರಲಲ್ ಕಂಡಕ್ಟರ್ಸ್ ವೆನ್ ದೇ ಕ್ಯಾರಿ ಕರೆಂಟ್ಸ್ ಇನ್ ದ ಸೇಮ್ ಡೈರೆಕ್ಷನ್, ಅಪೋಸಿಟ್ ಡೈರೆಕ್ಷನ್? ಅಗ್ದಿ ಇಂಪಾರ್ಟೆಂಟ್, ಈಸಿಯೆಸ್ಟ್ ಕ್ವಶನ್ ರೀ. ಈಗ ಏನಾಗ್ತದ, ಆಕ್ಚುಲಿ ಒಂದು ನಮಗೆ ಕ್ವಶನ್ ಪೇಪರ್ ಸೆಟ್ ಮಾಡುವಾಗ ಒಂದು 25% ಅತಿ ಈಸಿ ಕ್ವಶನ್ ತೆಗಿಬೇಕಂತೂ ಇರ್ತದೆ. 15% ಟಫ್, 25% ಈಸಿ, ಉಳಿದ 50 to 60% ಮೀಡಿಯಮ್ ಅಂತ ಇರ್ತದೆ. ಅಂತದ್ರೊಳಗೆ ಈ ಕ್ವಶನ್ ಬರ್ತದ ನೋಡ್ರಿ. ವಾಟ್ ಈಸ್ ದ ನೇಚರ್ ಆಫ್ ದ ಫೋರ್ಸ್ ಬಿಟ್ವೀನ್ 2 ಲಾಂಗ್ ಸ್ಟ್ರೇಟ್ ಪ್ಯಾರಲ್ ಕಂಡಕ್ಟರ್ಸ್? ಈಗ 2 ಕಂಡಕ್ಟರ್ ಅದಾವ, ಇಲ್ಲಿ ಮೊಬೈಲ್ ಅದ ರೀ, ಇಲ್ಲೊಂದು ಡಸ್ಟರ್ ಅದ. ಇವೆರಡು ಕಂಡಕ್ಟರ್ ಅನ್ಕೋರಿ. ಇವುಗಳ ನಡುಬರ್ ಹೆಂಗಿರ್ತದ, ಫೋರ್ಸ್ ಹೆಂಗಿರ್ತದ ಅನ್ನೋದು ಹೇಳಬೇಕು. ಒಂದು ವೇಳೆ ಇವುಗಳ ನಡುಬರ್ಕ್ 2 ಕಡೆ ಕರೆಂಟ್ ಸೇಮ್ ಡೈರೆಕ್ಷನ್ ದ ಫ್ಲೋ ಆಗತ್ತಿತ್ತು, ಇಲ್ಲ ಅಪೋಸಿಟ್ ಡೈರೆಕ್ಷನ್ ದ ಫ್ಲೋ ಆಗತ್ತಿತ್ತು. ಕರೆಂಟ್ ಸೇಮ್ ಡೈರೆಕ್ಷನ್ ದ ಫ್ಲೋ ಆಗತ್ತಿತ್ತು ಅಂದ್ರೆ ಹೆಂಗಿರ್ತದ ರೀ? ಅಬ್ವಿಯಸ್ಲಿ ರಿಪಲ್ಸಿವ್ ಫೋರ್ಸ್ ಇರ್ತದ, ಯಾಕಂದ್ರೆ ಸೇಮ್ ಡೈರೆಕ್ಷನ್ ಹೋಗದ. ಅಪೋಸಿಟ್ ಡೈರೆಕ್ಷನ್ ದ ಫ್ಲೋ ಆಗತ್ತಿತ್ತು ಅಂದ್ರೆ 2 ಅಟ್ರಾಕ್ಟ್ ಮಾಡ್ತಾವು, ಅಟ್ರಾಕ್ಟಿವ್ ಫೋರ್ಸ್ ಇರ್ತದೆ. ಸೊ ಈ ಕ್ವಶನ್ ನ ಹೈಲಿ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್. ಎಸ್, ಇಷ್ಟು ಸಾಕು. ಇಲ್ಲಿ ನಿಮಗೆ ಒಂದು ನ್ಯೂಮರಿಕಲ್ ಬರ್ಬೋದು, ಸಣ್ಣ ನ್ಯೂಮರಿಕಲ್ಸ್ ಅನ್ನು ಮಾಡ್ಕೋರಿ. 2 ಮಾರ್ಕಿಗೆ ಒಂದು ನ್ಯೂಮರಿಕಲ್ ಇಲ್ಲಿ ಕೇಳಬಹುದು. ನೆಕ್ಸ್ಟ್ ಬರ್ತಕ್ಕಂಥದ್ದು 3 ಮಾರ್ಕ್ ಕ್ವಶನ್. ಎಕ್ಸ್ಪ್ಲೇನ್ ಲ್ಯಾಪ್ಲಾಸ್ ಲಾ, ಅದಕ್ಕೆ ಇನ್ನೊಂದು ಹೆಸರು ಬಯೋಟ್ ಸಾವರ್ಟ್ ಲಾ ಅಂತ ಹೇಳ್ತಾರ. ಓಕೆ, ಅಥವಾ ಎಕ್ಸ್ಪ್ರೆಷನ್ ಫಾರ್ ದ ಮ್ಯಾಗ್ನೆಟಿಕ್ ಡೈಪೋಲ್ ಮೂವ್ಮೆಂಟ್ ಆಫ್ ಎ ರಿವಾಲ್ವಿಂಗ್ ಎಲೆಕ್ಟ್ರಾನ್ ಅಂತನೂ ಕೂಡ ಹೇಳ್ತಾರೆ. ಎಸ್, ನೆಕ್ಸ್ಟ್ ನೋಡ್ರಿ, ಕನ್ಸ್ಟ್ರಕ್ಷನ್ ಅಂಡ್ ವರ್ಕಿಂಗ್ ಆಫ್ ಎ ಸೈಕ್ಲೋಟ್ರಾನ್. ಎಕ್ಸ್ಪ್ಲೇನ್ ದ ಕನ್ಸ್ಟ್ರಕ್ಷನ್ ಅಂಡ್ ವರ್ಕಿಂಗ್ ಆಫ್ ಎ ಸೈಕ್ಲೋಟ್ರಾನ್. Highest important question.
Explain the working and construction of a cyclotron, sorry. Next, derive the expression for the force experienced by a current carrying conductor placed in a uniform magnetic field. 5 mark in the theory question idra mel adari bartadari. Derive the expression for magnetic field at a point due to a long straight conductor using Ampere's circuit law. Okay, important. Explain with a circuit diagram how a galvanometer can be converted into an ammeter. Explain how galvanometer can be converted into ammeter. Explain galvanometer can be converted into voltmeter. ಇವೆರಡರಾಗೂ ಒಂದು ಕ್ವಶನ್ ಬರಬಹುದು. Define ammeter, how galvanometer can be converted into ammeter using circuit diagram. Define voltmeter, how galvanometer can be converted into voltmeter using circuit diagram. ಎರಡರಾಗ ಒಂದು ಇಂಪಾರ್ಟೆಂಟ್ ಡೆರಿವೇಶನ್ ಒಳಗೆ ಎಕ್ಸ್ಪ್ರೆಷನ್ ಫಾರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಡ್ಯೂ ಟು ಲಾಂಗ್ ಸ್ಟ್ರೇಟ್ ಕಂಡಕ್ಟರ್. ಓಕೆ, ಅಥವಾ ಎಕ್ಸ್ಪ್ರೆಷನ್ ಫಾರ್ ದ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ರಿವಾಲ್ವಿಂಗ್ ಎಲೆಕ್ಟ್ರಾನ್ ಇನ್ ಹೈಡ್ರೋಜನ್ ಆಟಮ್. ಇವು ಇಂಪಾರ್ಟೆಂಟ್ ಕ್ವಶನ್ಸ್ ಆಗ್ತವೆ. ಎಸ್. ಓಕೆ, ನೆಕ್ಸ್ಟ್ ನೋಡ್ರಿ, ಹೈಲಿ ಇಂಪಾರ್ಟೆಂಟ್ ಎರಡು ಕ್ವಶನ್ ನಾನು ಹೇಳಿದ್ದೀನಿ ಈಗಾಗಲೇ, ಬಟ್ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಗ್ಯಾಲೋಮೀಟರ್ ಕನ್ವರ್ಷನ್ ಟು ಅಮ್ಮೀಟರ್, ವೋಲ್ಟ್ಮೀಟರ್ 3 ಮಾರ್ಕಿಗೆ ಇಂಪಾರ್ಟೆಂಟ್. 5 ಮಾರ್ಕಿಗೆ ಬಯೋಟ್-ಸಾವರ್ಟ್ಸ್ ಲಾ ಬಹಳ ಇಂಪಾರ್ಟೆಂಟ್ ಕ್ವಶನ್. ಬಯೋಟ್-ಸಾವರ್ಟ್ಸ್ ಲಾ ಈಸ್ ಹೈಲಿ ಇಂಪಾರ್ಟೆಂಟ್ ಕ್ವಶನ್. ಫೈನ್. ಅದನ್ನ ಬಿಟ್ರೆ ನೋಡ್ರಿ, ಟ್ರಿಬಲ್ ಸ್ಟಾರ್ ಕ್ವಶನ್ ನಾನು ಈಗಾಗಲೇ ಹೇಳಿದ್ದೀನಲ್ಲ, ಆ ತರದ ಇನ್ನೊಂದು ಪ್ರಶ್ನೆ, ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್, ಮತ್ತೆ ಇನ್ನೊಂದು ಹೇಳಿದ್ದೆ ಅದೇ ತರದ ಇನ್ನೊಂದು ಪ್ರಶ್ನೆ. ಬಯೋಟ್-ಸಾವರ್ಟ್ಸ್ ಲಾ ದ ಡೆರಿವೇಶನ್ ನ, ಸರ್ಕ್ಯುಲರ್ ಕಾಯಿಲ್ ಡೆರಿವೇಶನ್ ನ ಪರ್ಫೆಕ್ಟ್ ಮಾಡ್ಕೋರಿ, ಬರ್ತದ. ಅಥವಾ ಇನ್ನೊಂದು ಎಕ್ಸ್ಪ್ರೆಷನ್ ಫಾರ್ ದ ಫೋರ್ಸ್ ಬಿಟ್ವೀನ್ 2 ಪ್ಯಾರಲಲ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ಸ್, ಹೆನ್ಸ್ ಡಿಫೈನ್ 1 ಆಂಪಿಯರ್. ನೋಡ್ರಿ, ಈ ಚಾಪ್ಟರ್ ಇಂದ್ರ ನಿಮಗೆ ಒಂದು ಡೆರಿವೇಶನ್ ಬರಲೇಬೇಕು 5 ಮಾರ್ಕಿಗೆ. ಆ 5 ಮಾರ್ಕಿಗೆ ಬರೋ ಡೆರಿವೇಶನ್ ಯಾವ್ದಂದ್ರ ಬಯೋಟ್ಸ್ ಕ್ವಶನ್ ಓದಿಬಿಡ್ತೀವಿ ನೋಡ್ರಿ. ಎರಡ ಕ್ವಶನ್ ಅದಾವು. ಯೂಸಿಂಗ್ ಬಯೋಟ್-ಸಾವರ್ಟ್ಸ್ ಲಾ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಅಲಾಂಗ್ ದ ಆಕ್ಸಿಸ್ ಆಫ್ ಎ ಕರೆಂಟ್ ಲೂಪ್, ಅಥವಾ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಬಿಟ್ವೀನ್ 2 ಪ್ಯಾರಲಲ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ಸ್, ಹೆನ್ಸ್ ಡಿಫೈನ್ 1 ಓಮ್. ಇಷ್ಟರೊಳಗ ಇವ್ ಎರಡರಾಗ ಒಂದು ಡೆರಿವೇಶನ್ ನಿಮಗೆ ಬರ್ಲಿಕ್ಕೆ ಬೇಕು. ಸೊ ಅದಕ್ಕೆ ಇವನ್ನ ದಯವಿಟ್ಟು ಗಮನವಿಟ್ಟ ಮಾಡ್ಕೊಳ್ಳಿ. ಎಸ್, ಇದಾದ ನಂತರ ನೆಕ್ಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್. ಸೊ 4 ಮಾರ್ಕ್ಸಿಗೆ ಅಷ್ಟ ಅದ, 4 ಮಾರ್ಕಿಗೆ ಅಷ್ಟ ಅದ ಈ ಚಾಪ್ಟರ್. ಓಕೆ, ಸೊ 4 ಮಾರ್ಕ್ ಅಂದ್ರೆ ಒಂದು 1 ಮಾರ್ಕಿಂದ ಬರ್ತದ, ಒಂದು 3 ಮಾರ್ಕಿಂದ ಬರ್ತದ. ಸೊ ಬಹಳಷ್ಟು ಕ್ವಶನ್ಗಳನ್ನು ಏನಿಲ್ಲ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಹೇಳ್ಬಿಡುತ್ತೆ ನೋಡಿ. ಇನ್ಕ್ಲಿನೇಷನ್ ಅಟ್ ಅ ಪ್ಲೇಸ್, ಡೆಫಿನಿಷನ್ ಕೇಳ್ತಾನ. ಡಿಕ್ಲಿನೇಷನ್ ಇನ್ಕ್ಲಿನೇಷನ್, ಅದರ ಡೆಫಿನಿಷನ್ಸ್ ಅನ್ನು ನೆನಪಿಟ್ಕೊಂಡ್ಬಿಡ್ರಿ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್ ನೆನಪಿಟ್ಕೋರಿ. ಗಾಸ್ ಲಾ ಆಫ್ ಮ್ಯಾಗ್ನೆಟಿಸಮ್ ನೆನಪಿಟ್ಕೋರಿ. ನೋಡ್ರಿ, ಗಾಸ್ ಲಾ ಎಲೆಕ್ಟ್ರಿಕ್ ಇದ್ರೊಳಗೆ ಕೇಳಿದ್ದಾಗ ಮ್ಯಾಗ್ನೆಟಿಕ್ ಒಳಗೆ ಕೇಳಂಗಿಲ್ಲ, ಎಲೆಕ್ಟ್ರಿಕ್ ಒಳಗೆ ಕೇಳಿದ್ದಿಲ್ಲ ಅಂದ್ರೆ ಇಲ್ಲಿ ಕೇಳೋ ಚಾನ್ಸ್ ಹೆಚ್ಚಿರ್ತದೆ. Then show that a bar magnet is equivalent to current carrying a solenoid. Distinguish between diamagnetic, paramagnetic material. ಯಪ್ಪ, ಹೈಯೆಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ. 3 ಮಾರ್ಕಿಗೆ ಕೇಳ್ತಕ್ಕಂಥ ಸರ್ವ ಸಾಧ್ಯತೆ ಇರೋ ಕ್ವಶನ್ಸ್ಗಳ 1 ಮಾರ್ಕಿನೂ ಹೇಳ್ತಾ ನೋಡ್ರಿ. ಫಸ್ಟ್ 1 ಮಾರ್ಕಿನೂ 3 ಮಾರ್ಕಿನೂ ಅಷ್ಟೇ ಅದಾವ. ಇದ್ರಾಗ ಅವು ಕೂಡ ಥಿಯರಿ ಅದಾವ, ಅಂದ್ರೆ ರೈಟಿಂಗ್, ಡೆರಿವೇಶನ್ ಇಲ್ಲ, ಪ್ರಾಬ್ಲಮೆಟಿಕ್ ಇಲ್ಲ. ನೋಡ್ರಿ, 1 ಮಾರ್ಕಿನೂ ವೆರಿ ಇಂಪಾರ್ಟೆಂಟ್ ಅಂದ್ರೆ ಇನ್ಕ್ಲಿನೇಷನ್ ಅಟ್ ಅ ಪ್ಲೇಸ್ ಆರ್ ಮ್ಯಾಗ್ನೆಟಿಕ್ ಡಿಪ್. ಚಾಪ್ಟರ್ 5 ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ 1 ಮಾರ್ಕಿನ ಇಂಪಾರ್ಟೆಂಟ್ ಪ್ರಶ್ನೆಗಳು. ಡಿಫೈನ್ ಇನ್ಕ್ಲಿನೇಷನ್ ಅಟ್ ಅ ಪ್ಲೇಸ್ ಹಂಗಂದ್ರು ಒಂದ, ಮ್ಯಾಗ್ನೆಟಿಕ್ ಡಿಪ್ ಅಂದ್ರು ಒಂದ. ಇದು ನಿಮ್ಗೆ ಗೊತ್ತದ, ಡಿಫೈನ್ ಮ್ಯಾಗ್ನೆಟಿಕ್ ಡಿಪ್ ಅಥವಾ ಡಿಫೈನ್ ಡೆಕ್ಲಿನೇಷನ್ ಅಟ್ ಅ ಪ್ಲೇಸ್. ಇವು ಎರಡರಾಗ ಒಂದು ಕ್ವಶನ್ ಇರ್ತದ ನೋಡ್ರಿ ನಾಳೆ ಎಕ್ಸಾಮಿಗೆ. ಓಕೆ, 90% ಚಾನ್ಸಸ್ ಐತಿ. ನಿಮ್ಗೆ ಯಾವ ಪರ್ಫೆಕ್ಟ್ ಮಾಡೋಕ್ಕಾಗಲ್ಲ ಅಂದ್ರೆ ಇವ್ನ ಎರಡು ಪರ್ಫೆಕ್ಟ್ ಮಾಡ್ಕೋರಿ. ಇದ್ರ ಜೊತೆಗೆ ಇನ್ನೊಂದು ಪರ್ಫೆಕ್ಟ್ ಮಾಡ್ಕೊಂಡ್ಬಿಡ್ರಿ. ಡಿಫೈನ್ ಮ್ಯಾಗ್ನೆಟಿಕ್ ಸಸ್ಕೆಪ್ಟಿಬಿಲಿಟಿ. ಡಿಫೈನ್ ಮ್ಯಾಗ್ನೆಟಿಕ್ ಸಸ್ಕೆಪ್ಟಿಬಿಲಿಟಿ, ಲ್ಯಾಂಬ್ಡಾ ಏನಂತೀವಲ್ಲ, ರೇಷಿಯೋ ಆಫ್ ಮ್ಯಾಗ್ನೆಟೈಸನ್ ಟು ದ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ, ಅದು ಮ್ಯಾಗ್ನೆಟಿಕ್ ಸಸ್ಕೆಪ್ಟಿಬಿಲಿಟಿ. ಅದು ಬಿಟ್ರೆ ಮ್ಯಾಗ್ನೆಟೈಸೇಷನ್ ಡೆಫಿನಿಷನ್, ಅದು ಬಿಟ್ರೆ SI ಯೂನಿಟ್ ಆಫ್ ಮ್ಯಾಗ್ನೆಟೈಸೇಷನ್. ಮುಂದೆ ಮ್ಯಾಗ್ನೆಟಿಕ್ ಡಿಪ್ 0 ಎಲ್ಲಿ ಐತಿ ಅರ್ಥ ಒಳಗೆ,
ಸಮಭಾಜಕ ವೃತ್ತ ಒಳಗೆ ಇರ್ತದೆ. ಸಮಭಾಜಕ ವೃತ್ತ ಕನ್ನಡ ಇಂಗ್ಲೀಷ್ ಆಗಿರ್ತಾರ ಇಕ್ವೇಟರ್. ಇಕ್ವೇಟರ್ ಒಳಗೆ ಏನದಲ್ಲ ಅಲ್ಲಿ ಮ್ಯಾಗ್ನೆಟಿಕ್ ಡಿಪ್ ಏನಿರ್ತದ 0 ಇರ್ತದೆ. ಎಸ್ 2 ಮಾರ್ಕ್ ಅಥವಾ 3 ಮಾರ್ಕ್, 2 ಮಾರ್ಕ್ ಇಂದಿಲ್ಲ 3 ಮಾರ್ಕ್ ಇಂದ ನೋಡ್ರಿ, ಗಾಸ್ ಲಾ ಆಫ್ ಮ್ಯಾಗ್ನೆಟಿಸಮ್ ಅಂಡ್ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಗಾಸ್ ಲಾ ಆಫ್ ಮ್ಯಾಗ್ನೆಟಿಸಮ್ ಅಂಡ್ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇವು ಬಹಳ ಇಂಪಾರ್ಟೆಂಟ್ ಆಗ್ತಾವ. ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಅಂದ್ರೆ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್ ಅಂಡ್ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಪ್ಯಾರಾಮ್ಯಾಗ್ನೆಟಿಕ್, ಡಯಾಮ್ಯಾಗ್ನೆಟಿಕ್ ಅಂಡ್ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ಸ್ 3 ಮಾರ್ಕಿಗೆ ಕೇಳ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್. Then show that a bar magnet is equivalent to a current carrying solenoid. Show that a bar magnet is equivalent to a current carrying solenoid. ನೋಡ್ರಿ ಆದಷ್ಟು ನೋಟ್ ಡೌನ್ ಮಾಡ್ಕೊಳ್ಳಿ. ನೋಟ್ ಡೌನ್ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ಸೆಕೆಂಡ್ ಟೈಮ್ ಈ ವಿಡಿಯೋ ನೋಡ್ರಿ, ಇನ್ನೊಂದ್ಸಲ ಫಾಸ್ಟ್ ಒಳಗೆ ಇಟ್ಟು ನೋಡ್ರಿ. ಫಾಸ್ಟ್ ಒಳಗೆ ಅಂದ್ರೆ 1.5 ಅಥವಾ 1.25x ದಾಗ ಇಟ್ಟು ನೋಡ್ರಿ, ಅವಾಗ ಬೇಕಿದ್ರೆ ನೋಟ್ ಡೌನ್ ಮಾಡ್ತಾ ಹೋಗ್ರಿ. ಇನ್ ಚಾಪ್ಟರ್ 6 ಬಂದ್ಬಿಟ್ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಇದ್ರೊಳಗೂ ಆಪರಿ ಎಷ್ಟೊಂದು ಕ್ವಶನ್ಸ್ಗಳು ಇಲ್ಲ ಅನ್ಕೋತೀನಿ. ನೋಡೋಣ ಎಷ್ಟು ಇಟ್ಟಿದ್ದಾರೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ 1 2 3 5 ಅದಾವು. 10 ಮಾರ್ಕ್ ಬರ್ತದ. ಒಂದ್ರದ್ದು ಒಂದು ಬರ್ತದ, ಎರಡರದ್ದು ಒಂದ, 3 5ರದ್ದು ಒಂದ. ಒಂದ್ರದ್ದು ನೋಡ್ರಿ ಲೆಂಜಸ್ ಲಾ ಸಿಗ್ನಿಫಿಕೆನ್ಸ್ ಕೇಳ್ತಾರೆ ನೋಡ್ರಿ. ಕನ್ಸರ್ವೇಷನ್ ಆಫ್ ಎನರ್ಜಿ ನಿಮ್ಗೆ ಗೊತ್ತಿರ್ಬೇಕು. ಸೆಲ್ಫ್ ಇಂಡಕ್ಷನ್ ಅಂದ್ರೆ ಏನು, ಮ್ಯೂಚುವಲ್ ಇಂಡಕ್ಷನ್ ಅಂದ್ರೆ ಏನು ಕೇಳ್ಬೋದು. ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ಎ ಕಾಯಿಲ್ ಕೇಳ್ಬೋದು. ಫ್ಯಾರಡೇಸ್ ಫಸ್ಟ್ ಅಂಡ್ ಸೆಕೆಂಡ್ ಲಾ ಕೇಳ್ಬೋದು. ಸೊ ಇವೆಲ್ಲ 1 ಮಾರ್ಕ್ ಒಳಗೆ ಬರು. SI ಯೂನಿಟ್ ಆಫ್ ಮ್ಯೂಚುವಲ್ ಇಂಡಕ್ಟೆನ್ಸ್ ಕೇಳ್ಬೋದು. ಮ್ಯೂಚುವಲ್ ಇಂಡಕ್ಟೆನ್ಸ್ ಬಿಟ್ವೀನ್ ದ ಪೇರ್ ಆಫ್ ಕಾಯಿಲ್ಸ್ ಡೆಫಿನಿಷನ್ ಕೇಳ್ಬೋದು. ಎಡ್ಡಿ ಕರೆಂಟ್ ಡೆಫಿನಿಷನ್ ಕೇಳ್ಬೋದು. ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ಎ ಕಾಯಿಲ್ ಎದ್ರ ಮೇಲೆ ಡಿಪೆಂಡ್ ಅದ ಅದನ್ನು ಕೇಳ್ಬೋದು. 1 ಮಾರ್ಕಿನ. 2 ಮಾರ್ಕಿನ ನೋಡ್ರಿ, ಅಗೇನ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಲೆಂಜಸ್ ಲಾ. ಬರೇ ಡಿಫೈನ್ ಲೆಂಜಸ್ ಲಾ ಅಂದ್ರೆ 1 ಮಾರ್ಕಿಗೆ, ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಲೆಂಜಸ್ ಲಾ ಅಂದ್ರೆ 2 ಮಾರ್ಕಿಗೆ. ಅದ್ರ ವಿತ್ ಎಕ್ಸ್ಪ್ರೆಷನ್ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಲಾಸ್ಟಿಗೆ E = -dπ/dt ಬರಬೇಕು. ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ದ ಕಾಯಿಲ್ ಕ್ಯಾರಿಯಿಂಗ್ ಕರೆಂಟ್. ಎನರ್ಜಿ ಸ್ಟೋರ್ಡ್ ಅಂದ್ರೆ U ½LI². L ಅಂದ್ರೆ ಸೆಲ್ಫ್ ಇಂಡಕ್ಟೆನ್ಸ್, I ಅಂದ್ರೆ ಕರೆಂಟ್. ಇಷ್ಟು ನೀವು ಮೆನ್ಷನ್ ಮಾಡಿದ್ರೆ ಸಾಕು. U = ½ Li². L ಅಂದ್ರೆ ಏನ್ ಬರದ್ರಿ, I ಅಂದ್ರೆ ಏನ್ ಬರೀರಿ, 2 ಮಾರ್ಕ್ಸ್ ತಗೊಂಡ್ಬಿಡ್ರಿ. ಓಕೆ, ಸಣ್ಣದೊಂದು ನ್ಯೂಮರಿಕಲ್ ಬರಬಹುದು. ಓಕೆ, ಅದನ್ನೊಂದು ನೋಡ್ಕೊಳ್ಳಿ. 1-2 ಮಾರ್ಕಿಂಗ್ ನ್ಯೂಮರಿಕಲ್ ಬರೋ ಚಾನ್ಸಸ್ ಇರುತ್ತೆ ಈ ಚಾಪ್ಟರ್ ಮೇಲೆ. ಎಸ್, ಇನ್ 3 ಮಾರ್ಕಿಂಗ್ ಏನ್ ಬರ್ತದ ಅಂದ್ರೆ ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಟು ಡೆಮಾನ್ಸ್ಟ್ರೇಟ್ ದ ಫೆನಾಮಿನನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಟು ಡೆಮಾನ್ಸ್ಟ್ರೇಟ್ ದ ಫೆನಾಮಿನನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಡಬಲ್ ಸ್ಟಾರ್ ಪ್ರಾಬ್ಲಮ್ ಅಥವಾ ಕ್ವಶನ್, ನಾಟ್ ಪ್ರಾಬ್ಲಮ್, ಡೆರಿವೇಶನ್. ಡಬಲ್ ಸ್ಟಾರ್ ಕೇಳೋ ಚಾನ್ಸಸ್ ಒಂದು 80% ಐತಿ. ಸೊ ಇಷ್ಟು ನೀವು ಇಲ್ಲೇ 3 ಮಾರ್ಕಿಗಾತು. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ದ ಎನರ್ಜಿ ಸ್ಟೋರ್ಡ್ ಇನ್ ದ ಕಾಯಿಲ್ ಕ್ಯಾರಿಂಗ್ ಕರೆಂಟ್, ಅದು ಕೇಳ್ಬೋದು. ಅದಕ್ಕಿಂತ ಮೇನ್ ಇಂಪಾರ್ಟೆಂಟ್ ನೋಡ್ರಿ, ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಅಗೇನ್ ನಾನು ಹೇಳಿದ ಹಾಗೆ ಒಂದು 5 ಕ್ವಶನ್ಸ್ ಹೇಳ್ತಾನಿಲ್ಲ, ಅದ್ರೊಳಗೆ ಇದು ಒಂದು ಕ್ವಶನ್. ಹೈಯೆಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಓಕೆ, ಗ್ಯಾರಂಟಿ ಇರ್ತಕ್ಕಂಥ ಕ್ವಶನ್. ಹೆಂಗೆ ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್ ಗ್ಯಾರಂಟಿ ಬರ್ತದ ಅಂತ ಹೇಳಿದ್ದೀನಿ, ಅದೇ ಥರ ಇದೊಂದು ಕ್ವಶನ್ ನೋಡ್ರಿ, ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಓಕೆ, 3 ಮಾರ್ಕಿಗೆ ಕೇಳ್ತಕ್ಕಂಥ ಪ್ರಶ್ನೆ ಆಗ್ಯದ. ಅಥವಾ ಎನಿ 3 ಅಪ್ಲಿಕೇಶನ್ ಆರ್ ಅಡ್ವಾಂಟೇಜಸ್ ಆಫ್ ಇಡಿ ಕರೆಂಟ್ಸ್. ಇಡಿ ಕರೆಂಟ್ಸ್ ಅಥವಾ ಎಡ್ಡಿ ಕರೆಂಟ್ಸ್ ಅಂತ ಕರೀತಾರ. ಅವಕ್ಕೆ ನೀವು ಹೆಂಗೆ ಪ್ರೊನೌನ್ಸ್ ಮಾಡ್ತೀರಿ ಹೆಂಗೆ ಹೋಗ್ತದ. ಅದು ಕೂಡ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. Mention any 3 applications or advantages of eddy currents. It is used to melt metal in induction furnace, used in braking system of modern trains, used in speedometers, it is used in electric power meters. ಇದರ ಯಾವರೆ 3 ಬರದ್ರೆ ಸಾಕ್ರಿ. ಸೊ 5 ಮಾರ್ಕಿನು ಯಾವ ಬರ್ತದ ನೋಡ್ರಿ, ಇಲ್ಲೇ AC ಜನರೇಟರ್ ಬಗ್ಗೆ ಕೇಳ್ತಾರೆ ನೋಡ್ರಿ. ಗಿವ್ ದ ಥಿಯರಿ ಆಫ್ AC ಜನರೇಟರ್ ಅಂತ ಕೇಳ್ಬೋದು, ಅಥವಾ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ದ ಇನ್ಸ್ಟಂಟೇನಿಯಸ್ ಇಂಡ್ಯೂಸ್ಡ್ EMF ಇನ್ AC ಜನರೇಟರ್ ಕೇಳ್ಬಹುದು. ಇದ್ರೊಳಗೆ ಒಂದು 5 ಮಾರ್ಕಿಂದ ಬರ್ತದ್ರಿ ನಿಮಗೆ ಮಿಡ್ ಟರ್ಮ್ಗೆ. ಇವೆರಡರಾಗ ಒಂದು ಕ್ವಶನ್ ಬರೋ ಚಾನ್ಸ್ ಹೆಚ್ಚು. ಓಕೆ, ಚಾಪ್ಟರ್ 7 ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ದಟ್ ಈಸ್ ಅಲ್ಟರ್ನೇಟಿಂಗ್ ಕರೆಂಟ್. ಅಲ್ಟರ್ನೇಟಿಂಗ್ ಕರೆಂಟ್ ನೋಡ್ರಿ, ಎಷ್ಟು ಮಾರ್ಕಿನ ಫಸ್ಟ್ ನೋಡ್ಬಿಡುನು. ಅಲ್ಟರ್ನೇಟಿಂಗ್ ಕರೆಂಟ್ 1 2 3 5
ಆ್ಯಂಡ್ 5 ಮಾರ್ಕಿಗೆ ನ್ಯೂಮರಿಕಲ್ ಬರ್ತದೆ. ಸೊ ಥಿಯರಾಟಿಕಲಿ ಏನು ಮಾಡ್ಕೊಳಿಕ್ಕೆ ಹೋಗ್ಬೇಡಿ ಭಾಳ. ಸೊ 1 ಮಾರ್ಕಿನ ನೋಡ್ರಿ ಫೇಸ್ ಡಿಫ್ರೆನ್ಸಸ್ನ ಹೆಚ್ಚಿಗೆ ಕೇಳ್ತಿರ್ತಾರೆ ಇಲ್ಲಿ. ಆ್ಯಂಡ್ VRMS ಇಸ್ ಈಕ್ವಲ್ ಟು V0/√2 ಅದನ್ನು ಕೇಳ್ತಿರ್ತಾರೆ. ಸೊ IRMS ಇಸ್ ಈಕ್ವಲ್ ಟು I0/√2. 1 ಮಾರ್ಕಿನ ಒಂದು ಸಣ್ಣ ಪ್ರಾಬ್ಲಮ್ ಕೇಳ್ಬೋದು. VRMS ಇಸ್ ಈಕ್ವಲ್ ಟು ಅಥವಾ IRMS ಫೈಂಡ್ ಔಟ್ ಮಾಡೋದು. ಮುಂದೆ ಇನ್ಸ್ಟಂಟೇನಿಯಸ್ ವೋಲ್ಟೇಜ್ ಅಥವಾ ಇನ್ಸ್ಟಂಟೇನಿಯಸ್ ಕರೆಂಟ್ ಅಥವಾ ಇಂಪಿಡೆನ್ಸ್ ಡೆಫಿನಿಷನ್ ಕೇಳ್ಬೋದು. ಸೊ ಈ ಥರದ 1 ಮಾರ್ಕಿನೂ ಬರ್ತವೆ. ಇಂಡಕ್ಟಿವ್ ರಿಯಾಕ್ಟನ್ಸ್ ಅಂದ್ರೆ ಏನು, ಕೆಪಾಸಿಟಿವ್ ರಿಯಾಕ್ಟನ್ಸ್ ಅಂದ್ರೆ ಏನು, ಕ್ವಾಲಿಟಿ ಫ್ಯಾಕ್ಟರ್ ಅಂದ್ರೆ ಏನು, ವ್ಯಾಟ್ಲೆಸ್ ಕರೆಂಟ್ ಡೆಫಿನಿಷನ್ ಏನು, ಡೆಫಿನಿಷನ್ ಆಫ್ ಟ್ರಾನ್ಸ್ಫಾರ್ಮರ್, ಡೆಫಿನಿಷನ್ ಆಫ್ LC ಆಸಿಲೇಷನ್, ಇವುಗಳು ನಿಮಗೆ 1 ಮಾರ್ಕಿಗೆ ಬರೋ ಚಾನ್ಸ್ ಇರ್ತದೆ. ಕಂಡೀಷನ್ ಫಾರ್ ದ ಎಲೆಕ್ಟ್ರಿಕ್ ರೆಸೋನೆನ್ಸ್ ಇನ್ ಆ್ಯಂಡ್ LCR ಸೀರೀಸ್ ಸರ್ಕ್ಯೂಟ್ ಇದು ಕೂಡ ಬರಬಹುದು. 2 ಮಾರ್ಕಿನ ಯಾವ ಬರ್ಬೋದು, ರೈಟ್ ದ ಕಂಡೀಷನ್ ಫಾರ್ ದ ಎಲೆಕ್ಟ್ರಿಕ್ ರೆಸೋನೆನ್ಸ್ ಇನ್ LCR ಸರ್ಕ್ಯೂಟ್ ಇದು 2 ಮಾರ್ಕಿಗೂ ಬಂದದ ನೋಡ್ರಿ. ಎಸ್, ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ಫ್ರೀಕ್ವೆನ್ಸಿ ಆಫ್ LC ಆಸಿಲೇಷನ್. ಟ್ರಾನ್ಸ್ಫಾರ್ಮರ್ ಬಗ್ಗೆ ಕೇಳ್ತಿರ್ತಾರ. ಮೆನ್ಷನ್ ದ ಪ್ರಿನ್ಸಿಪಲ್ ಆಫ್ ವರ್ಕಿಂಗ್. ಇದು ಎದ್ರ ಮೇಲೆ ವರ್ಕ್ ಆಗ್ತದ, ಟ್ರಾನ್ಸ್ಫಾರ್ಮರ್ ಮ್ಯೂಚುವಲ್ ಇಂಡಕ್ಷನ್ ಮೇಲೆ. ಓಕೆ, ಇಟ್ ಈಸ್ ಅ ಡಿವೈಸ್ ಯೂಸ್ಡ್ ಟು ವೇರಿ AC ವೋಲ್ಟೇಜ್ ಆರ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಟ್ರಾನ್ಸ್ಫಾರ್ಮರ್ ಹೆಸರೊಳಗಾದ ಟ್ರಾನ್ಸ್ಫಾರ್ಮ್, ವೋಲ್ಟೇಜ್ ಇರ್ಬೋದು ಅಥವಾ ಕರೆಂಟ್ ಇರ್ಬೋದು, AC ಇದ್ದದನ್ನ ಇದೇನು ಮಾಡ್ತದ, ವೇರಿ ಮಾಡ್ತದ, ಟ್ರಾನ್ಸ್ಫಾರ್ಮ್ ಮಾಡ್ತದ. ಅದಕ್ಕೆ ಹೆಸರ ಟ್ರಾನ್ಸ್ಫಾರ್ಮರ್. ಎದ್ರ ಬೇಸ್ ಮೇಲೆ ಇದು ವರ್ಕ್ ಆಗ್ತದ, ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಮ್ಯೂಚುವಲ್ ಇಂಡಕ್ಷನ್. ಮ್ಯೂಚುವಲ್ ಇಂಡಕ್ಷನ್ ಬೇಸ್ ಮೇಲೆ ಇದು ವರ್ಕ್ ಆಗ್ತದ. ಎಸ್ 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 ಫೈನ್ ಫೈನ್ ಫೈನ್. ಸೊ ಇಷ್ಟ ಆಯ್ತ್ರಿ ಇದ. ಮುಂದಿಲ್ಲೇ ನಿಮಗೆ ಇಷ್ಟ ಕ್ವಶನ್ ಸಾಕಂತೇಳಿ ನಾನು ಅನ್ಕೋತೀನಿ. 3 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಹೇಳ್ತೀನಿ ನೋಡ್ರಿ. 3 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸ್. 5 ಮಾರ್ಕಿನ ಯಾವುದು ಥಿಯರಿ ಇಲ್ಲ, ನ್ಯೂಮರಿಕಲ್ ಬರ್ತದೆ ಇದ್ರ ಮೇಲೆ. 3 ಮಾರ್ಕಿನ ನೋಡ್ರಿ. ರೈಟ್ ಅ ನೋಟ್ ಆನ್ ಟ್ರಾನ್ಸ್ಫಾರ್ಮರ್, ಆಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ರೆಸೋನೆಂಟ್ ಫ್ರೀಕ್ವೆನ್ಸಿ. Write a note on transformer, obtain the expressions for resonant frequency. Derive the expression for resultant voltage, impedance, current and phase angle in series LCR circuit using phasor diagram. Derive expression for resultant voltage, impedance, current and phase angle in series LCR circuit using phase diagram. Derive the expression for the instantaneous current in a circuit with a pure resistors, pure inductor and pure capacitor. Okay, mention the formula for current in LCR circuit and hence mention the condition for resonance. ಇಷ್ಟು ಅಲ್ಟರ್ನೇಟಿಂಗ್ ಕರೆಂಟ್ ಮೇಲೆ ಕೇಳಬಹುದು. ಇನ್ ಚಾಪ್ಟರ್ 8 ಬಂದ್ಬಿಟ್ಟು, ಚಾಪ್ಟರ್ 8 ಯಾವ್ದಪ್ಪ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಇದನ್ನ ನೀವು ಸ್ಕಿಪ್ ಮಾಡಿದ್ರು ನಡೀತದೆ ರೀ. ಚಾಪ್ಟರ್ 1 ಬರ್ತದೆ 2 ಮಾರ್ಕಿಗೆ. ಸೊ 3-4 ಕ್ವಶನ್ ಮಾಡ್ಕೊಂಡ್ಬಿಡ್ರಿ ಸಾಕು. ಓಕೆ, ಸೊ ಹೈಲಿ ಇಂಪಾರ್ಟೆಂಟ್ ಕ್ವಶನ್ ಬಂದ್ಬಿಟ್ಟು ವಾಟ್ ಈಸ್ ಟ್ರಾನ್ಸ್ಫಾರ್ಮರ್ ಅಂಡ್ ಮೆನ್ಷನ್ ದ ಸೋರ್ಸ್ ಆಫ್ ಎನರ್ಜಿ ಲಾಸಸ್ ಇನ್ ಟ್ರಾನ್ಸ್ಫಾರ್ಮರ್. ಭಾಳ ಇಂಪಾರ್ಟೆಂಟ್ ನೋಡ್ರಿ. ಇದೊಂದು ನೋಡ್ರಿ, 5 ಹೇಳ್ತೇನಿಲ್ಲ, ಅದ್ರಾಗ ಇದೊಂದು 5 ಸ್ಟಾರ್ ಕ್ವಶನ್. 5 ಸ್ಟಾರ್ ಕ್ವಶನ್ ಹೆಚ್ಚಿಗೆ ಬರ್ತಕ್ಕಂಥ ಸರ್ವ ಸಾಧ್ಯತೆ ಇರೋ ಕ್ವಶನ್. ಇಟ್ ಈಸ್ ಅ 5 ಸ್ಟಾರ್ ಕ್ವಶನ್. ವಾಟ್ ಈಸ್ ಟ್ರಾನ್ಸ್ಫಾರ್ಮರ್, ಮೆನ್ಷನ್ ದ ಸೋರ್ಸಸ್ ಆಫ್ ಎನರ್ಜಿ ಲಾಸಸ್ ಇನ್ ಟ್ರಾನ್ಸ್ಫಾರ್ಮರ್. ಕನ್ಸ್ಟ್ರಕ್ಷನ್ ಅಂಡ್ ವರ್ಕಿಂಗ್ ಆಫ್ ಟ್ರಾನ್ಸ್ಫಾರ್ಮರ್ ಕೇಳ್ಬೋದು 5 ಮಾರ್ಕಿಗೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮೇಲೆ 2 ಮಾರ್ಕಿಗೆ ಬರ್ತಾವ ನೋಡ್ರಿ. 1 ಮಾರ್ಕಿನೂ ಏನು ಬರೋದಿಲ್ಲ, ತಲೆಗಿನ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಸೊ 2 ಮಾರ್ಕಿನೂ ಏನೇನು ಕೇಳ್ಬೋದು ನೋಡ್ರಿ. ಯೂಸಸ್ ಆಫ್ ಎಕ್ಸ್ರೇ ಕೇಳ್ಬೋದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಡಿಫೈನ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್, ಕಂಡಕ್ಷನ್ ಕರೆಂಟ್, ಅದು ಡೆಫಿನಿಷನ್ ಕೇಳ್ಬೋದು. ಯೂಸಸ್ ಆಫ್ ಮೈಕ್ರೋವೇವ್ಸ್ ಕೇಳ್ಬೋದು, ಎಕ್ಸ್ರೇಸ್ ಕೇಳ್ಬೋದು, UV ರೇಸ್ ಕೇಳ್ಬೋದು ಅಥವಾ IR ರೇಸ್ ಕೇಳ್ಬೋದು. ಅಷ್ಟುದ್ರದ್ದು ಯೂಸ್ ನೆನ್ಪಿಟ್ಕೊಂಡ್ಬಿಡ್ರಿ. ಒಂದು 2 ಅಥವಾ 4 ಎಷ್ಟು ಅದಾವ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್? 7 ಅದಾವು. ಹೌದಾ? ನಿಮ್ಗೆ ಲೈಟ್ದು ಅಂದ್ರೆ ಗೊತ್ತದ, ವಿಸಿಬಲ್ ಲೈಟದ್ದು ನಾರ್ಮಲ್ ಆಗಿ ನೆನಪಿಟ್ಕೋಬಹುದು. ಎಲ್ಲೆಲ್ಲಿ ಯೂಸ್ ಆಗತ್ತೆ ಎಲ್ಲ ಕಡೆ ಬರ್ಸ್ಬೋದು. ಸೊ ನೀವು ಹೆಚ್ಚಾಗಿ ನೆನಪಿಡ್ಬೇಕಂದ್ರೆ ಮೈಕ್ರೋವೇವ್ಸ್, ರೇಡಿಯೋ ವೇವ್ಸ್, ಇನ್ಫ್ರಾರೆಡ್. ಸ್ಟಾರ್ಟಿಂಗ್ ಇದ್ರಾಗೂ ರೇಡಿಯೋ ವೇವ್ಸ್ ಫಸ್ಟ್ ಬರ್ತದಲ್ಲ, ಅದರ ಯೂಸಸ್ ನೆನಪಿಡ್ರಿ. ನೆಕ್ಸ್ಟ್ ಅದಾದ್ಮೇಲೆ ಮೈಕ್ರೋವೇವ್ಸ್, ಇನ್ಫ್ರಾರೆಡ್ ವೇವ್ಸ್, ವಿಸಿಬಲ್ ಲೈಟ್, ನೆಕ್ಸ್ಟ್ ಅಲ್ಟ್ರಾ ವೈಲೆಟ್, ನೆಕ್ಸ್ಟ್ ಅದಾದ್ಮೇಲೆ ಎಕ್ಸ್ರೇಸ್, ನೆಕ್ಸ್ಟ್ ಗ್ಯಾಮಾ ರೇಸ್. ಸೊ ಇವೇನು 7 ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇದಾವ. ಇದ್ರದ್ದು ಪ್ರತಿಯೊಂದ್ರದ್ದು 2 ರಿಂದ 4 ಯೂಸ್ ನೆನಪಿಟ್ಕೊಂಡ್ಬಿಡ್ರಿ. ಅದರೊಳಗೆ 2 ಮಾರ್ಕ್ಸಿನ ಒಂದು ಕವರ್ ಆಗಿ ಹೋಗ್ಬಿಡ್ತು. ನಿಮ್ಮ ಚಾಪ್ಟರ್ ಮುಗಿತ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಸೊ ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮಟ್ಟ ಅಷ್ಟ ಮಿಡ್ ಟರ್ಮಿಗಿತ್ತು ಅಂದ್ರೆ ಇದ್ರೊಳಗೆ 2 ಕ್ವಶನ್ ಕೂಡ ಬರಬಹುದು. ಅಥವಾ ಇದ್ರೊಳಗೆ 2 ಮಾರ್ಕಿಂದ ಒಂದು ಕೊಟ್ಟು ಡೆಫಿನಿಷನ್ ಆಫ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಆರ್ ಎಕ್ಸ್ಪ್ರೆಷನ್ ಫಾರ್ ದ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಆರ್ ಡೆಫಿನಿಷನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್
ಅಥವಾ ಇನ್ನೊಂದದ ಎಕ್ಸ್ಪ್ರೆಷನ್ ಫಾರ್ ದ ಸ್ಪೀಡ್ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇನ್ ದ ವ್ಯಾಕ್ಯೂಮ್, ಅದಕ್ಕೆ ನಾವೇನಂತೀವಿ ಮ್ಯಾಕ್ಸ್ವೆಲ್ ಇಕ್ವೇಶನ್ ಆಫ್ ಸ್ಪೀಡ್ ಆಫ್ ಲೈಟ್, ಅದನ್ನು ಕೂಡ ಕೇಳ್ಬೋದು. ಸಿ ಇಸ್ ಈಕ್ವಲ್ ಟು 1/√μ0ε0. ಎಸ್. ಸೊ ಇದೇನಾಯ್ತು ರೀ, ಇದು ಟೋಟಲ್ 8 ಚಾಪ್ಟರ್ ಅದು. ಇನ್ನು 9ನೇ ಚಾಪ್ಟರ್ ದಟ್ ಈಸ್ ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ಮಿಡ್ ಟರ್ಮಿಗೆ ಎಷ್ಟ 135 ಕೊಡ್ಲಾಗ್ಯದ. 135 ಅಂದ್ರೆ 1 ಮಾರ್ಕಿಂದ ಒಂದ, 3 ಮಾರ್ಕಿಂದ ಒಂದ, 5 ಮಾರ್ಕಿಂದ ಒಂದ. 1 ಮಾರ್ಕಿನ ಏನ್ ಬರ್ಬೋದು ನೋಡ್ರಿ, a blue ray of light enters an optically denser medium from air. What happens to its frequency in a denser medium? ನೋಡ್ರಿ, ಫ್ರೀಕ್ವೆನ್ಸಿ ಯಾವುದು, ಡೆನ್ಸರ್ ಮೀಡಿಯಂ ಟು ರೇರರ್ ಮೀಡಿಯಂ ಆದ್ರೂ ಹೋಗ್ಲಿ, ಲೈಟ್ ರೇರರ್ ಮೀಡಿಯಂ ಟು ಡೆನ್ಸರ್ ಮೀಡಿಯಂ ಆದ್ರೂ ಹೋಗ್ಲಿ, ಫ್ರೀಕ್ವೆನ್ಸಿಯಲ್ಲಿ ಏನು ಬದಲಾವಣೆ ಆಗುದಿಲ್ಲ. ಸ್ಪೀಡ್ ಆಫ್ ಲೈಟ್ ಬದಲಾವಣೆ ಆಗ್ತದೆ, ಬಟ್ ಫ್ರೀಕ್ವೆನ್ಸಿಲಿ ಅಷ್ಟೊಂದು ಏನು ಬದಲಾವಣೆ ಆಗಿರೋದ್ರಿಂದ ಫ್ರೀಕ್ವೆನ್ಸಿ ರಿಮೇನ್ಸ್ ಅನ್ಚೇಂಜ್ಡ್ ಅಂತ ಬರಿಬೇಕು. ಸ್ನೆಲ್ಸ್ ಲಾ ಡೆಫಿನಿಷನ್ ಕೇಳ್ಬೋದು. ಡಿಫೈನ್ ಕ್ರಿಟಿಕಲ್ ಆಂಗಲ್ ಭಾಳ ಇಂಪಾರ್ಟೆಂಟ್ ನೋಡ್ರಿ. ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಫಾರ್ ವಿಚ್ ದ ಆಂಗಲ್ ಆಫ್ ರಿಫ್ರಾಕ್ಷನ್ ಬಿಕಮ್ಸ್ 90 ಡಿಗ್ರಿ, ನಿಮ್ಗೆ ಗೊತ್ತದ, ದಟ್ ಈಸ್ critical angle. Definition of total internal reflection. Definition of focal length and power of a lens. ಅಥವಾ application of the total internal reflection. Power of a lens vary with, how does the power of a lens vary with its focal length? ನಿಮ್ಗೆ ಗೊತ್ತಿರ್ತದ, 10th ಗೆ ಕಲ್ತಿರಿ. P is equal to 1/f. Sorry, P is proportional to 1/f. P is equal to 1/f. ಅದು ಕರೆಕ್ಟ್. Power is inversely proportional to the focal length. Okay. ಎಸ್, ಪವರ್ ಎದ್ರಾಗ ಅಡಿತಾರ ಡಯಾಪ್ಟರ್. ಈಗ ನಾ ಚಸ್ಮಾ ಹಾಕೊಂಡ್ರಿ, ಇದು ನಂಬರ್ ಬಂದ್ಬಿಟ್ಟು -3 ಅದ. -3 ಏನದ? -3 ವೋಲ್ಟು, -3 ಅಂಪಿಯರು, -3 ಮೀಟರ್ಸು, ಏನಂದ್ರೆ -3D ಅಂತ ಇರ್ತದ, ಡೈಆಪ್ಟ್ರಿ. ದಟ್ ಈಸ್ ಪವರ್ ಆಫ್ ಎ ಲೆನ್ಸ್. ಎಸ್ 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 ಎಸ್. ಇಷ್ಟಾದ ನಂತರ ಡಿಸ್ಪರ್ಷನ್ ಆಫ್ ಲೈಟ್ ಅದಾವು. 2 ಮಾರ್ಕಿಂಗ್ ನೋಡ್ರಿ, ಲಾಸ್ ಆಫ್ ರಿಫ್ಲೆಕ್ಷನ್ 10th ಕಲ್ತಿರಿ, ಈಗೂ ಬಂದದ. State the laws of refraction. The incident ray, the refracted ray, and the normal at the point of incidence, all three lie in the same plane. The ratio of the sine of the angle of incidence to the sine of the angle of refraction is always constant for a pair of media. It got the name sin I by sin R equal to constant. ಕಂಡೀಷನ್ ಫಾರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ನೋಡ್ರಿ, ಹೆಂಗಿರ್ಬೇಕು ಕಂಡೀಷನ್, ಏನೇನಿರ್ಬೇಕು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗ್ಬೇಕಂದ್ರ, ದ ರೇ ಮಸ್ಟ್ ಟ್ರಾವೆಲ್ ಫ್ರಮ್ ಡೆನ್ಸರ್ ಮೀಡಿಯಂ ಟು ರೇರರ್ ಮೀಡಿಯಂ. ರೇ ಹೆಂಗ್ ಟ್ರಾವೆಲ್ ಆಗಬೇಕು, ಡೆನ್ಸರ್ ಮೀಡಿಯಂ ಟು ರೇರರ್ ಮೀಡಿಯಂ ಟ್ರಾವೆಲ್ ಆಗಬೇಕು. ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಮಸ್ಟ್ ಬಿ ಗ್ರೇಟರ್ ದನ್ ದ ಕ್ರಿಟಿಕಲ್ ಆಂಗಲ್ ಫಾರ್ ದ ಗಿವನ್ ಪೇರ್ ಆಫ್ ಮೀಡಿಯಾ. ಕ್ರಿಟಿಕಲ್ ಆಂಗಲ್ಗಿಂತ ಹೆಚ್ಚಿರಬೇಕು. ವಾಟ್ ಈಸ್ ಪವರ್ ಆಫ್ ಲೆನ್ಸ್ ಕೇಳಬಹುದು, ಅದರದ SI ಯೂನಿಟ್ ಕೂಡ ಕೇಳಬಹುದು. ಸೊ ಇಷ್ಟ ಆದ್ಮೇಲೆ ನೋಡ್ರಿ, ಲ್ಯಾಟರಲ್ ಶಿಫ್ಟ್ ಬಗ್ಗೆ ಕೇಳಬಹುದು. 3 ಅಪ್ಲಿಕೇಶನ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್. ಡೈಮಂಡ್ ಯಾಕಷ್ಟು ಬ್ರೈಟ್ ಆಗಿ ಇದನ್ನಾಗ್ತಿರ್ತದ, ಸ್ಪಾರ್ಕಿಂಗ್ ಇರ್ತದ ಡೈಮಂಡ್ ಅಂದ್ರೆ, ಬಿಕಾಸ್ ಆಫ್ ದ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್. ಆಪ್ಟಿಕಲ್ ಫೈಬರ್ಸ್ ಹೋಗು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್ ಇರ್ತದ. ಟೋಟಲ್ ರಿಫ್ಲೆಕ್ಟಿಂಗ್ ಫ್ರಿಸಮ್ ಅಂತ ಬರ್ತಾವ, ಅದ್ರಾಗೂ ರಿಫ್ಲೆಕ್ಟಿಂಗ್ ಫ್ರಿಸಮ್ ಅಂತ ಹೇಳ್ರಿ ನೀವು, ಅದ್ರಾಗೂ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್ ಯೂಸ್ ಆಗ್ತದ. ಸೊ ಇಲ್ಲಿ ನಿಮಗೆ ಒಂದು 5 ಮಾರ್ಕಿಂಗ್ ಥಿಯರಿ ಕ್ವಶನ್ ಬರ್ತದ. ಆ ಥಿಯರಿ ಕ್ವಶನ್ ಲಾಸ್ಟ್ ಇದೊಂದ್ರೆ ಇನ್ನೊಂದು 2 to 3 minutes ಆಗ್ತದ. ಸೊ ಇದನ್ನಷ್ಟು ನೋಡ್ರಿ. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮಟೀರಿಯಲ್ ಆಫ್ ಎ ಪ್ರಿಸಮ್ in terms of the angle of the prism, that is derive n is equal to sine of a plus d by 2 divided by sine a by 2. n is equal to sine a plus d by 2 divided by sine a by 2. n is equal to sine a plus d by 2 divided by sine a by 2. Is one of the 3-star or 4-star question. May not be 5-star but 3-star question. But midterm 5-star ಆಗ್ತದೆ. ಯಾಕಂದ್ರೆ midterm ಗೆ ಭಾಳ ಕ್ವಶನ್ಸ್ ಚಾಪ್ಟರ್ಗಳು ಉಳಿದಿರೋದಿಲ್ಲ. ಇನ್ನೊಂದು ಅದ ನೋಡಿ, ಡಿರೈವ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಇಲ್ಲಿ ಅದ ನೋಡ್ರಿ 5-star ಕ್ವಶನ್, ಮರ್ತಾ ಬಿಟ್ಟ. ದಿಸ್ ಇಸ್ ದ 5-star ಕ್ವಶನ್. ಡಿರೈವ್ ಲೆನ್ಸ್ ಮೇಕರ್ ಫಾರ್ಮುಲಾ 5-star ಕ್ವಶನ್. ಅಗೇನ್ ನಿನ್ನೆಲ್ಲ ಆಗಲೇ ಹೇಳಿದಂಗ ನಾಳೆ ಎಕ್ಸಾಮ್ ಒಳಗೆ ನೀವು ಕ್ವಶನ್ ಪೇಪರ್ ಶಿವಗೀತ ಮೊದಲ ಬರೆದ್ರು ನಡೀತದೆ. ಅಷ್ಟೊಂದು ಗ್ಯಾರಂಟಿ ಕ್ವಶನ್, ಆಮೇಲೆ ನಂಬರ್ ಹಾಕ್ಬೋದು. ಓಕೆ, ಅಂದ್ರೆ ಹಂಗೆ ಬರೀಲಿಕ್ಕೆ ಹೋಗ್ಬೇಡ್ರಿ, ಜಸ್ಟ್ ಹೇಳಿದ್ದೇನೆ ನಿಮಗೆ, ಅಷ್ಟು ಕನ್ಫರ್ಮ್ಡ್ ಅಂತ ಹೇಳಿ. ಓಕೆ, ಡೋಂಟ್ ಟೇಕ್ ಮೈ ವರ್ಡ್ಸ್ ಲಿಟ್ರಲಿ ಎಕ್ಸಾಕ್ಟ್ ಇದ್ದಾಗ ತಗೋಬೇಡ್ರಿ. ಕನ್ಫರ್ಮ್ಡ್ ಕ್ವಶನ್. ಫೈನ್. ಸೊ ಇಷ್ಟೇನಾಯ್ತದು, ಇಷ್ಟು ಚಾಪ್ಟರ್ ಆಯಿತು ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಥ್ಯಾಂಕ್ ಯು ಸೋ ಮಚ್. ಭಾಳಷ್ಟು ಜನ ಇದ್ರಿ, 20-24 ಜನ ಭಾಳಷ್ಟು ಜನ ನನ್ನ ಜೊತೆ ಇದ್ರಿ. ಥ್ಯಾಂಕ್ ಯು ಫಾರ್ ಯುವರ್ ಪೇಷನ್ಸ್.
ಸೊ ಬರ್ಕೊಂಡಿದ್ರಿ, ನೋಟ್ ಡೌನ್ ಮಾಡ್ಕೊಂಡಿದ್ರಿ ಅಂತ ಅನ್ಕೋತೀನಿ. ಸೊ ನಿಮಗೆ ರಿಲೇಟೆಡ್ ಏನೇ ಹೆಲ್ಪ್ ಬೇಕಾದ್ರೂ ದಯವಿಟ್ಟು ಯಾವುದೇ ವರಿ ಇರಲಾರ್ದೆ ನನಗೆ ಮೆಸೇಜ್ ಮಾಡಿ. ಬಟ್ ಆ್ಯಸ್ ಸೂನ್ ಆ್ಯಸ್ ನಾನು ಹೆಲ್ಪ್ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಐ ಆಮ್ ಆಲ್ಸೋ ಹ್ಯೂಮನ್ ಬೀಯಿಂಗ್. ಒಂದೇ ಮೊಬೈಲ ಒಂದೇ ನಂಬರ್ ಇರ್ತದೆ. 4000 to 5000 ಸ್ಟೂಡೆಂಟ್ಸಿಗೆ ವಿತ್ ಮೈ ಬ್ಯುಸಿ ಶೆಡ್ಯೂಲ್ ಎಕ್ಸ್ಪ್ಲೇನ್ ಮಾಡೋದು ಡಿಫಿಕಲ್ಟ್ ಆಗ್ತದೆ. ಸೊ ದಯವಿಟ್ಟು ಅದಕ್ಕೆ ನಿಮ್ದು ಏನಾದರೂ ಡೌಟ್ಸ್ ಇದ್ದರೆ, ಜೆನ್ಯೂನ್ಲಿ ಡೌಟ್ಸ್ ಇದ್ದರೆ ಕಳಿಸಿ. ಮುಂದೆ ಭಾಳಷ್ಟು ಜನ ಏನು ಮಾಡ್ತೀರಿ, ಆ ನೋಟ್ಸ್ ಕಳಿಸಿ ಈ ನೋಟ್ಸ್ ಕಳಿಸಿ ಅಂತ ಹೇಳ್ತೀರಿ. ನಾನು ಅದಕ್ಕೆ ರಿಪ್ಲೈ ಮಾಡ್ಲಿಕ್ಕೆ ಹೋಗೋದಿಲ್ಲ. ಬಟ್ ಆ ನೋಟ್ಸ್ ನನ್ನ ಕಡೆ ಇತ್ತು ಅಂದರೆ ಡೆಫಿನೆಟ್ಲಿ ನಾನು ಗ್ರೂಪ್ ಒಳಗೆ ಹಾಕ್ತೀನಿ. ಪರ್ಟಿಕ್ಯುಲರ್ ಆಗಿ ಒಬ್ಬರಿಗೆ ಕಳಿಸೋದಾಗೋದಿಲ್ಲ. ಯಾಕಂದ್ರೆ 4000 to 5000 ಸ್ಟೂಡೆಂಟ್ಸ್ ಒಬ್ಬೊಬ್ಬರಿಗೆ ನಾನು ಎಲ್ಲ PDF ಕಳಿಸ್ತಾ ಹೋಗ್ಕೊಳ್ತೀನಿ. ನನಗೂ ಟೈಮ್ ಉಳಿಯೋದಿಲ್ಲ. ನನಗೆ ಸಿಗೋದು 1 hour 2 hours 2 to 3 hours ಒಂದು ಗ್ಯಾಪ್ ಇರ್ತದೆ. ಸೊ ಅಷ್ಟರಲ್ಲಿ ನಾನು ಇದನ್ನು ಮಾಡ್ಕೋಬೇಕು. ಸೊ ದಯವಿಟ್ಟು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಯಾರೂ ಕೂಡ ಕನ್ನಡದಲ್ಲಿ ಒನ್ ಶಾರ್ಟ್ ವಿಡಿಯೋಸ್ ಮಾಡಿಲ್ಲ. ಕನ್ನಡದಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಒನ್ ಶಾರ್ಟ್ ವಿಡಿಯೋಸ್ ಮಾಡಿಲ್ಲ. ನೋಡಿ, ನಂದು ಉದ್ದೇಶ ಬಂದುಬಿಟ್ಟು ಈ ಸಲ ಮ್ಯಾಕ್ಸಿಮಮ್ ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ಸ್ಟೂಡೆಂಟ್ಸ್, ಎಸ್ಪೆಷಲಿ ನಾರ್ತ್ ಕರ್ನಾಟಕ ಸ್ಟೂಡೆಂಟ್ಸ್, ಹಂಗೆ ಸೌತ್ ಕರ್ನಾಟಕದವ್ರು ಕೆಟ್ಟಂತಲ್ಲ, ಅವ್ರಿಗೆ ಆಗಲೇ ಚಲೋ ಮಾಡ್ತಾ ಇದ್ದಾರೆ. ಸೊ ನಮ್ಮ ನಾರ್ತ್ ಕರ್ನಾಟಕ ಸ್ಟೂಡೆಂಟ್ಸ್, ಬಾಗಲಕೋಟೆ, ಬಿಜಾಪುರ, ಕೊಪ್ಪಳ, ಹಾವೇರಿ, ಬೆಳಗಾವಿ, ಧಾರವಾಡ, ಗುಲ್ಬರ್ಗ, ಬೀದರ್, ರಾಯಚೂರು, ಸೊ ಈ ದಾವಣಗೆರೆ, ಈ ನಮ್ಮ ನಾರ್ತ್ ಕರ್ನಾಟಕದ ಸ್ಟೂಡೆಂಟ್ಸ್ಗಳು ಚೆನ್ನಾಗಿ ಸ್ಕೋರ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ವಾಟ್ಸಪ್ ಗ್ರೂಪ್ ಮಾಡಿದ್ದೀನಿ. ಸೊ ಬಹಳಷ್ಟು ಜನರದ ನಿಮ್ಮ ನಂಬರ್ಸ್ ಕೂಡ ನಾನೇ ಆ್ಯಡ್ ಮಾಡಿದ್ದೀನಿ. ಸೊ ನಾರ್ತ್ ಕರ್ನಾಟಕ ಸ್ಟೂಡೆಂಟ್ಸ್ ಸಲುವಾಗಿ ಸ್ವಲ್ಪ ಹೆಚ್ಚಿಗೆ ಎಫರ್ಟ್ ಹಾಕ್ತಾ ಇದ್ದೀವಿ. ಸೊ ದಯವಿಟ್ಟು ಈ ವಿಡಿಯೋನ ನನ್ನ ಚಾನಲಲ್ಲಿ ಇರ್ತಕ್ಕಂಥ ಒನ್ ಶಾರ್ಟ್ ವಿಡಿಯೋಸ್ಗಳನ್ನು ದಯವಿಟ್ಟು ನಿಮ್ಮ ಒಂದು ಸ್ಟೇಟಸ್ ಅಥವಾ ಸ್ಟೋರಿಗಳಲ್ಲಿ ಇಡಿ. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಂತ ತಿಳಿಸಿ. ಸೊ November 5 ನಾವು 5555 ಸಬ್ಸ್ಕ್ರೈಬರ್ಸನ್ನು ರೀಚ್ ಆಗಬೇಕು. ಸೊ ಆ ಕಾರಣ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಒನ್ ಶಾರ್ಟ್ ವಿಡಿಯೋಸ್ಗಳನ್ನು ನಮ್ಮ ಇದರಲ್ಲಿ ನೀವು ಪ್ಲೇಲಿಸ್ಟಲ್ಲಿ ಹೋಗಬೇಕು. ಜಸ್ಟ್ ಗೋ ಟು ಪ್ಲೇಲಿಸ್ಟ್, ಚಾನಲ್ ತೆಗೀರಿ, ಟೀಚಿಂಗ್ ಸ್ಟಾರ್ಸ್ ಓಪನ್ ಆಗುತ್ತೆ. TS ಅಂತ ಹಳದಿ ಕೆಂಪು ಬಟನ್ಗಳಿದೆ. ಹಳದಿ ಕೆಂಪು ಅಂದರೆ ಅದು ಕನ್ನಡದ ಸಂಕೇತವಾಗಿ ನಾನು ಹಂಗೆ ಇಟ್ಟಿದ್ದೀನಿ. ಹಳದಿ ಕೆಂಪು ಕನ್ನಡದ ಬಾವುಟ. ಸೊ ಆ ಒಂದು ಪ್ರೀತಿಗಾಗಿ ಇಟ್ಟಿದ್ದೀನಿ. ಅದಾದ ನಂತರ ಪ್ಲೇಲಿಸ್ಟಲ್ಲಿ ಹೋದ್ರಿ ಅಂದರೆ ನೀವು ಪ್ಲೇಲಿಸ್ಟ್ ಒಳಗೆ ಮಿಡ್ ಟರ್ಮ್ ಎಕ್ಸಾಮ್ October 2022 ಅಂತೇಳಿ ನಿಮಗೆ 8 ವಿಡಿಯೋಸ್ ಸಿಗ್ತವೆ ಮ್ಯಾಥಮೆಟಿಕ್ಸ್ ರಿಲೇಟೆಡ್. ನಾನು ನಿಮಗೆ ಬೇಕಿದ್ರೆ ಬರೆದು ಕೊಡ್ತೀನಿ. ಅಷ್ಟು ವಿಡಿಯೋಸ್ ಒಳಗಿರೋ ಎಲ್ಲ ಕ್ವಶನ್ಸ್ ನೀವು ಮಾಡಿದ್ರೆ ನಿಮಗೆ ಅದ್ರ ಒಳಗೆ 90+ ಕ್ವಶನ್ಸ್ ಬರ್ತಾವೆ. 90+ ಮಾರ್ಕಿಂದ ಗ್ಯಾರಂಟಿ ಬರ್ತಾವೆ. ಇದಕ್ಕಿಂತ ನಾನು ಹೆಚ್ಚಿಗೆ ಹೇಳೋಕ್ಕಾಗೋದಿಲ್ಲ, ಗ್ಯಾರಂಟಿ ಬರ್ತಾವೆ. ಯಾಕಂದ್ರೆ ಅದು 8 ರಿಂದ 9 ವರ್ಷ ಎಕ್ಸ್ಪೀರಿಯನ್ಸ್. ಜೊತೆಗೆ ನಾವು ಆ್ಯಕ್ಚುಲಿ JW ಕ್ಲಾಸಸ್ ಫಾರ್ ಟೀಚರ್ಸ್ ಅಂತೇಳಿ ನಮ್ಮಲ್ಲಿ ಬಾಬು ಸರ್ ಅವರು ಒಂದು 30-35 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋ ಲೆಕ್ಚರರ್ಸ್ ಇದ್ದಾರೆ. ಸೊ ಅವರ ಮಾರ್ಗದರ್ಶನದಲ್ಲಿ ಮಾಡಿರ್ತಕ್ಕಂಥ ವಿಡಿಯೋಸ್ಗಳು ಭಾಳ ಹೆಲ್ಪ್ಫುಲ್ಲ. ಲಾಸ್ಟ್ ಇಯರ್ 145+ ಮಾರ್ಕ್ಸ್ ಬಂದಿತ್ತು. ಓಕೆ, ಎಲ್ಲ ಆಪ್ಷನ್ ಹಿಡಿದ. ಸೊ ಅದರ ಸಲುವಾಗಿ ಸೊ ಅವುಗಳನ್ನು ನೋಡಿ, ಓಕೆ, ಸೊ ಅದೇ ಥರ ಬಿಡಿಸ್ಲಿಕ್ಕೂ ಟ್ರೈ ಮಾಡಿ. ನಾನು ಯಾವ ಥರ ಅಲ್ಲಿ ಬಿಡಿಸಿದ್ದೀನಿ ನೋಡಿ ಅದೇ ಥರ ಬಿಡಿಸ್ಲಿಕ್ಕೆ ಟ್ರೈ ಮಾಡಿರಿ, ಫುಲ್ ಮಾರ್ಕ್ಸ್ ಹಂಗೆ ಸಿಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಜೈ ಹಿಂದ್, ಒಂದೇ ಮಾತ್ರಂ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ನಾಳೆ ಅಥವಾ ನಾಡಿದ್ದು ಕೂಡ ಯಾವುದಾದ್ರೂ ಒಂದು ಅಗೇನ್ ಈ ಥರದ ಒಂದು ಲೈವ್ ಸೆಷನನ್ನು ಮಾಡೋಣ. ಥ್ಯಾಂಕ್ ಯು. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಇನ್ನೊಂದ್ಸಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸ್ಟೇಟಸಲ್ಲಿ ಏನು ಲಾಸ್ ಆಗೋದಿಲ್ಲ, ₹1 ಹೋಗೋದಿಲ್ಲ ನಿಮ್ಮ ಸ್ಟೇಟಸಲ್ಲಿ ಇಟ್ಟರೆ. ಸೊ ನಿಮ್ಮ ಒಂದು ಸ್ಟೇಟಸಲ್ಲಿ ದಯವಿಟ್ಟು ಲೈಕ್ ಮಾಡಿ ಅಥವಾ ಸ್ಟೇಟಸನ್ನು ಇಡು, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಸೊ ನಿಮ್ಮ ಆ ಸ್ಟೇಟಸಲ್ಲಿ 50ಗಿಂತ ಹೆಚ್ಚಿನ ಜನ ನೋಡಿದ್ರು ಅಂದರೆ ದಯವಿಟ್ಟು ಆ ನಿಮ್ಮ ಸ್ಕ್ರೀನ್ಶಾಟನ್ನು ನನಗೆ ಶೇರ್ ಮಾಡಿ. ನನ್ನ ಕಡೆಯಿಂದ ಇನ್ನೂ ನಿಮ್ಗೆ ಮ್ಯಾಕ್ಸಿಮಮ್ ಏನು ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಒಂದಿಷ್ಟು ನೋಟ್ಸ್ ಇರ್ತವೆ. ಈ ಫಾರ್ ಎಕ್ಸಾಂಪಲ್ ನನ್ನ ಕಡೆ ಬೈಜೂಸ್ ವೇದಾಂತದ ಸಬ್ಸ್ಕ್ರೈಬ್ ನೋಟ್ಸ್ ಇದ್ದಾವೆ. ಓಕೆ, ಡೈರೆಕ್ಟ್ಲಿ ಎಲ್ಲರಿಗೆ ಕಳಿಸ್ಲಿಕ್ಕೆ ಆಗದಂಥ ನೋಟ್ಸ್ ಇದ್ದಾವೆ. ಸೊ ಅವುಗಳನ್ನು ನಾನು ನಿಮ್ಗೆ ಕಳಿಸ್ತೀನಿ. ಸೊ ಓಕೆ, ಥ್ಯಾಂಕ್ ಯು. ಇಟ್ಸ್ ಆಲ್ ದ ಮ್ಯೂಚುವಲ್ ಹೆಲ್ಪ್. ಥ್ಯಾಂಕ್ ಯು. ಜೈ ಹಿಂದ್, ವಂದೇ ಮಾತರಂ.